ಎಸ್ ಮಾಸ್ಟರ್ಸ್ ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಹಾಗೇನೆ ನಮಗೆ ಈ ಉನ್ನತ ಮಟ್ಟದ ವೇದಿಕೆಯನ್ನ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂತ ನಮ್ಮ ರಂಗನಾಥ್ ಸರ್ ಅವರಿಗೂ ಸಹ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಹಾಗೇನೆ ನನ್ನ ತಂದೆ ತಾಯಿಗಳಿಗೂ ಸಹ ಕೃತಜ್ಞತೆಗಳನ್ನ ಅರ್ಪಿಸುತ್ತಾ, ಮಾಸ್ಟರ್ಸ್ ಈ ದಿನ ನಮ್ಮ 33ನೇ ಬ್ಯಾಚ್ನ ಮೊದಲನೇ ದಿನ ಸೋಮವಾರ. ನಾವು ಈ ದಿನದ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಮೊದಲಿಗೆ ನಾವು 30 ನಿಮಿಷಗಳ ಕಾಲ ಧ್ಯಾನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ಸಹ ಸ್ಪೆಕ್ಸ್ ಹಾಕೊಂಡಿರ್ತಕ್ಕಂಥವ್ರು ಸ್ಪೆಕ್ಸ್ ಅನ್ನ ತೆಗೆದಿಡಿ. ಸ್ವಲ್ಪ ನೀರನ್ನ ದೇಹಕ್ಕೆ ತೆಗೆದುಕೊಳ್ಳೋಣ ಮಾಸ್ಟರ್ಸ್. ನೀರನ್ನು ತೆಗೆದುಕೊಂಡು ಬೆನ್ನನ್ನ ನೇರವಾಗಿ ನಾವು ಅಂದ್ರೆ ನೆಲದ ಮೇಲೆ ಕೂತ್ಕೊಂತಕ್ಕಂಥವ್ರು ಒಂದು ಚಾಪೆ ಅಥವಾ ಒಂದು ಮ್ಯಾಟ್ ಅನ್ನ ಹಾಕೊಂಡು ಕೈಗಳನ್ನ ಮತ್ತೆ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಬೆನ್ನನ್ನ ನೇರವಾಗಿ ಇಟ್ಟುಕೊಂಡು ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ ಮಾಸ್ಟರ್ಸ್. ಹಾಗೇನೆ ಸೋಫಾ ಮೇಲೆ ಚೇರ್ ಮೇಲೆ ಕೂತ್ಕೊಂತಕ್ಕಂಥವ್ರು ಬೆನ್ನನ್ನ ನೇರವಾಗಿಟ್ಟುಕೊಂಡು ಕೈಗಳನ್ನ ಮತ್ತೆ ಕಾಲುಗಳನ್ನ ಕ್ರಾಸ್ ಮಾಡಿಕೊಂಡು ಕಣ್ಣನ್ನ ಮೃದುವಾಗಿ ಮುಚ್ಚೋಣ ಮಾಸ್ಟರ್ಸ್. ಕಣ್ಣೆರಡು ಮೃದುವಾಗಿ ಮುಚ್ಚುತ್ತಾ ನಾವು ನಮ್ಮ ಉಸಿರಾಟದ ಕಡೆ ಗಮನವನ್ನ ಹರಿಸೋಣ ಮಾಸ್ಟರ್ಸ್. ಯಾವುದೇ ಮಂತ್ರ, ಜಪ, ತಪ, ನಾಮಸ್ಮರಣೆ ಇರುವುದಿಲ್ಲ. ಯಾವ ದೈವಿ ಕಲ್ಪನೆಗಳ ಅಗತ್ಯವಿಲ್ಲ ಮಾಸ್ಟರ್ಸ್. ಸಹಜವಾಗಿ ನಡೆಯುತ್ತಿರುವ ಉಸಿರಾಟದ ಕಡೆ ಗಮನವನ್ನ ಕೊಡೋಣ. ನಾವು ಉಸಿರಾಟವನ್ನ ಆಹ್ಲಾದದಿಂದ ಗಮನಿಸುತ್ತಿದ್ದರೆ ನಮಗೆ ಸಹಜವಾದ ಉಸಿರಾಟದ ಮೇಲೆಯೇ ಗಮನವಿಡುತ್ತಿದ್ದರೆ ಕ್ರಮೇಣ ನಮಗೆ ಆಲೋಚನಾ ರಹಿತ ಸ್ಥಿತಿ ಉಂಟಾಗುತ್ತದೆ ಮಾಸ್ಟರ್ಸ್. ಇದೇ ಧ್ಯಾನ ಸ್ಥಿತಿ. ಈ ಧ್ಯಾನ ಸ್ಥಿತಿಯಲ್ಲಿ ಅಪಾರವಾದಂತಹ ವಿಶ್ವಮಯ ಪ್ರಾಣಶಕ್ತಿ ಅಂದ್ರೆ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದಲ್ಲಿ ಪ್ರವೇಶಿಸಿ ನಾಡಿ ಮಂಡಲ ಶುದ್ಧಿಯಾಗುತ್ತದೆ ಮಾಸ್ಟರ್ಸ್. ನಮಗೆ ನಾಡಿ ಮಂಡಲ ಶುದ್ಧಿಯಾಗಿ ಅದ್ಭುತವಾದಂತಹ ಆರೋಗ್ಯ ದೊರಕುತ್ತದೆ. ಪ್ರತಿದಿನ ನಾವು ನಿಯಮಬದ್ಧವಾಗಿ ಧ್ಯಾನವನ್ನ ಮಾಡುವುದರಿಂದ ದೇಹದಲ್ಲಿ ವಿಶ್ವಮಯ ಪ್ರಾಣಶಕ್ತಿಯ ಮಟ್ಟ ಹೆಚ್ಚಿ ಸುಪ್ತ ಚೇತನಗಳು ಜಾಗೃತಿಯಾಗುತ್ತವೆ ಮಾಸ್ಟರ್ಸ್. ಕ್ರಮೇಣ ದಿವ್ಯ ಚಕ್ಷು ಉತ್ತೇಜನಗೊಳ್ಳುತ್ತದೆ. ನಾವು ಪಿರಮಿಡ್ಗಳು ಇದ್ದಲ್ಲಿ ಪಿರಮಿಡ್ಗಳನ್ನ ಬಳಸಿ ಧ್ಯಾನವನ್ನ ಮಾಡೋದ್ರಿಂದ ನಮಗೆ ಅಪಾರವಾದಂತಹ ಧ್ಯಾನ ಶಕ್ತಿ ದೊರಕುತ್ತದೆ. ಹಾಗೇನೆ ನಾವು ಧ್ಯಾನ ಸ್ಥಿತಿಗೆ ಬೇಗ ಬರುತ್ತೇವೆ ಮಾಸ್ಟರ್ಸ್. ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಆನಾಪಾನ ಸತಿ ಧ್ಯಾನ. ಆನ ಎಂದರೆ ಉಸಿರನ್ನ ಹೊರತೆಗೆದುಕೊಳ್ಳುವುದು, ಅಪಾನ ಎಂದರೆ ಉಸಿರನ್ನ ಹೊರಬಿಡುವುದು, ಸತಿ ಎಂದರೆ ಉಸಿರಿನೊಡನೆ ಇರುವುದು ಮಾಸ್ಟರ್ಸ್. ನಮಗೆ ಆಲೋಚನೆಗಳು ಬರುವುದು ಸಹಜ. ಆಲೋಚನೆಗಳಿಗೆ ಒಂದು ಧನ್ಯವಾದವನ್ನ ಅರ್ಪಿಸುತ್ತಾ ನಾವು ನಮ್ಮ ಉಸಿರಾಟದ ಕಡೆ ಗಮನವನ್ನ ಹರಿಸೋಣ ಮಾಸ್ಟರ್ಸ್. ಇನ್ನು 20 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ.
ಮಾಸ್ಟರ್ಸ್, ಇನ್ನು 5 ನಿಮಿಷಗಳ ಕಾಲ ನಾವು ಮೌನ ಧ್ಯಾನದಲ್ಲಿ ಮುಂದುವರಿಯೋಣ. ಯಾರು ಸಹ ಕಣ್ಣನ್ನು ತೆರೆಯುವುದು ಬೇಡ. ಓಕೆ ಮಾಸ್ಟರ್, ಎಲ್ಲರೂ ನೀವು 2 ಕೈಗಳಿಂದ ಕಾಲುಗಳು ಇಟ್ಕೊಳ್ಳಿ. ವೇಟ್ ಫಾರ್ 5 ಸೆಕೆಂಡ್ಸ್. 1, 2, 3, 4, 5. ನಿಧಾನವಾಗಿ ನಿಮ್ಮ 2 ಕೈಗಳಿಗೆ ಕರೆದು ಕಾಣುತ್ತೆ. ಅದ್ಭುತವಾದ ಧ್ಯಾನಕ್ಕೆ ಚಪ್ಪಾಳೆ ಕೊಡೋಣ ಮಾಸ್ಟರ್. ಎಸ್ ಮಾಸ್ಟರ್ಸ್, ಧ್ಯಾನದಿಂದ ಹೊರ ಬರ್ತಕ್ಕಂಥವ್ರು ಹೊರ ಬನ್ನಿ. ಧ್ಯಾನವನ್ನ ಕಂಟಿನ್ಯೂ ಮಾಡ್ತಕ್ಕಂಥವ್ರು ಹಾಗೇನ ಧ್ಯಾನವನ್ನ ಕಂಟಿನ್ಯೂ ಮಾಡ್ತಾ, ಈ ದಿನ ನಮ್ಮ ವೇದಿಕೆಯಲ್ಲಿ ಸಾವಿತ್ರಿ ಮೇಡಮ್ ಹುಬ್ಬಳ್ಳಿಯವರು, ಇವರು ಈ ದಿನ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಇವರು ಈಗಾಗಲೇ ನಮ್ಮ ವೇದಿಕೆಯಲ್ಲಿ ಅವರ ಧ್ಯಾನದ ಅನುಭವದ ಬಗ್ಗೆ ತರಗತಿಯನ್ನ ನೀಡಿದ್ದಾರೆ. ಹಾಗೇನೆ ಲಾಸ್ಟ್ ಮಂತ್ ಸಹ ಒಂದು ತರಗತಿಯನ್ನ ನೀಡಿದ್ದಾರೆ ಮಾಸ್ಟರ್ಸ್. ಈ ದಿನ ಇವರು ಬಾಡಿ ಸ್ಕ್ಯಾನ್ ಅನ್ನೋ ವಿಷಯದ ಬಗ್ಗೆ ಸ್ವಾಧ್ಯಾಯವನ್ನ ನೀಡೋದಕ್ಕೆ ನಮ್ಮ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ನನ್ನ ಪರವಾಗಿ, ನಮ್ಮೆಲ್ಲ ಮಾಸ್ಟರ್ಗಳ ಪರವಾಗಿ ಹಾಗೂ ನಮ್ಮ ವೇದಿಕೆಯ ಪರವಾಗಿ ನಿಮ್ಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮೇಡಮ್. ವೆಲ್ಕಮ್ ಮೇಡಮ್. ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮತ್ತೊಮ್ಮೆ ಜೂಮ್ ಅಲ್ಲಿ ಬಂದು ನಿಮಗೆ ನಾನು ಸ್ವೀಕಾರ ಮಾಡಿರುವಂತಹ ಜ್ಞಾನವನ್ನು ಹಂಚೋದಕ್ಕೆ ಮತ್ತೊಂದು ಅವಕಾಶವನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಕ್ಲಾಸ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಎಲ್ಲರ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ನನ್ನ ನಮನಗಳು. ನನ್ನ ಪ್ರಿಯ ಗುರು ಆಗಿರುವಂತಹ ಅಯ್ಯಪ್ಪ ಮಾಸ್ಟರ್ಗೆ ನನ್ನ ನಮನಗಳು. ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಾನ್ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಟಾಪಿಕ್ ಏನಂದ್ರೆ ಬಾಡಿ ಸ್ಕ್ಯಾನ್. ಬಾಡಿ ಸ್ಕ್ಯಾನ್ ಅಂದ್ಕೊಳ್ಳೇನೆ ನಿಮ್ಗೆ ಅನ್ಸ್ಬೋದು, ವಾಟ್ ಈಸ್ ಬಾಡಿ ಸ್ಕ್ಯಾನ್, ಏನ್ ಮಾಡಿಸ್ತಾರಪ್ಪ ಮೇಡಮ್ ಅಂದಾಗ, ನಾನು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಫಸ್ಟ್ ಟೈಮ್ ನಾವು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ಧ್ಯಾನ ಧರ್ಮ ಆಶ್ರಮದಲ್ಲಿ ಮಾಡಿದಾಗ ಇಟ್ಸ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿತ್ತು. ಅದೇ ಇಲ್ಲಿ ಆರೋಹ ಸ್ಪೇಸ್ ನಿಂದ ಅಯ್ಯಪ್ಪ ಪಿಂಡಿಯವರು ನಿರ್ವಹಿಸಿರುವಂತಹ ಈ ಮೆಡಿಟೇಷನ್ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಎವ್ರಿ ಡೇ ಹೊಸದಾಗಿ ಏನೇನು ನಮ್ಮ ಶರೀರದಲ್ಲಿ ನಡೀತಾ ಇರೋವು ಕೆಲವೊಂದು ಎಮೋಷನ್ಸ್ ಆಗ್ಲಿ ಇಂಥವನ್ನೆಲ್ಲ ನಾವು ಯಾವಾಗ ಅದರಿಂದ ಹೊರಗೆ ಬರ್ತೀವೋ ಡೆಫಿನೆಟ್ಲಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ, ನಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ ನಲ್ಲಿನೂ ನಾವು ಅದ್ಭುತವಾಗಿ ಒಳ್ಳೆ ಜೀವನ ಶೈಲಿಯನ್ನು ನಾವು ಸಾಗಿಸಬಹುದು ಮಾಸ್ಟರ್ಸ್.
ಅದರ ಕುರಿತು ನಾನು ನಮಗೆ ಕ್ಲಾಸ್ ನಲ್ಲಿ ಕೊಟ್ಟಿರುವಂತಹ ಕೆಲವೊಂದು ವಿಷಯಗಳನ್ನು ನಿಮ್ ಜೊತೆಗೆ ಹಂಚ್ಕೊಂತೇನೆ. ಮೊಟ್ಟ ಮೊದಲನಾಗಿ ನನ್ನದೊಂದು ಪ್ರಶ್ನೆ ನಿಮ್ಮೆಲ್ಲರಿಗೂ, ಈ ಜೂಮ್ ಅಲ್ಲಿ ಇರುವಂತಹ ಎಲ್ಲಾ ಮಾಸ್ಟರ್ಸ್ಗೂ, ನೀವೆಲ್ಲರೂ ಎಷ್ಟು ವರ್ಷ ಕಾಲದಿಂದ ಆನಾಪಾನಸತಿ ಮೆಡಿಟೇಷನ್ ಅನ್ನು ಮಾಡ್ತಾ ಇದ್ದೀರಿ? ಇದನ್ನು ಚಾಟ್ ಬಾಕ್ಸ್ ನಲ್ಲಿ ಹಾಕಿ ಮಾಸ್ಟರ್ಸ್. From how many years you are doing meditation? One year, yes. Three, wow, good. 2 years. 18 months. 2 years. 'Okay ಮಾಸ್ಟರ್ಸ್, ಇವಾಗ 2 ವರ್ಷ 3 years ಈ ತರ 1.5 years 18 months ಲಿಂದ ಮೆಡಿಟೇಷನ್ ಅನ್ನು ಮಾಡ್ತಾ ಇದ್ದೀರಿ. ಗುಡ್. ಈ ಮೆಡಿಟೇಷನ್ ನಾವು ಮಾಡುವಾಗ ನಮ್ಮ ಶರೀರ ಕೆಲವೊಂದು ಸೂಚನೆಗಳನ್ನು ನಮಗ್ ಕೊಡುತ್ತೆ ಮಾಸ್ಟರ್ಸ್. ಮೆಡಿಟೇಷನ್ಗೆ ಎಂಟರ್ ಆಗಿದ ಕೂಡಲೇ ನಾವೇನ್ ಮಾಡ್ತೀವಂದ್ರೆ, ವಿ ವಿಲ್ ಕ್ವಿಟ್ ಮೆಡಿಸಿನ್ಸ್. ಕಂಪ್ಲೀಟ್ಲಿ ಮೆಡಿಸಿನ್ ಅನ್ನೋದು ಕ್ವಿಟ್ ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಅನ್ನೋದು ಇದಾವೆ. ಏನಂದ್ರೆ, ಫಸ್ಟ್ ಭಯ ಅನ್ನೋದು ಪ್ರತಿಯೊಬ್ಬರಿಗೆ ಇರುತ್ತೆ ಮಾಸ್ಟರ್ಸ್. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಎಲ್ಲರಿಗೂ ಭಯ ಅನ್ನೋದು ಇದೆ. ಧ್ಯಾನಕ್ಕೆ ಬಂದ್ಮೇಲೆನು ನಿಯರ್ಲಿ 18 ವರ್ಷದ ಕಾಲ 20 ವರ್ಷ ಕಾಲ ಧ್ಯಾನ ಮಾಡುವವರಿಗೂ ಸ್ಟಿಲ್ ಅವರಲ್ಲಿ ಕೆಲವೊಂದು ಬ್ಲಾಕೇಜಸ್ ಅನ್ನೋದು ಇದಾವೆ. ಅಂತದ್ರಲ್ಲಿ ಫಸ್ಟ್ ಬ್ಲಾಕೇಜ್ ಏನಪ್ಪಾ ಅಂದ್ರೆ ಭಯ. ಏನಿದು ಭಯ? ಭಯ ಅಂದುಕೊಳ್ಳೇನೆ, ಭಯ ಎಲ್ಲಿದೆ? ನಮ್ಮ ಶರೀರದಲ್ಲಿ ಇದೆಯಾ ಇಲ್ಲ ನಮ್ಮ ಮನಸ್ಸಿನಲ್ಲಿ ಭಯ ಇದೆಯಾ ಅನ್ನೋದು ನಾವು ಚೆಕ್ ಮಾಡ್ಬೇಕು. ಭಯ ಅನ್ನೋದು ಮನಸ್ಸಿನಲ್ಲಿ ಇಲ್ಲ, ಭಯ ಅನ್ನೋದು ನಮ್ಮ ಶರೀರದಲ್ಲಿ ಇದೆ ಮಾಸ್ಟರ್ಸ್. ಇವಾಗ ನಮ್ಗೇನೋ ಒಂದು ಭಯ ಆಗಿದೆ ಅಂದ್ರ ಡೆಫಿನೆಟ್ಲಿ ನಮ್ಮ ಈ ಬಾಡಿ ಕೆಲವೊಂದು ರಿಯಾಕ್ಷನ್ಸ್ ಕೊಡುತ್ತೆ ನಮಗೆ. ಶಿವರಿಂಗ್ ಬರೋದು, ಏನು ಸಮಟೈಮ್ಸ್ ಸಮ್ ಟೈಪ್ ಆಫ್ ಬಾಯೆಲ್ಲ ಆರಿಬಿಡೋದು, ಇಂಥವೆಲ್ಲ ನಮಗೆ ಕೆಲವೊಂದು ಸಿಂಪ್ಟಮ್ಸ್ ಅನ್ನೋದು ಕೊಡುತ್ತೆ ನಮ್ಮ ಶರೀರ. ಅಂದ್ರೆ ಈ ಭಯ ಅನ್ನೋದು ಎಲ್ಲಿದೆ ಅಂದ್ರೆ ನಮ್ಮ ಶರೀರದಲ್ಲಿ ಇದೆ ಭಯ. ಏನ್ ಮಾಡ್ಲಿ ಮೇಡಮ್, ಈ ಭಯ ಇದ್ದಾಗ ನಮಗೆ ಈ ಸ್ಪಿರಿಚುವಾಲಿಟಿ ಲೈಫ್ ನಲ್ಲಿ ಈ ಭಯ ಇದ್ದಾಗ ನಾವು ಯಾಕೆ ಮುಂದಕ್ಕೆ ಹೋಗಕ್ ಆಗಲ್ಲ ಅಂದ್ರ, ಈ ಭಯ ಅನ್ನೋದು ಫಸ್ಟ್ ಸ್ಟೆಪ್ ನಮ್ಮನ್ನೇ ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಕೊಡೋದೇ ಇಲ್ಲ. ಈ ಭಯ ಇದ್ದಾಗ ಕೇವಲ ಈ ಸ್ಪಿರಿಚುವಾಲಿಟಿ ಆಧ್ಯಾತ್ಮಿಕ ಜೀವನಕ್ಕೆ ಅಷ್ಟೇ ಅಲ್ಲ, ನಮ್ಮ ಈ ಫಿಸಿಕಲ್ ಬಾಡಿಗೂ ಅಫೆಕ್ಟ್ ಕೊಡುತ್ತೆ. ಅದು ಫಿಸಿಕಲ್ ಬಾಡಿನಲ್ಲಿ ಇರುವಂತಹ ಕೆಲವೊಂದು ಪಾರ್ಟ್ಸ್ ಅಲ್ಲಿ ನಮಗೆ ಪೇನ್ಸ್ ಬರ್ತಾವ್, ಡಿಸೀಸಸ್ ಬರ್ತಾವ್. ನಾವು ಹೆಚ್ಚು ಧ್ಯಾನ ಮಾಡಿ ಕಾಸ್ಮಿಕ್ ಎನರ್ಜಿ ತಗೊಂತಾ ಇದ್ರೂನು ಇನ್ನೂ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನೋದು ಇದೆ ಮಾಸ್ಟರ್ಸ್. 6 years 7 years ಲಿಂದ ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಆದ್ರೂ ನಮಗೆ ಭುಜ ನೋವು, ಭುಜದ ಪೇನ್ ಕಡಿಮೆ ಆಗಿಲ್ಲ, ಕಾಲ್ ನೋವು ಕಡಿಮೆ ಆಗಿಲ್ಲ, ಇಂತ ಕಂಪ್ಲೇಂಟ್ಸ್ ಅನ್ನೋದು ಇದ್ದೇ ಇರ್ತಾವ. ಅವ್ರೇನ್ ಮಾಡ್ತಾರಂದ್ರ, ಎಷ್ಟೇ ಧ್ಯಾನ ಮಾಡಿದ್ರು ಇದರಲ್ಲಿ ಏನ್ ಉಪಯೋಗ ಇಲ್ಲ ಬಿಡಿ ಅನ್ನೋ ಅಪೋಹಕ್ಕೆ ಬಂದ್ಬಿಡ್ತಾರ ಮಾಸ್ಟರ್ಸ್. ಆದ್ರೆ ಅದು ತಪ್ಪದು. ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಈ ಭಯಕ್ಕೆ ಇರುವಂತಹ ಮೂಲ ಕಾರಣವನ್ನು ನಾವು ಹುಡುಕಿದ್ದಾಗ ಅದರಿಂದ ಈಸಿಯಾಗಿ ಹೊರಗೆ ಬರ್ತೇವೆ. ಒನ್ಸ್ ಅದರಿಂದ ಹೊರಗೆ ಬಂದ ಕೂಡಲೇ ಆ ಭಯ ಅನ್ನೋ ಬ್ಲಾಕೇಜ್ ನಿಂದ ನಾವು ಎಕ್ಸಿಟ್ ಆಗ್ಬಿಡ್ತೇವೆ.
ಭಯ ಇಲ್ಲೇ ಇಲ್ಲ ಅನ್ನುವಾಗ ಕಂಪ್ಲೀಟ್ಲಿ ಹ್ಯಾಪಿನೆಸ್ ಅನ್ನೋದು ನಮಗೆ ಸಿಗುತ್ತೆ ಮಾಸ್ಟರ್ಸ್. ಈ ಭಯ ಶರೀರದಲ್ಲಿ ಇದ್ದಾಗ ಏನೇನು ನಡೆಯುತ್ತೆ ಗೊತ್ತಾ ಮಾಸ್ಟರ್ಸ್? ಫಸ್ಟ್ ಸೊಂಟೆ ನೋವು ಬರುತ್ತೆ, ಲೋಯರ್ ಬ್ಯಾಕ್ ಪೈನ್. ಚೆಕ್ ಮಾಡ್ಕೊಳ್ಳಿ, ಇವಾಗ ಇರುವಂತಹ ಝೂಮ್ ನಲ್ಲಿ ಇರುವಂತಹ ಮಾಸ್ಟರ್ಸ್ಗೆ ಯಾರ್ಯಾರಿಗೂ ಲೋಯರ್ ಬ್ಯಾಕ್ ಪೈನ್ ಇರೋದನ್ನೋದು ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ಭಯ ಹೆಚ್ಚಿಗೆ ಇದ್ದವರು ಓವರ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಏನೋ ಒಂದು ವಿಚಾರ, ಹೆಚ್ಚು ಹೆಚ್ಚು ವಿಚಾರಗಳು ಮಾಡ್ತಾ ಇರ್ತಾರೆ. ಆಮೇಲೆ ಅವರಿಗೆ ಒಂದೇ ಕಡೆ ಸ್ಟೇಬಲ್ ಆಗಿ ಇರಕ್ ಆಗೋದಿಲ್ಲ. ನಿರಂತರವಾಗಿ ಅವರು ಆ ಪ್ಲೇಸ್ ಅನ್ನು ಚೇಂಜ್ ಮಾಡ್ತಾ ಇರ್ಬೇಕು. ಇದಕ್ಕೆ ಎಕ್ಸಾಂಪಲ್ ಏನಂದ್ರ, ಈ IT ಕಂಪನೀಸ್ ನಲ್ಲಿ ವರ್ಕ್ ಮಾಡೋರು ಒಂದ್ ಕಡೆ ಜಾಬ್ ಮಾಡಲ್ಲ, ಅವರು ಶಿಫ್ಟ್ ಆಗ್ತಾ ಇರ್ತಾರ. ಕಂಟಿನ್ಯೂಸ್ ಆಗಿ ಅವ್ರಿಗೆ ಒಂದ್ ಕಡೆ ಸ್ಟೇಬಲ್ ಆಗಿ ಇರಕ್ ಆಗಲ್ಲ. ಅಂತವ್ರಿಗೆ ಏನಂದ್ರೆ ಅವರಲ್ಲಿ ಆ ಭಯ ಅನ್ನೋದು ಇದೆ ಅಂತ ಅರ್ಥ. ಇನ್ನೊಂದು, ಆಲ್ವೇಸ್ ಪ್ಲಾನಿಂಗ್ ವರ್ಸ್ಟ್ ಥಿಂಗ್ಸ್, ಅಂದ್ರೆ ಕೆಟ್ಟ ವಿಚಾರಗಳನ್ನೇ ಹೆಚ್ಚಿಗೆ ಅವ್ರು ಮಾಡ್ತಾ ಇರ್ತಾರೆ. ಅವ್ರ ಪ್ಲಾನಿಂಗ್ಸು ಸಹಿತ ಕೆಡಕಾಗೋವೇ ಇರ್ತಾವ ಹೆಚ್ಚಿಗೆ. ಇದಕ್ಕೂ ಏನು ಮೂಲ ಕಾರಣ ಅಂದ್ರೆ ಅವರಲ್ಲಿ ಇರುವಂತಹ ಭಯ. ಈ ಭಯ ಇದ್ದಾಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ದಾರಿ, ನಿಮ್ಮ ಶ್ವಾಸವನ್ನು ನೀವು ಕಾನ್ಶಿಯಸ್ ಆಗಿ ನಿಮ್ಮ ಶ್ವಾಸವನ್ನು ಗಮನಿಸಬೇಕು. ಯಾವಾಗ ನಾವು ಕಾನ್ಶಿಯಸ್ ಆಗಿ ನಮ್ಮ ಸಹಜವಾದ ಉಸಿರಾಟವನ್ನು ಗಮನಿಸ್ತೀವೋ ಆವಾಗ ನಮ್ಮಲ್ಲಿ ಇರುವಂತಹ ಆ ವೇಗಸ್ ನರ್ವ್ ಅನ್ನೋ ಒಂದು ನರ ಆಕ್ಟಿವೇಟ್ ಆಗಿ ಕಾರ್ಡಿಸಾಲ್ ಅನ್ನೋ ಹಾರ್ಮೋನ್ ನಿಂದ ಬಿಡುಗಡೆ ಆಗ್ತಾ ಇರುವಂತಹ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗೋದಕ್ಕೆ ಉಸಿರಾಟದ ಕಡೆ ಗಮನ ಕೊಡೋದು ಹೆಲ್ಪ್ ಆಗುತ್ತೆ ಮಾಸ್ಟರ್ಸ್. ನೋಡಿ, ಸುಮ್ನೆ ನಾವು ಆನಾಪಾನಸತಿ ಮೆಡಿಟೇಷನ್ ಮಾಡಿದ್ರೆ ಏನೇನು ಲಾಭಗಳಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಕೊಡೋ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆದಾಗ ಕಂಪ್ಲೀಟ್ಲಿ ನಾವು ಸೇಫ್ ಆಗಿದ್ದೀವಿ ಅನ್ನೋ ಧೈರ್ಯವನ್ನು ನಮಗೆ ಕೊಡೋದು ನಮ್ಮ ಶ್ವಾಸ ಒಂದೇ. ನಮ್ಮ ಉಸಿರಾಟ ಆ ಧೈರ್ಯವನ್ನು ನಮಗೆ ಕೊಡುತ್ತೆ ಮಾಸ್ಟರ್ಸ್. ಮತ್ತೇನೇನಾಗುತ್ತೆ ನಮಗೆ ಈ ಭಯವಿದ್ದಾಗ ಅಂದಾಗ, ಮೊದಲನೇದು 4 ಭಾಗಗಳಲ್ಲಿ ಈ ಭಯ ಅನ್ನೋದು ನಮ್ಮ ಈ ಫಿಸಿಕಲ್ ಬಾಡಿನಲ್ಲಿ ಇರುತ್ತೆ ಮಾಸ್ಟರ್ಸ್. 4 ಭಾಗಗಳಲ್ಲಿ ಫಸ್ಟ್ ಪಾರ್ಟ್ ಏನಂದ್ರ ಹೊಟ್ಟೆ ಭಾಗದಲ್ಲಿ. ಹೊಟ್ಟೆ ಭಾಗದಲ್ಲಿ ನಿಮಗೇನಾದರೂ ಪ್ರಾಬ್ಲಮ್ ಇದ್ದಾಗ, ಏನೋ ಸಮ್ ಸಾರ್ಟ್ ಆಫ್ ಪೇನ್ ಇತ್ತು ಅಂದ್ರ ನೀವೇ ಚೆಕ್ ಮಾಡ್ಕೊಳ್ಳಿ, ಏನಾದ್ರೂ ನಮಗ್ ಗೊತ್ತಿಲ್ಲದ ಭಯ ಏನಾದ್ರೂ ನಮ್ಮಲ್ಲಿ ಇದೆಯಾ ಅಂತ ನಿಮಗ್ ನೀವೇ ಚೆಕ್ ಮಾಡ್ಕೊಳ್ಳಿ. ಈ ಭಯ ಇನ್ ದ ಸೆನ್ಸ್ ಸರ್ವೈವಲ್ ಮೋಡ್ ಆಗಿರುತ್ತೆ. ಅಂದ್ರೆ ನಾವು ಹೇಗೆ ಬದುಕಬೇಕು, ಅಕಸ್ಮಾತ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಏನೇ ಆತಂದ್ರೂ ವಾಟ್ ಇಫ್ ನೆಕ್ಸ್ಟ್ ನಾನೇನ್ ಮಾಡ್ಬೇಕು ಅಂದ್ರೆ ಯಾವಾಗ್ಲೂ ನಾವು ಜೀವನ ನಡೆಸೋದಕ್ಕಾಗಿ ಏನೋ ಒಂದು ಭಯ. ಇನ್ನೊಂದೇನಂದ್ರೆ ಸ್ಟೇಜ್ ಮೇಲೆ ಸ್ಟೇಜ್ ಮೇಲೆ ಹೋದಾಗ ಡೆಫಿನೆಟ್ಲಿ ಅವ್ರಿಗೆ ಶಿವರಿಂಗ್ ಬರುತ್ತೆ. ಅವ್ರು ಏನು ಮಾತಾಡ್ಬೇಕು, ಏನು ಸತ್ಯವನ್ನು ಎಲ್ಲಾರ್ಗು ಹಂಚಬೇಕು ಅನ್ಕೊಂತಾರಲ್ಲ, ಆ ಸತ್ಯವನ್ನು ಬಾಯಿ ಬಿಡೋದಕ್ಕೆ ಅವ್ರಿಗೆ ಆ ಧೈರ್ಯನೇ ಬರೋದಿಲ್ಲ. ಇದೆಲ್ಲ ಕಾರಣ ಏನು ಅಂದ್ರೆ ಭಯ. ಫಸ್ಟ್ ಪಾರ್ಟ್ ಸ್ಟಮಕ್ ಅಲ್ಲಿ ಆ ಭಯ ಅನ್ನೋದು ಕುತ್ಕೊಂಡಿರುತ್ತೆ ಮಾಸ್ಟರ್ಸ್. ಎರಡನೇ ಭಾಗ ಚೆಸ್ಟ್ ಭಾಗದಲ್ಲಿ ನಿಮಗೇನಾದರೂ ಅನ್ಈಸಿ ಕಾಣ್ತಾ ಇದ್ರೆ, ಏನೋ ಒಂದು ಬಿಗಿತನ ಇರೋದು, ಇಂಥದೆಲ್ಲ ಸಿಂಪ್ಟಮ್ಸ್ಗೆ ಎದಕ್ಕಂದ್ರೆ ಫಿಯರ್ ಇದೆ ಅಂತ ಅರ್ಥ. ಮೂರನೇದು ಥ್ರೋಟ್. ನಮ್ಮ ಈ ಕುತ್ತಿಗೆ ಇದೆಲ್ಲ, ಈ ಥ್ರೋಟ್ ಐತಲ್ಲ, ಥ್ರೋಟ್ ಚಕ್ರ, ಈ ಪ್ಲೇಸ್ ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂದ್ರ ಡೆಫಿನೆಟ್ಲಿ ನಮಗ್ ಭಯ ಇದೆ ಅಂತ ಅರ್ಥ.
ಥ್ರೋಟ್ ಚಕ್ರದ ಕಡೆ ಬರೋ ಡಿಸೀಸಸ್ ಎಲ್ಲ TB, ಥೈರಾಯ್ಡ್ ಬರುತ್ತೆ ಮಾಸ್ಟರ್ಸ್. TB, ಥೈರಾಯ್ಡ್ ಬಂದಿದೆ ಅಂದ್ರೆ ಅರ್ಥ ಏನಂದ್ರೆ ಅವರಲ್ಲಿ ಏನೋ ಒಂದು ಭಯ ಇದೆ. 4ನೇದು ಸೊಂಟದ ಭಾಗ, ಲೋಯರ್ ಬ್ಯಾಕ್. ಈ 4 ಪ್ರದೇಶಗಳಲ್ಲಿ ನಿಮ್ಗೇನೇ ಪ್ರಾಬ್ಲಮ್ಸ್ ಇದ್ವಂದ್ರೂ ಫಿಸಿಕಲ್ ಬಾಡಿನಲ್ಲಿ ನೆನಪಿಟ್ಕೊಳ್ಳಿ, ನಿಮ್ಮಲ್ಲಿ ಭಯ ಇದೆ ಅಂತ ಅರ್ಥ. ಇವಾಗ ನಾವು ಎಲ್ಲರೂ ಸೇರಿ 1 ನಿಮಿಷದ ಕಾಲ ಎಲ್ಲರೂ ಕಣ್ಮುಚ್ಕೊಳ್ಳಿ ಮಾಸ್ಟರ್ಸ್. ಲೈವ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಎಲ್ಲರೂ ಕಣ್ಮುಚ್ಕೊಳ್ಳಿ 1 ನಿಮಿಷದ ಕಾಲ. ಕೇವಲ ನಿಮ್ಮ ಸಹಜವಾದ ಉಸಿರಾಟವನ್ನಷ್ಟೇ ಒಂದು 5 ಸಲ ಗಮನಿಸಿ. ಕಂಪ್ಲೀಟ್ ಕಾಮ್ ಆಗಿ ಮಾಸ್ಟರ್ಸ್. ಜಸ್ಟ್ ಅಬ್ಸರ್ವ್ ಯುವರ್ ನಾರ್ಮಲ್ ಅಂಡ್ ಪೀಸ್ಫುಲ್ ಬ್ರೆತ್. ಇವಾಗ ನಿಮ್ಮ ಶರೀರದಲ್ಲಿ ಎಲ್ಲಾದರೂ ನಿಮಗೆ ಪೇನ್ ಆಗ್ತಾ ಇದೆ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಸೊಂಟದ ನೋವು ಕಾಣ್ತಾ ಇದೆಯಾ? ಹೊಟ್ಟೆ ಭಾಗನಲ್ಲಿ ನೋವಿದೆಯಾ? ಚೆಸ್ಟ್ ಅಲ್ಲಿ ನೋವಿದೆಯಾ? ಥ್ರೋಟ್ ಅಲ್ಲಿ ನೋವಿದೆಯಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಆರಾಮಾಗಿ ಮಾಡಿ ಮಾಸ್ಟರ್ಸ್. ನೋ ಅರ್ಜೆನ್ಸಿ. ಇವಾಗ ಎಲ್ಲಿ ನಿಮಗೆ ಪೇನ್ ಅನಿಸ್ತಾ ಇದೆಯೋ ಆ ಪ್ರದೇಶದಲ್ಲಿ ನಿಮ್ಮ ಗಮನವನ್ನು ಇಡಿ. ಇವಾಗ ನಿಮ್ಮ ಶರೀರಕ್ಕೆ ಒಂದು ಸಂದೇಶವನ್ನು ಕೊಡಿ. ನನ್ನಲ್ಲಿ ಇರುವಂತಹ ಆ ಭಯ ಕಾರಣಕ್ಕಾಗಿ ಬಂದಿರುವಂತಹ ಈ ಪೇನ್ ಅನ್ನು, ಈ ನೋವನ್ನು ನಾನು ಈ ಕ್ಷಣದಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ. ಆ ನೋವನ್ನು ನನ್ನ ಶರೀರದಿಂದ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ, ಎಲ್ಲರೂ ಓಪನ್ ಯುವರ್ ಐಸ್ ಮಾಸ್ಟರ್ಸ್. ಇವಾಗ ಚಾಟ್ ಬಾಕ್ಸ್ ನಲ್ಲಿ ಹಾಕಿ, ಯಾರ್ಯಾರಿಗೂ ಈ 4 ಪ್ಲೇಸಸ್ ಅಲ್ಲಿ ನೋವು ಅನ್ನೋದು ಇದೆ ಅನ್ನೋದು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಮಾಸ್ಟರ್ಸ್. ಎಲ್ಲೆಲ್ಲಿ ನಿಮಗ್ ಪೇನ್ ಕಾಣಿಸ್ತಾ ಇತ್ತು ಯಾರಿಗೂ ಏನು ಪೇನ್ ಇಲ್ವಾ? ನೋ ಪೇನ್.
ಬಟ್ ಇನ್ ಕ್ರೌನ್ ಚಕ್ರ ಎಲ್ಲೂ ಕಾಣಲಿಲ್ಲ ಮೇಡಮ್. ವಾವ್, ಗುಡ್. ಸೊಂಟದ ನೋವು. ಓಕೆ. ತಲೆ. ಶೋಲ್ಡರ್ ಪೇನ್. ವಾವ್. ಓಕೆ. ಇದಕ್ಕೂ ಕಾರಣ ಹೇಳ್ತೀನಿ ಮಾಸ್ಟರ್ಸ್ ನಾನು. ಶೋಲ್ಡರ್ ಪೈನ್, ಸೊಂಟದ ನೋವಿಗೆ. ವಾವ್, ಬಟ್ ಇವಾಗ ಫ್ರೀ ಅನ್ಸಿತ್ತು. ಗುಡ್. ಎಸ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಇವಾಗ ನಾವೇನ್ ಮಾಡಿರ್ತೀವಿ ಅಂದ್ರ, ಇಂಥ ನೋವುಗಳು ಬಂದಾಗ ನಾವು ಧ್ಯಾನ ಮಾಡ್ತೀವಿ, ಆದ್ರೆ ಕೆಲವೊಬ್ಬರು ಪೇನ್ ಕಿಲ್ಲರ್ಸ್ನು ತಗೊಂತಾ ಇರ್ತಾರೆ. ಪೇನ್ ಕಿಲ್ಲರ್ಸ್ ತಗೊಂಡಾಗ ಅದು ಪೇನ್ ರಿಲೀಸ್ ಆಗಿರುತ್ತೆ ಫಾರ್ ಓನ್ಲಿ ಸಮ್ ಟೈಮ್ ಅಷ್ಟೇ. ನಾವೇನ್ ಮಾಡ್ಬೇಕು ಅಂದ್ರೆ, ಆ ಭಯವನ್ನು ಏನಿದೆ ನಮ್ಮಲ್ಲಿ, ನಮ್ಗೆ ಭಯ ಅನ್ನೋದು ನಿಮ್ಗೆ ನೀವೇ ಸರ್ಚ್ ಮಾಡ್ಕೋಬೇಕು. ಎದರಿಂದ ನಾವು ಭಯ ಪಡ್ತಾ ಇದೀವಿ ಅನ್ನೋದು. ಆ ಭಯವನ್ನು ನಿಧಾನವಾಗಿ ಈ ತರ ಕಣ್ ಮುಚ್ಕೊಂಡು, ಆ ಭಯವನ್ನು ನನ್ನ ಶರೀರದಿಂದ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಭಯ ಅನಿಸಿದ್ದಾಗೆಲ್ಲ ನೀವು ಮಾಡ್ಕೊಂತ ಬಂದ್ರೆ ಡೆಫಿನೆಟ್ಲಿ ಇದರಿಂದ ನೀವು ಹೊರಗೆ ಬರ್ತೀರಿ ಮಾಸ್ಟರ್ಸ್. ಅಷ್ಟೇ ಅಲ್ಲ, ನಿಮಗ್ ನೀವೇ ಈ ತರ ಕೈಯನ್ನು ಇಟ್ಕೊಂಡು ಭಯ ಅನಿಸಿದ್ದಾಗ ಹೇಳ್ಬೇಕು ಏನಂದ್ರ, ನಾನು ಸೇಫ್ ಆಗದೀನಿ, ಐ ಆಮ್ ಸೇಫ್, ನಾನು ಆರಾಮಾಗಿದ್ದೀನಿ, ನನಗೆ ಯಾವ ಹೆದರಿಕೆ ಇಲ್ಲ ಅಂತ ನಾವು ಹೇಳ್ಬೇಕು. ಆವಾಗ ಆ ಭಯ ಅನ್ನೋದು ನಿಧಾನವಾಗಿ ಮೂಳೆಗಳಿಂದ ಕಿತ್ತು ಹೋಗುತ್ತೆ ಮಾಸ್ಟರ್ಸ್. ಈ ತರ ನಾವು ಮಾಡ್ಬೇಕು ಅಷ್ಟೇ. ಅದಕ್ಕಿಂತ ನಾವೇನ್ ಮಾಡ್ತೀವಿ ಅಂದ್ರೆ, ಪೇನ್ ಕಿಲ್ಲರ್ಸ್ ಅನ್ನೋದು ಯೂಸ್ ಮಾಡಿರ್ತೀವಿ. ಇನ್ನು ನಮ್ಮ ನೈಬರ್ಸ್ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ಯಾರೇ ಇಂಥ ನೋವುಗಳು ಅನುಭವಿಸ್ತಾ ಇದ್ರೆ ಅವ್ರಿಗೂ ನಾವು ಈ ಜ್ಞಾನವನ್ನು ಹಂಚಬಹುದು, ಈ ತರ ನೀವು ಮಾಡ್ಬೋದು ಅಂತ. ಓಕೆ, ಇದು ಭಯ ಮಾಸ್ಟರ್ಸ್. ಇದಕ್ಕೆ ಬೆಸ್ಟ್ ಸ್ಟೋರಿ ಒಂದಿದೆ ಪುರಾಣಗಳಲ್ಲಿ. ಏನಪ್ಪಾ ಸ್ಟೋರಿ ಅಂದ್ರೆ, ಭಗವದ್ಗೀತೆನಲ್ಲಿ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಯುದ್ಧದಲ್ಲಿ ಅರ್ಜುನನಿಗೆ ಅವ್ರ ಬಂಧು ಬಳಗಗಳನ್ನು ಎಲ್ಲಾರನ್ನು ನೋಡಿ ಅವ್ರಿಗೆ ಭಯ ಅನ್ನೋದು ಉಂಟಾಗುತ್ತೆ. ಭಯ ಉಂಟಾಗಿದ್ದಾಗ ಅವ್ರ ಬಾಯೆಲ್ಲ ಆರಿ ಹೋಗ್ಬಿಡೋದು. ಹಿ ಗೆಟ್ಸ್ ಶಿವರಿಂಗ್. ಅವ್ರಿಗೆ ಶಿವರಿಂಗ್ ಆಗ್ತಾ ಇರುತ್ತೆ ಶರೀರ ಎಲ್ಲ. ಅವಾಗ ಕೃಷ್ಣನಿಗೆ ಹೇಳ್ತಾರ ಅವರು, ನನಗೆ ಈ ಯುದ್ಧ ಬೇಡ, ಏನೂ ಬೇಡ, ನನಗೆ ಈ ಕೆಲಸ ಬೇಡವೇ ಬೇಡ, ನನಗೆ ರಾಜ್ಯನೂ ಬೇಡ, ಏನೂ ಬೇಡ, ಬಿಟ್ಟು ಹೋಗ್ಬಿಡ್ತೀನಿ, ನಾನು ಯುದ್ಧನೇ ಮಾಡೋಂಗಿಲ್ಲ ಅಂತಾರೆ. ಆವಾಗ ಭಗವದ್ಗೀತಾ ಅನ್ನೋದು ಶ್ರೀಕೃಷ್ಣ ಭಗವಾನರು ಕೊಟ್ಟಿರುವ ಜ್ಞಾನವನ್ನು ಕೇಳಿದ ಮೇಲೆ ಅರ್ಜುನನಿಗೆ ಗೊತ್ತಾಗುತ್ತೆ, ನಾವು ಈ ಶರೀರ ಅಲ್ಲ, ನಾವು ಆತ್ಮ ಅಂತ ಅವರು ರಿಯಲೈಸ್ ಆದಾಗೆ ಕುರುಕ್ಷೇತ್ರ ಯುದ್ಧ ನಡೆಯಿತು ಮಾಸ್ಟರ್ಸ್. ಅಂದ್ರೆ ಶರೀರದಲ್ಲಿನೇ ಅವ್ರಿಗೆ ಭಯ. ಅದೇ ಒನ್ಸ್ ನಾವು ಈ ಆತ್ಮ ಅಂತ ನಾವು ರಿಯಲೈಸೇಷನ್ ಆದಾಗ ಈ ಭಯಗಳೆಲ್ಲ ನಮ್ಮಲ್ಲಿ ಇರೋದೇ ಇಲ್ಲ. ಓಕೆ, ಇದು ನಿಧಾನವಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮಗೆ ಆ ಪೇನ್ ಅನ್ನೋದು ರಿಲೀಸ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಕಂಪ್ಲೀಟ್ ಆಗಿ ಪೇನ್ ರಿಲೀಸ್ ಆಗ್ಬಿಡುತ್ತೆ. ಡೋಂಟ್ ವರಿ. ಇವಾಗ ಕೆಲವೊಬ್ಬರಿಗೆ ಪೇನ್ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಗುಡ್. ಓಕೆ, ಆದ್ರೆ ನಿಮಗ್ ನೀವೇ ಸೆಲ್ಫ್ ಚೆಕ್ ಅನ್ನೋದು ಮಾಡ್ಕೊಳ್ಳಿ. ಏನಾದರೂ ಭಯ ನಮ್ಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ಗೆ ಹೋಗೋಣ ಅಂದ್ರೆ ತಮ್ ಕೊಡಿ, ತಮ್ ಸಿಂಬಲ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬಾಡಿ ಅವೇರ್ನೆಸ್. ನಮ್ಮ ಈ ಶರೀರದಲ್ಲಿ ಅವೇರ್ನೆಸ್. ನಾವೇನ್ ಮಾಡ್ತೀವಂದ್ರೆ, ಧ್ಯಾನಕ್ಕೆ ಬಂದ ಕೂಡಲೇ
ಈ ನೆಕ್ ಐತಲ್ಲ, ಈ ನೆಕ್ ಭಾಗದ ಕೆಳಗೆ ಇರುವಂತಹ ಈ ಫಿಸಿಕಲ್ ಬಾಡಿ ಬಗ್ಗೆ ಕಂಪ್ಲೀಟ್ ಆಗಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಕಂಪ್ಲೀಟ್ ನೆಗ್ಲೆಕ್ಟೇ ಮಾಡ್ತಾರೆ ಬಹಳ ಜನ ಮೆಡಿಟೇಟರ್ಸ್. ಇಲ್ಲಿಂದನೇ ಅಬೌವ್ ದ ನೆಕ್, ಈ ಕುದಿಗೆ ಮೇಲೆ ಇರುವ ಭಾಗಗಳೆಲ್ಲಷ್ಟೇ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಬರ್ತೇವೆ. ಕೆಳಗಿರುವಂತಹ ಈ ಬಾಡಿ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾ ಇರ್ತೇವೆ. ಆದ್ರೆ ನಮ್ಮ ಶರೀರ ಸುಮ್ಮನೆ ಇರೋದೇ ಇಲ್ಲ. ಕೆಲವೊಂದು ಸಿಗ್ನಲ್ಸ್ ಅನ್ನೋದು ನಮ್ಮ ಶರೀರ ನಮಗೆ ಯಾವಾಗ್ಲೂ ನೀಡುತ್ತಾನೆ ಇರುತ್ತೆ ಮಾಸ್ಟರ್ಸ್. ಯಾಕಂದ್ರೆ ನಮ್ಮ ಈ ಶರೀರವೇ ನಮಗೆ ಇರುವಂತಹ ಅತಿ ದೊಡ್ಡ ವಾಹನ, ವ್ಯಾಲ್ಯೂಬಲ್ ವೆಹಿಕಲ್ ಏನಪ್ಪಾ ಅಂದ್ರೆ ಶರೀರವೇ. ನಮ್ಗೆ ಈ ಶರೀರ ಚೆನ್ನಾಗಿ ನಮಗೆ ಸಹಕರಿಸಿಲ್ಲ ಅಂದ್ರೆ ನಾವು ಹೇಗೆ ಧ್ಯಾನ ಮಾಡ್ತೀವಿ? ನಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ ಅನ್ನು ಮತ್ತು ಸ್ಪಿರಿಚುವಾಲಿಟಿ ಲೈಫ್ ಅನ್ನು ನಾವು ವಿ ಕೆನಾಟ್ ಬ್ಯಾಲೆನ್ಸ್ ಬೋತ್ ಅವರ್ ಲೈಫ್. ಕಂಪ್ಲೀಟ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಅದು ಏನೇ ನೀವು ಒಂದು ಕೆಲಸ ಮಾಡ್ಬೇಕಂದ್ರೂ ನಿಮಗೆ ಈ ಶರೀರ ಕಂಪ್ಲೀಟ್ ಸಹಕರಿಸಬೇಕು. ನಾವು ಅಬೌವ್ ದ ನೆಕ್ ಇರುವಂತಹ ಈ ಪ್ರದೇಶ ಅಂದ್ರೆ ಈ ಬ್ರೈನ್ ಪಾರ್ಟ್, ಇದನ್ನಷ್ಟೇ ನಾವು ನೋಡ್ತೀವಿ, ಮಾತಾಡ್ತೀವಿ, ಎಲ್ಲ ಕೇಳಿಸ್ಕೊಂತೀವಿ, ಥಿಂಕ್ ಮಾಡ್ತೀವಿ. ಈ ಮೇಲಿರೋ ಈ ಪಾರ್ಟ್ಸ್ ಎಲ್ಲ ಇವನ್ ಮಾಡ್ತಾ ಇರ್ತಾವ. ಆದ್ರೆ ಕೆಳಗಿರುವಂತಹ ಈ ಭಾಗವನ್ನು ಕಂಪ್ಲೀಟ್ ಆಗಿ ನಾವು ನೆಗ್ಲೆಕ್ಟ್ ಮಾಡಿರ್ತೇವೆ. ನೆಗ್ಲೆಕ್ಟ್ ಮಾಡಿದಾಗ 4 ಸಿಗ್ನಲ್ಸ್ ಅನ್ನೋದು ನಮ್ಮ ಶರೀರ ಕೊಡುತ್ತೆ ನಮಗೆ. 4 ಸಿಗ್ನಲ್ಸ್ ದಟ್ ಅವರ್ ಬಾಡಿ ವಿಲ್ ಗಿವ್ ಅಸ್. ಏನೇನ್ ಸಿಗ್ನಲ್ಸ್ ಕೊಡುತ್ತಪ್ಪ ನಮ್ಮ ಈ ಶರೀರ, ಭೌತಿಕ ಶರೀರ ಅಂದಾಗ? ಫಸ್ಟ್ ಸಿಗ್ನಲ್ ಏನಂದ್ರೆ ಈ ಟೈಟ್ ಶೋಲ್ಡರ್ಸ್, ಈ ಭುಜಗಳು ಏನದಾವಲ್ಲ, ಇದರಲ್ಲಿ ಏನೋ ಒಂದು ಬಿಗಿತನ ಕಾಣುತ್ತೆ ನಮಗೆ. ಏನೋ ಹಿಡ್ಕೊಂಡ್ಬಿಟ್ಟಿದೆ ನಮಗೆ ಈ ಶರೀರ, ಈ 2 ಭಾಗಗಳಲ್ಲಿ ಅನ್ನೋ ಈ ಸಿಗ್ನಲ್ ಅನ್ನೋದು ಫಸ್ಟ್ ಸಿಗ್ನಲ್ ಮಾಸ್ಟರ್ಸ್. ಟೈಟ್ ಶೋಲ್ಡರ್ಸ್. ಈ ಟೈಟ್ ಶೋಲ್ಡರ್ಸ್ ಅನ್ನೋ ಸಿಗ್ನಲ್ ಬಾಡಿ ಕೊಟ್ಟಾಗ ಏನಪ್ಪ ಅದಕ್ಕೆ ಅರ್ಥ ಅಂದ್ರೆ ಯು ಆರ್ ಕ್ಯಾರಿಯಿಂಗ್ ಟೂ ಮಚ್. ಅಂದ್ರೆ ನೀವೇನೋ ನಿಮಗ್ ಗೊತ್ತಿಲ್ಲದೆ ಹೆಚ್ಚಿಗೆ ಭಾರವನ್ನು ನೀವು ಈ ಶೋಲ್ಡರ್ಸ್ ಮೇಲೆ ಹಾಕೊಂಡು ಅದನ್ನು ಆ ಭಾರವನ್ನು ನೀವು ಪ್ರತಿದಿನ ಅದನ್ನು ಕ್ಯಾರಿ ಮಾಡ್ತಾ ಇದ್ದೀರಿ. ಅಂತ ಭಾರ, ನಿಮಗ್ ಗೊತ್ತಿಲ್ಲದ ಅಂತ ಭಾರವನ್ನು ನೀವು ಈ 2 ಶೋಲ್ಡರ್ಸ್ ಮೇಲೆ ಇಟ್ಕೊಂಡಿದ್ದಾಗ ಡೆಫಿನೆಟ್ಲಿ ಯು ವಿಲ್ ಗೆಟ್ ಟೈಟ್ ಶೋಲ್ಡರ್ಸ್. ಎರಡನೇದು ಕ್ಲೆಂಚ್ಡ್ ಜಾ. ಅಂದ್ರೆ ಇಲ್ಲೈತಲ್ಲ ಈ ದವಡೆಯಲ್ಲಿ ಬಿಗಿತನ, ಏನೋ ಒಂದು ಹಿಡ್ಕೊಂಡ್ಬಿಟ್ಟಿದೆ ಇದರಲ್ಲಿನು. ಇದಕ್ ಅರ್ಥ ಏನಪ್ಪಾ ಅಂದ್ರೆ ನಾವು ಇತರರ ಮೇಲೆ ಇರುವಂತಹ ಕೋಪವನ್ನು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಂಟ್ರೋಲ್ ಮಾಡಿ ಹಿಡಿತಾ ಇದೀವಿ, ಅದನ್ನು ಹೋಲ್ಡ್ ಮಾಡ್ಕೊಂತಾ ಇದೀವಿ. ಆ ಕೋಪವನ್ನು ಕಂಪ್ಲೀಟ್ ಆಗಿ ಅದನ್ನು ನಾವು ಸಪ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಆ ಕೋಪವನ್ನು ಸಪ್ರೆಸ್ ಮಾಡ್ಕೊಂಡ್ಬಿಟ್ಟಿದ್ದಾಗ ನಮ್ಮ ಶರೀರ ನಮಗೊಂದು ಸಿಗ್ನಲ್ ಕೊಡ್ತಾ ಇದೆ. ಏನಂದ್ರ ಈ ದವಡೆಯ ಬಿಗಿತನವನ್ನು ತೋರಿಸಿ ಸಿಗ್ನಲ್ ಕೊಡ್ತಾ ಇರುತ್ತೆ. ನೀನು ಆ ಕೋಪವನ್ನು ಹಿಡಿತಾ ಇದ್ದಿ, ನೀನು ಅದರಿಂದ ನೀನ್ ರಿಲೀಸ್ ಆಗ್ಬೇಕು ಅಂತ ನಮ್ಮ ಶರೀರ ನಮಗೆ ಒಂದು ಸಿಗ್ನಲ್ ಕೊಡ್ತಾ ಇರುತ್ತೆ. 3ನೇ ಸಿಗ್ನಲ್ ಏನಪ್ಪಾ ಅಂದ್ರೆ ಶಾಲೋ ಬ್ರೆತ್. ಅಂದ್ರೆ ಆಳವಿಲ್ಲದ ಉಸಿರಾಟ. ಅದು ಉಸಿರು. ನಮ್ಮ ಈ ಶರೀರ, ಭೌತಿಕ ಶರೀರ ಆಳವಿಲ್ಲದ ಉಸಿರನ್ನು ತಗೊಂತಾ ಇರುತ್ತೆ. ಅಂತ ಉಸಿರಾಟ ನಮ್ಮ ಶರೀರದಲ್ಲಿ ನಡೆಯುವಾಗ ಏನಪ್ಪಾ ಸಿಗ್ನಲ್ಗೆ ಅರ್ಥ ಅಂದ್ರೆ ಏನೋ ಒಂದು ಹೆದರಿಕೆ ನಿಮಗಿದೆ.
ಅಫ್ರೈಡ್, ಭಯ, ಸಮಥಿಂಗ್ ಯು ಆರ್ ಅಫ್ರೈಡ್ ಆಫ್. ಎದ್ರ ಬಗ್ಗೆನೂ ನೀವು ಭಯ ಪಡ್ತಾ ಇದ್ದೀರಿ, ಚಿಂತೆ ಹೆಚ್ಚಿಗೆ ಮಾಡ್ತಾ ಇದ್ದೀರಿ. ಅಂತ ಸಮಯದಲ್ಲಿ ನಿಮ್ಗೇನಾಗುತ್ತೆ ಅಂದ್ರೆ ನಿಮ್ಮ ಶರೀರದಲ್ಲಿ ಉಸಿರಾಟ ಆಳವಿಲ್ಲದ ಉಸಿರಾಟವಾಗಿ ನಿಮಗೆ ಕಾಣುತ್ತೆ ಮಾಸ್ಟರ್ಸ್. 4ನೇದು, ಹೊಟ್ಟೆನಲ್ಲಿ ಏನೋ ಒಂದು ಗಂಟು ತರ ಕಾಣುತ್ತೆ, ಸ್ಟಮಕ್ ನಾಟ್ ಅಂತಾರೆ. ಹೊಟ್ಟೆದಲ್ಲಿ ಗಂಟು ತರ ಇರುತ್ತೆ. ಅಂದ್ರೆ ಸಮಥಿಂಗ್ ಈಸ್ ರಾಂಗ್ ಅಂತ ನಿಮ್ಮ ಶರೀರ ನಿಮಗೆ ಹೇಳ್ತಾ ಇದೆ ಮಾಸ್ಟರ್ಸ್. ಏನೋ ಒಂದು ತಪ್ಪು ನಡೀತಾ ಇದೆ ಅಂತ ನಮ್ಮ ಶರೀರ ನಮಗ ಸಿಗ್ನಲ್ ಕೊಡ್ತಾ ಇರುತ್ತೆ. ಇವಾಗ ನೋಡಿ, ಈ 4 ಸಿಗ್ನಲ್ಸು ನಾವು ಪ್ರತಿದಿನ ನಮ್ಮ ಶರೀರವನ್ನು ಚೆಕ್ ಮಾಡ್ಕೊಂಡಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಫಸ್ಟು ಟೈಟ್ ಶೋಲ್ಡರ್ಸ್ ಚೆಕ್ ಮಾಡ್ಕೊಳ್ಳಿ. ಏನೋ ಒಂದು ಭಾರವನ್ನು ನೀವು ಹಾಕೊಂಡಿದ್ದೀರಾ, ಏನದು ಆ ಭಾರ ಚೆಕ್ ಮಾಡ್ಕೊಳ್ಳಿ. ಅಂತ ಟೈಮ್ನಲ್ಲಿ ನಿಮಗೆ ಈ ಟೈಟ್ ಶೋಲ್ಡರ್ಸ್ ಪೇನ್ ಅನ್ನೋದು ಬರುತ್ತೆ. ಆಮೇಲೆ 2ನೇದು ಕ್ಲೆಂಚ್ಡ್ ಜಾ. ನಿಮಗೆ ಯಾರ ಮೇಲಾದ್ರೂ ಕೋಪ ಹೆಚ್ಚಿಗೆ ಇದ್ದಾಗ ಅದನ್ನ ನೀವು ಆ ಕೋಪವನ್ನು ಹೋಲ್ಡ್ ಮಾಡಿದ್ರಿ, ಎಕ್ಸ್ಪ್ರೆಸ್ ಮಾಡಿಲ್ಲ, ಸಪ್ರೆಸ್ ಮಾಡಿಬಿಟ್ಟಿದ್ರಿ, ಎನರ್ಜಿ ಎಲ್ಲ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದೆ ಅಂತ ಸಮಯದಲ್ಲಿ ಈ ದವಡೆಯ ನೋವು, ಬಿಗಿತನ ಬರೋದು, ನೋವು ಬರ್ತಾ ಇರುತ್ತೆ. 3ನೇದು ಆಳವಿಲ್ಲದ ಉಸಿರಾಟ. ಅಂದ್ರೆ ನೀವ್ ಏನೋ ಒಂದು ಭಯ ಇದೆ ನಿಮ್ಮಲ್ಲಿ. 4ನೇ ಸಿಗ್ನಲು ಸ್ಟಮಕ್ ನಾಟ್, ಹೊಟ್ಟೆಯಲ್ಲಿ ಕೆಲವೊಂದು ಗಂಟಾಗಿರುತ್ತೆ. ಈ 4 ಸಿಗ್ನಲ್ಸ್ ಬಂದಾಗ ನೆನಪಿಟ್ಕೊಳ್ಳಿ, ನೀವ್ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೊಂಡು ಇದರಿಂದ ನೀವು ಹೊರಗೆ ಬರಬೇಕಂದ್ರೂ ಸೇಮ್ ಟೆಕ್ನಿಕ್ ಮಾಸ್ಟರ್ಸ್. ಕಣ್ ಮುಚ್ಕೋಬೇಕು. ಮಾಡೋಣ. ಮತ್ತೆ ಈ ಶರೀರದಲ್ಲಿ ಇರುವಂತ ಈ ಸಿಗ್ನಲ್ಸ್ ಬಗ್ಗೆ ನಾವು ಸಿಗ್ನಲ್ಸ್ ಅನ್ನು ನೋಡೋಣ, ಎಲ್ಲೆಲ್ಲಿ ಪೇನ್ ಇದೆ ಅನ್ನೋದು ನೋಡೋಣ. ಮಾಡೋಣ ಲೈವ್ ಎಕ್ಸ್ಪೆರಿಮೆಂಟ್. ತಂಬು ಕೊಡಿ ಎಲ್ಲಾರು. ಓಕೆ, ಎಲ್ಲಾರು ಕಣ್ ಮುಚ್ಕೊಳ್ಳಿ ಮಾಸ್ಟರ್ಸ್. ಒಂದೇ ನಿಮಿಷ, ನಿಮ್ಮ ಸಮಯ ಹೆಚ್ಚಿಗೆ ತಗೊಳ್ಳೋದಿಲ್ಲ. ಎಲ್ಲಾರು ಕಣ್ ಮುಚ್ಕೊಳ್ಳಿ. ನಿಮ್ಮ ಸಹಜವಾದ ಉಸಿರಾಟವನ್ನಷ್ಟೇ ಗಮನಿಸಿ. ಇವಾಗ ನಿಮ್ಮ ಶರೀರ ಭಾಗಗಳಲ್ಲಿ ಭುಜದ ಕಡೆ ಏನಾದರೂ ಪೇನ್ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಎರಡನೇದು, ದವಡೆಯ ಭಾಗದಲ್ಲಿ ಏನಾದರೂ ಬಿಗಿತನ ಕಾಣುತ್ತಾ ಇದೆ ಅನ್ನೋದು ನೋಡ್ಕೊಳ್ಳಿ ಮಾಸ್ಟರ್ಸ್. ಮೂರನೇದು, ನಿಮ್ಮ ಉಸಿರಾಟವನ್ನು ಗಮನಿಸಿ. ಗಮನಿಸಿದಾಗ ಆಳವಿಲ್ಲದ ಉಸಿರಾಟ ಏನಾದರೂ ನಿಮಗೆ ಕಂಡು ಬಂದ್ರೆ ನೆನಪಿಟ್ಕೊಳ್ಳಿ, ನಿಮಗೆ
ಏನೋ ಗೊತ್ತಿಲ್ಲದ ಭಯ ಅನ್ನೋದು ಇದೆ ಅಂತ ಅರ್ಥ. ನಾಲ್ಕನೇದು, ಹೊಟ್ಟೆನಲ್ಲಿ ಏನಾದರೂ ಗಂಟು ತರ ಏನಾದರೂ ನಿಮಗ್ ಕಾಣ್ತಾ ಇದೆಯೇ ಅನ್ನೋದು ನೋಡಿ ಮಾಸ್ಟರ್ಸ್. ಸ್ಟಮಕ್ ನಾಟ್. ಇವಾಗ ನಿಧಾನವಾಗಿ ನಿಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನಿಮಗೆ ಪೇನ್ ಆಗ್ತಾ ಇದೆಯೋ ಅದನ್ನು ಅಬ್ಸರ್ವ್ ಮಾಡಿ ಕಂಪ್ಲೀಟ್ ಆಗಿ ನಿಮ್ಮ ದೃಷ್ಟಿಯನ್ನು ಆ ಪೇನ್ ಕಡೆ ನೀಡಿ ಮಾಸ್ಟರ್ಸ್. ನೋವಿರುವಂತಹ ಆ ಶರೀರ ಭಾಗಗಳಿಗೆ ನೀವು ಒಂದು ಸಂದೇಶವನ್ನು ಕೊಡಿ. ಈ ಕ್ಷಣದಲ್ಲಿ ನಾನು ನನ್ನಲ್ಲಿ ಇರುವಂತಹ ಆ ಭಾರವನ್ನು, ಕೋಪವನ್ನು, ಭಯವನ್ನು ಈ ಕ್ಷಣದಲ್ಲಿ ನಾನು ರಿಲೀಸ್ ಮಾಡ್ತಾ ಇದ್ದೀನಿ. ನನ್ನ ಶರೀರ ಭಾಗದಿಂದ ಆ ನೋವು ಈ ಕ್ಷಣದಲ್ಲಿನೇ ರಿಲೀಸ್ ಆಗಿದೆ. ಓಕೆ, ಎಲ್ಲರೂ ಕಣ್ಣುಗಳನ್ನು ಓಪನ್ ಮಾಡಿ ಮಾಸ್ಟರ್ಸ್. ಇವಾಗ ಚಾರ್ಟ್ ಅಲ್ಲಿ ಹಾಕಿ ಯಾರ್ಯಾರಿಗೆ ಎಲ್ಲೆಲ್ಲಿ ನೋವು ಕಂಡಿತ್ತು ಅಂತ. ಪೇನ್ ಎಲ್ಲೆಲ್ಲಿ ಬಂದಿತ್ತು ನಿಮಗೆ? ರಿಲೀಸ್ ಆಗಿತ್ತಾ ಇಲ್ವಾ? ಶೋಲ್ಡರ್ ಪೇನ್. ಓಕೆ, ದವಡೆಗೆ. ವಾವ್, the 80% released. Super. Yes madam, ಪ್ರಿಯಾಂಕಾ ಮೇಡಮ್, ಇದು 100 out of 100% ವರ್ಕ್ ಆಗಿದೆ ಮ್ಯಾಮ್. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ ಬ್ಯಾಕ್ ಫುಟ್ ಪೈನ್. ಓಕೆ, ವರ್ಕ್ ಆಗುತ್ತೆ ಮಾಸ್ಟರ್ಸ್. ಈ ಕ್ಷಣದಲ್ಲಿ ನಿಮಗೆ ರಿಲೀಸ್ ಆಗಿಲ್ಲ ಅಂದ್ರೂ ನಿಮಗೆ ಯಾವಾಗ ಪೇನ್ ಬಂದಾಗೆಲ್ಲ ನೀವು ಕಣ್ಮುಚ್ಕೊಂಡು ಉಸಿರಾಟವನ್ನು ಗಮನಿಸಿ
ಇದನ್ನು ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿಂದ ಪೇನ್ ಡಿಸಪಿಯರ್ ಆಗುತ್ತೆ ಮಾಸ್ಟರ್ಸ್. ಅಷ್ಟೇ ಅಲ್ಲ, ನಾವು ಕೇವಲ ಧ್ಯಾನವನ್ನು ನಾವ್ ಏನ್ ಮಾಡ್ತೀವಿ ಅಂದ್ರೆ, ಧ್ಯಾನ ಮಾಡೋದ್ರಿಂದ ನಮ್ಗೆ ಯಾವ ಫಲಾನು ಸಿಗ್ತಾ ಇಲ್ಲ, ಈ ಪೇನ್ಸ್ ಎಲ್ಲ ಕಡಿಮೆ ಆಗ್ತಾ ಇಲ್ಲ ಅಂತ ನಾವು ಅನ್ಕೊಂತೇವೆ. ಆದ್ರೆ ಇಲ್ಲಿರೋ ಸೈಂಟಿಫಿಕ್ ಆಗಿ ನಾವು ನೋಡಿದಾಗ ಮೂಳೆಗಳಿಂದ ಯಾವಾಗ ನಾವು ಅದನ್ನು ರಿಲೀಸ್ ಮಾಡ್ತೀವೋ ಡೆಫಿನೆಟ್ಲಿ ಅದು ನಮ್ಗೆ ವರ್ಕ್ ಆಗಿದೆ ಮಾಸ್ಟರ್ಸ್. ಮಂಡಿ ನೋವು, ಓಕೆ. ಸೊ ಇಂಥ ಸಿಗ್ನಲ್ಸ್ ಯಾವಾಗ್ಲೂ ನಮ್ಮ ಶರೀರ ನಮಗೆ ಕೊಡುತ್ತಾ ಇರುತ್ತೆ ಮಾಸ್ಟರ್ಸ್. ಆದ್ರೆ ಇಲ್ಲಿ ಅಡ್ಡಿ ಮಾಡ್ತಾ ಇರೋ ವಿಲನ್ ಯಾರಪ್ಪ ಅಂದ್ರೆ ನಮ್ಮ ಮೈಂಡ್. ನಮ್ಮ ಮೈಂಡ್ ಏನ್ ಹೇಳುತ್ತೆ ಅಂದ್ರೆ ನಮಗೆ ಆ ಸಿಗ್ನಲ್ಸ್ ಕಡೆ ನಮ್ಮ ಗಮನವನ್ನು ಆ ಕಡೆ ಹೋಗೋದಕ್ಕೆ ನಮಗ್ ಅಡ್ಡಿ ಆಗ್ತಾ ಬರುತ್ತೆ. ಅದು ಅದೇ ಮೇನ್ ವಿಲನ್. ನಮಗೆ ಸಿಗ್ನಲ್ಸ್ ಯಾವಾಗ್ಲೂ ನಮ್ಮ ಬಾಡಿ ಕೊಡುತ್ತೆ, ಆದ್ರೆ ನಮ್ಮ ಮೈಂಡ್ ಸ್ಟಾಪ್ ಮಾಡ್ತಾ ಇರುತ್ತೆ. ಇನ್ನೊಮ್ಮೆ ನಿಮಗೆ ಇಂಥ ನೋವುಗಳು ಕಂಡಿದ್ದಾಗ ಇನ್ನೊಂದು ನೀವು ಮಾಡ್ಬೋದು. ನಾನು ಲಾಸ್ಟ್ ಸೆಷನ್ ನಲ್ಲಿ ನಿಮಗೆ ಹೇಳಿದ್ದೆ 5-4-3-2-1 ಟೆಕ್ನಿಕ್. ಈ 5-4-3-2-1 ಟೆಕ್ನಿಕ್ ನೀವು ಯೂಸ್ ಮಾಡಿದ್ರು ಆ ಪೇಯ್ನು ಆ ಟೈಮ್ಗೆ ಅದು ರಿಲೀಸ್ ಆಗುತ್ತೆ ಮಾಸ್ಟರ್ಸ್. ಏನಪ್ಪಾ ಆ 5-4-3-2-1 ಟೆಕ್ನಿಕ್ ಅಂದ್ರೆ, ಇಲ್ಲೇ ಈ 5-4-3-2-1 ಟೆಕ್ನಿಕ್ ನಲ್ಲಿ ನಾವು ನಮ್ಮ 5 ಸೆನ್ಸಸ್, ನಮ್ಮ ಪಂಚೇಂದ್ರಿಯಗಳನ್ನು ನಾವು ಯೂಸ್ ಮಾಡ್ತೀವಿ. ಫಸ್ಟ್ 5 ಅಂದ್ರೆ ನಾವು 5 ವಸ್ತುಗಳನ್ನು ನಾವು ಫಸ್ಟ್ ನೋಡ್ಬೇಕು. ಅಂದ್ರೆ ನಮ್ಮ ಕಣ್ಣಿಂದ ನಾವು 5 ವಸ್ತುಗಳನ್ನಾಗ್ಲಿ ಏನು ಸಮಥಿಂಗ್ ನ್ಯೂ 5 ನೋಡ್ಬೇಕು ನಾವು. ನಾಲ್ಕನೇದು ಟಚ್ ಮಾಡ್ಬೇಕು, ಅಂದ್ರೆ ಸ್ಪರ್ಶಿಸಬೇಕು. ಏನೋ ಒಂದು ಟಚ್ ಮಾಡ್ಬೇಕು. ಟಚ್ ಮಾಡೋದ್ರಲ್ಲಿ ನಾವೇನ್ ಮಾಡ್ಬೋದಂದ್ರೆ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ಪ್ರಕೃತಿ ಸಹಜ ಸಿದ್ಧವಾಗಿ ಇರುವಂತಹ ಕೆಲವೊಂದು ಎಲಿಮೆಂಟ್ಸ್ ಅನ್ನು ನಾವು ಟಚ್ ಮಾಡ್ಬೋದು. ಎಕ್ಸಾಂಪಲ್, ಮಣ್ಣು ತಗೋಬಹುದು, ನಾವು ಕೈಯಲ್ಲಿ ಮಣ್ಣನ್ನು ಹಿಡಿಬಹುದು, ಕಳ್ಳನ್ನು ಹಿಡಿಯಬಹುದು, ನೀರನ್ನು ಹಿಡಿಯಬಹುದು. ಇಂಥವೆಲ್ಲ ನಾವು ಟಚ್ ಮಾಡಿದಾಗ, ಹಣ್ಣುಗಳನ್ನು ನೀವು ಮುಟ್ಟಬಹುದು, ಟಚ್ ಮಾಡ್ಬೇಕು. ಈ ಫಸ್ಟ್ ನಾವೇನ್ ಮಾಡ್ತೀವಿ, ನೋಡ್ತೀವಿ. ಎರಡನೇದು ಸ್ಪರ್ಶಿಸ್ತೇವೆ. ಮೂರನೇದು ನಾವೇನ್ ಮಾಡ್ಬೇಕು ಅಪ್ಪ ಅಂದ್ರೆ, ಯಾರ್ಕಾದ್ರೂ ನೆನಪಿದೆಯಾ 5-4-3-2-1 ಟೆಕ್ನಿಕ್ ನಾನು ಶೇರ್ ಮಾಡಿರೋದು? ಲಾಸ್ಟ್ ಸೆಷನ್ ನಲ್ಲಿ ಕೊಟ್ಟಿರೋದು ಇಲ್ವಾ? ಮೂರನೇದು ನಾವೇನ್ ಮಾಡ್ಬೇಕು ಅಂದ್ರೆ, ಈ ಕ್ಷಣದಲ್ಲಿ 3 ಶಬ್ದಗಳನ್ನು ನಾವು ಕಿವಿಯಿಂದ ಕೇಳಬೇಕು. ಈ ಕ್ಷಣದಲ್ಲಿ 3 ಶಬ್ದಗಳನ್ನು, ನಮ್ಮ ಸರೌಂಡಿಂಗ್ಸ್ ನಲ್ಲಿ ನಡೀತಾ ಇರುವಂತಹ 3 ಶಬ್ದಗಳನ್ನು ನಮ್ಮ ಕಿವಿಯಿಂದ ನಾವು ಕೇಳಬೇಕು. ಆವಾಗ ನಮ್ಮ ಕಿವಿಗಳಿಗೆ ನಾವು ಕೆಲಸವನ್ನು ಕೊಟ್ಟಿರ್ತೇವೆ. ಎರಡನೇದು ಏನಪ್ಪಾ ಅಂದ್ರೆ, 2 ಸುವಾಸನೆಗಳನ್ನು ನಾವು ತಗೋಬೇಕು. ನಮ್ಮ ಮೂಗಿಗೆ ನಾವು ಕೆಲಸವನ್ನು ಕೊಟ್ಟಿರ್ತೇವೆ. ಲಾಸ್ಟ್ ಒಂದನೇದು 5-4-3-2-1 ಒಂದನೇದು ಏನ್ ಮಾಡ್ಬೇಕಪ್ಪ ಅಂದ್ರೆ, ಟೇಸ್ಟ್ ಮಾಡ್ಬೇಕು. ನಾವು ಏನೋ ಒಂದು ಬಾಯಿಗೆ ರುಚಿಯನ್ನು ಟೇಸ್ಟ್ ಕೊಡಬೇಕು. ಈ 5-4-3-2-1 ಟೆಕ್ನಿಕ್ ನಲ್ಲಿ ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ಯಾವಾಗ ಯೂಸ್ ಮಾಡಿರ್ತೀವೋ ಅವಾಗ ನಮ್ಮ ಮೈಂಡ್ ಅಲ್ಲಿ ವರ್ಕ್ ಆಗಲ್ಲ. ನಾವು ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ನಾವು ಇರ್ತೀವಿ. ನಮ್ಮ ಮೈಂಡ್ ನಮ್ಮಲ್ಲಿ ಇರುವಂತಹ ಆ ಬಾಡಿ ಕೊಟ್ಟಿರುವಂತಹ ಸಿಗ್ನಲ್ ಅನ್ನು ಸಪ್ರೆಸ್ ಮಾಡಕ್ಕೆ ಆ ಕ್ಷಣದಲ್ಲಿ ಅದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವಾಗ ನಮ್ಮ ಮೈಂಡ್ಗೆ ನಾವು ಒಂದು ಕೆಲಸವನ್ನು ಕೊಟ್ಟಿದ್ವಿ. ಈ 5 ಕೆಲಸಗಳು ನೀವು ಯಾವಾಗ ಮಾಡಿ ಫಿನಿಶ್ ಮಾಡಿರ್ತೀರೋ ಆ ಕ್ಷಣದಲ್ಲಿ ನಿಮ್ಮ ಶರೀರದಲ್ಲಿ ಎಲ್ಲಿ ಪೇನ್ ಇತ್ತಲ್ಲ, ಆ ಪೇನ್ ಅನ್ನೋದು ನಿಧಾನವಾಗಿ
ರಿಲೀಸ್ ಆಗುತ್ತೆ ಮಾಸ್ಟರ್ಸ್. ಈ 5 4 3 2 1 ಟೆಕ್ನಿಕ್ ಅನ್ನು ನೀವು ಯೂಸ್ ಮಾಡಬಹುದು. ಓಕೆ, ಇನ್ನೊಂದು ಪಾಯಿಂಟ್ ಹೋಗೋಣ. ಫಸ್ಟ್ ನೋಡಿದ್ವಿ ನಾವು ಭಯ, ಎರಡನೇದು ಬಾಡಿ ಅವೇರ್ನೆಸ್, ನಮ್ಮ ಬಾಡಿ ನಮಗೆ ಕೊಟ್ಟಿರುವಂತಹ ಸಿಗ್ನಲ್ಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ಥರ್ಡ್ ಒನ್ ಎಮೋಷನಲ್ ಅವೇರ್ನೆಸ್. ಎಮೋಷನಲ್ ಅವೇರ್ನೆಸ್, ಎಮೋಷನ್ ಅಂದ್ರೆ ಏನು? ಎಮೋಷನ್ ಇಸ್ ನಥಿಂಗ್ ಬಟ್ ಆಸ್ ಆನ್ ಎನರ್ಜಿ. ಅದಕ್ಕೆ ಎನರ್ಜಿ, ಅದೊಂದು ಶಕ್ತಿ ತರಂಗ, ಇಲ್ಲಿಂದ ಅಲ್ಲಿಗೆ ಮೂವ್ ಆಗ್ತಾ ಇರುತ್ತೆ, ಒನ್ ಪ್ಲೇಸ್ ಟು ಅನದರ್. ಅದೇ ಎಮೋಷನ್ ಅಂತ ಕರಿತೀವಿ ನಾವು. ಎಮೋಷನ್ಸ್ ಇದ್ದಾಗ ನಮಗೆ ಈ ಎಮೋಷನ್ಸ್ ಶರೀರದಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಎಮೋಷನ್ಸ್ ಅನ್ನೋದು ಇರುತ್ತೆ ಮಾಸ್ಟರ್ಸ್. ನಮ್ಮ ಶರೀರದಲ್ಲಿ ಎಮೋಷನ್ಸ್ ಸಹಿತನು ನಮ್ಮ ಶರೀರದಲ್ಲಿನೇ ಇರ್ತಾವ, ಮನಸ್ಸಿನಲ್ಲಿ ಇಲ್ಲ. ಮತ್ತೆ ಈ ಎಮೋಷನ್ಸ್ ಎಲ್ಲೆಲ್ಲಿ ಇರ್ತಾವಪ್ಪ ನಮ್ಮ ಶರೀರದಲ್ಲಿ ಅಂದ್ರೆ ಇವಕ್ಕೂ ಲೊಕೇಶನ್ಸ್ ಇದಾವ. ಏನೇನ್ ಆ ಲೊಕೇಶನ್ಸ್ ಅಂದ್ರೆ ಇದರಲ್ಲಿ 4 ಪ್ರದೇಶಗಳಲ್ಲಿ ನಮ್ಮ ಈ ಶರೀರ ಎಮೋಷನ್ಸ್ ಅನ್ನೋದು ಸ್ಟೋರ್ ಮಾಡ್ಕೊಂಡಿರುತ್ತೆ ಮಾಸ್ಟರ್ಸ್. ಮೊದಲನೇ ಪ್ರದೇಶ ಏನಪ್ಪಾ ಅಂದ್ರೆ ಸ್ಟಮಕ್ ಏರಿಯಾ, ನಮ್ಮ ಹೊಟ್ಟೆ ಭಾಗ. ಈ ಹೊಟ್ಟೆ ಭಾಗದಲ್ಲಿ ನಿಮಗೆ ಡೈಜೆಸ್ಟಿವ್ ಇಶ್ಯೂಸ್, ಸ್ಟಮಕ್ ಇಶ್ಯೂಸ್ ಏನೇ ಇದ್ರೂ, ಹೊಟ್ಟೆ ಭಾಗದಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದೆ ಅಂದ್ರೆ ಏನಪ್ಪಾ ಇದಕ್ಕೆ ಅರ್ಥ ಅಂದ್ರೆ ಭಯ ಅನ್ನೋ ಎಮೋಷನ್ ನೀವು ಹೆಚ್ಚಾಗಿ ನಿಮ್ಮ ಶರೀರದಲ್ಲಿ ಇದೆ ಅಂತ ಅರ್ಥ. ಆ ಎಮೋಷನ್ ನಿಮ್ಮ ಸ್ಟಮಕ್ ಏರಿಯಾದಲ್ಲಿ ಸ್ಟೋರ್ ಆಗಿದೆ, ಅದರಿಂದನೇ ನಿಮಗೆ ಸ್ಟಮಕ್ ಇಶ್ಯೂಸ್ ಎಲ್ಲ ಬರ್ತಾ ಇದೆ ಅಂತ ಅರ್ಥ. ಎರಡನೇದು ದುಃಖ. ಈ ದುಃಖ ಅನ್ನೋ ಎಮೋಷನ್ ಎಲ್ಲಿ ಸ್ಟೋರ್ ಆಗಿರುತ್ತೆಪ್ಪ ಅಂದ್ರೆ ನಮ್ಮ ಚೆಸ್ಟ್ ಏರಿಯಾನಲ್ಲಿ. ನಮ್ಮ ಚೆಸ್ಟ್ ಏರಿಯಾನಲ್ಲಿ ದುಃಖ ಯಾಕೆ ಇರುತ್ತೆ ಅಂದ್ರೆ ನಮಗಿಷ್ಟವಾದ ಒಂದು ಜಂತು ಆಗ್ಲಿ, ನಮಗೆ ಪ್ರಿಯವಾಗಿರುವಂತಹ ಒಬ್ಬ ಮನುಷ್ಯನಾಗ್ಲಿ ಬಾಡಿ ವೇಕೇಟ್ ಮಾಡಿ ಹೋಗಿದ್ದಾಗ ನಮಗೆ ಗೊತ್ತಿಲ್ಲದೆ ದುಃಖ ಅನ್ನೋದಿರುತ್ತೆ. ಆ ದುಃಖವನ್ನು ನೀವು ನಿಮ್ಮಲ್ಲಿನೇ ಸಪ್ರೆಸ್ ಮಾಡ್ಕೊಂಡಾಗ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ? ನಮ್ಮ ಈ ಶರೀರದಲ್ಲಿ ಅಂದ್ರೆ ಚೆಸ್ಟ್ ಭಾಗನಲ್ಲಿ ಸ್ಟೋರ್ ಆಗಿರುತ್ತೆ ದುಃಖ. ಈ ದುಃಖ ನಿಮ್ಗೆ ಯಾವಾಗ ಹೆಚ್ಚಾಗಿರ್ತೈತಲ್ಲ ಅವಾಗ TB ಅನ್ನೋದು ಬರುತ್ತೆ. TBನಿಂದ ಯಾರಾದ್ರೂ ಆ ಡಿಸೀಸ್ ಅನ್ನು ಫೇಸ್ ಮಾಡ್ತಾ ಇದಾರಂದ್ರೆ ಅವ್ರನ್ನ ನೀವು ಹೋಗಿ ಕೇಳ್ಬೋದು, ಅವ್ರಿಗೊಂದು ಸಲಹೆಯನ್ನು ನೀವು ಕೊಡ್ಬೋದು. ನಿಮ್ಗೇನಾದ್ರೂ ನಿಮಗೆ ದುಃಖ ಏನಾದ್ರೂ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ನಾವು ಅವ್ರನ್ನು ಕೇಳ್ಬೋದು. ಅವರು ಎಸ್ ಅಂತಾನೆ ಅವರಿಂದ ಆನ್ಸರ್ ಬರುತ್ತೆ. ಯಾವಾಗ ದುಃಖ ಅನ್ನೋದು ಚೆಸ್ಟ್ ಭಾಗದಲ್ಲಿ ಸ್ಟೋರ್ ಆಗಿದ್ದಾಗ ಅದು ರಿಲೀಸ್ ಆಗಿಲ್ಲ ಅಂದ್ರೆ ಅಲ್ಲಿ ಎನರ್ಜಿ ಸ್ಟಕ್ ಆಗಿದೆ. ಆ ಸ್ಟಕ್ ಆಗಿರೋ ಎನರ್ಜಿ ಒಂದು ಡಿಸೀಸ್ ರೂಪದಲ್ಲಿ ನಮ್ಮ ಈ ಶರೀರ ಹೋಲ್ಡ್ ಮಾಡ್ಕೊಂಡ್ಬಿಡುತ್ತೆ. ಅವಾಗೆ TB ಅನ್ನೋದು ಬರುತ್ತೆ ಮಾಸ್ಟರ್ಸ್. ಭಯ ಹೆಚ್ಚಿಗೆ ಆದಾಗ ಸ್ಟಮಕ್ ಏರಿಯಾನಲ್ಲಿ ಸ್ಟಮಕ್ ಇಶ್ಯೂಸ್ ಬರ್ತವೆ, ಡೈಜೆಸ್ಟಿವ್ ಇಶ್ಯೂಸ್, ಜೀರ್ಣಕೋಶದಲ್ಲಿ ಏನೋ ಒಂದು ಅಸ್ತವ್ಯವಸ್ಥೆ ಬರುತ್ತೆ, ಸಮಥಿಂಗ್ ರಾಂಗ್, ಕಾಂಟಿಸಿಪೇಷನ್ ಬರುತ್ತೆ, ಮಲಬದ್ಧಕ. ಅದೇ ಚೆಸ್ಟ್ ಏರಿಯಾನಲ್ಲಿ ದುಃಖ ಹೆಚ್ಚಾದಾಗ ನಿಮಗೆ TB ಅನ್ನೋದು ಬರುತ್ತೆ. ಮೂರನೇದು ಕೋಪ. ಕೋಪ ಅನ್ನೋ ಎಮೋಷನ್, ಕೋಪ ಪ್ರತಿಯೊಬ್ಬರಿಗೂ ಮನುಷ್ಯನಂದ ಮೇಲೆ ಕೋಪ ಬರುತ್ತೆ ಮಾಸ್ಟರ್ಸ್. ಕೋಪ ಇಲ್ಲದ ಮನುಷ್ಯನ ಇರೋದೇ ಇಲ್ಲ, ಕೋಪ ಬರುತ್ತೆ.
ಆದ್ರೆ ನಾವೇನ್ ಮಾಡ್ಬೇಕಪ್ಪ, ಆ ಎಮೋಷನ್, ಆ ಕೋಪ ಅನ್ನೋ ಎಮೋಷನ್ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ 1 ನಿಮಿಷದ ಕಾಲ ಮೌನವಾಗಿ ಇರಬೇಕು. ಮೌನವಾಗಿ ಇದ್ದಾಗ ಆ ನಮ್ಮಲ್ಲಿ ಹುಟ್ಟಿರುವಂತಹ ಆ ಎಮೋಷನ್, ಎನರ್ಜಿ, ಆ ಎನರ್ಜಿ ಅನ್ನೋದು 1 ನಿಮಿಷದಲ್ಲಿ ನಾವು ಕಾಮ್ ಆಗಿ ಅದನ್ನೇ ನೋಡ್ತಾ ಇದ್ದಾಗ ಡಿಸಪಿಯರ್ ಆಗ್ಬಿಡುತ್ತೆ. ಅದು ಡಿಸಪಿಯರ್ ಆಗಿಲ್ಲ ಅಂದ್ರೆ ನಮ್ಮ ಶರೀರದಲ್ಲಿ ಆ ಎನರ್ಜಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದ್ರೆ ದವಡೆ ಭಾಗದಲ್ಲಿ, ಮುಷ್ಟಿಗಳಲ್ಲಿ ಪೈನ್ ಇರುತ್ತೆ. ಅಲ್ಲೊಂದು ಬಿಗಿತನ ಅನ್ನೋದು ಕಾಣುತ್ತೆ ನಮಗೆ, ಏನೋ ಒಂದು ಹಿಡ್ಕೊಂಡ್ಬಿಟ್ಟಿದೆ ನನಗೆ ಅಂತ. ಅಂದ್ರೆ ಅವಾಗ ಏನಪ್ಪಾ ಅರ್ಥ ಅಂದ್ರೆ ಕೋಪ, ನಿಮ್ಗೆ ಯಾರ ಮೇಲೇನೋ ಕೋಪ. ನನಗೆ ಈ ಕ್ಲಾಸ್ ನಡೆಯುವಾಗ ನಾಳೆ ನಮಗೆ ಈ ಸೆಷನ್ ಇರುತ್ತೆ ಅನ್ನುವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಫಸ್ಟ್ ಭಯದ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿ ಮಾಸ್ಟರ್ಸ್? ಮಾಡ್ಲಿ ಬೇಡ? ಓಕೆ. ಫಸ್ಟ್ ನನಗೆ ಭಯದ ಬಗ್ಗೆ ನಾನು ನಿಮಗೆ ಹೇಳಿದಾಗ 7 ವರ್ಷಗಳಿಂದ ನಾನು ಮೆಡಿಟೇಷನ್ ಮಾಡ್ತಾ ಇದ್ರು ನನಗೆ ಮಳಿ ಬಂದಾಗ ಆ ಗುಡುಗು ಮಿಂಚು ಅಂದ್ರೆ ನನಗ್ ಬಹಳ ಹೆದರಿಕೆ. ನನಗೆ ಕಂಪ್ಲೀಟ್, ನನಗೆ ಬಹಳ ಅಂದ್ರೆ ಸಿಕ್ಕಾಪಟ್ಟೆ ಭಯ ನನಗೆ. ನಮಗೆ ಈ ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಯುವಾಗ ಭಯದ ಬಗ್ಗೆ ಸಾರ್ ಯಾವಾಗ ನಮ್ಮ ಕ್ಲಾಸ್ ಕೊಟ್ಟಿದ್ರು ಅವತ್ತಿನ ದಿನಾನೇ ನಮ್ಮ ಹುಬ್ಬಳ್ಳಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿತ್ತು. ಮಳೆ ಆದಾಗ ನಮ್ಮ ಮನೆಯಲ್ಲಿ ಯಾರು ಇರ್ಲಿಲ್ಲ, ನಾನು ಒಬ್ಳೇ ಇದ್ದೆ. ಅವಾಗ ಅವ್ರ ಸರ್ ಏನ್ ಹೇಳಿದ್ರಲ್ಲ, ಆ ಲೈವ್ ಎಕ್ಸ್ಪೆರಿಮೆಂಟ್ ಅನ್ನು ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡಿದ್ದೆ. ನಾನು ಆ ಭಯ, ನನ್ನ ಶರೀರ ನನಗೆ ಭಯ ಇದೆ ನನಗಂತ ಹೇಳಿದಾಗ ಈ ತರ ನನ್ನ ಕೈಯನ್ನು ಇಟ್ಕೊಂಡು ನಾನು ಸೇಫ್ ಆಗಿದ್ದೀನಿ, ಇದು ನನ್ನನ್ನು ಏನೂ ಮಾಡೋದಿಲ್ಲ, ಸೇಫ್ ಆಗಿದ್ದೀನಿ, ನಾನು ಆರಾಮಾಗಿದ್ದೀನಿ, ನನಗೆ ಭಯ ಇಲ್ಲ ಅಂತ ನಾನು ಯಾವಾಗ ನನಗ್ ನಾನು ಹೇಳ್ಕೊಳ್ಳೋದು ಶುರು ಮಾಡಿದ್ನೋ ಆವತ್ತಿಂದ ಸುತ್ತು ನನಗ ಭಯ ನನ್ನಿಂದ ರಿಲೀಸ್ ಆಗ್ಬಿಡ್ತು ಮಾಸ್ಟರ್ಸ್. ಅಷ್ಟೇ ಅಲ್ಲ, ಈ ಕೋಪದ ಬಗ್ಗೆ ಇಲ್ಲೊಂದು ಪಾಯಿಂಟ್ ಬಂತಲ್ಲ, ನಾಳೆ ನಮಗೆ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಈ ಸೆಷನ್ ನಡೆಯುತ್ತೆ ಅನ್ನುವಾಗ ಆ ಬಿಫೋರ್ ಡೇ, ಆ ಹಿಂದಿನ ದಿನಾನೇ ನನಗೇನಾಗಿತ್ತು ಅಂದ್ರೆ ಮೆಡಿಟೇಷನ್ ಮಾಡುವಾಗ ಎನರ್ಜಿ ಡೈರೆಕ್ಟ್ ಆಗಿ ನನ್ನ ಲೆಫ್ಟ್ ಲೆಗ್ ನಲ್ಲಿ ನನಗೆ ಒಂದು ಪೇನ್ ಇತ್ತು ಮಾಸ್ಟರ್ಸ್. ನಾನು ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀನಿ, ಎಲ್ಲಾ ಮಾಡ್ತಾ ಇದ್ದೀನಿ, ಆದ್ರೂನು ನನಗೆ ಒಂದು ಪೇನ್ ಇತ್ತು, ಸಿಕ್ಕಾಪಟ್ಟೆ ಪೇನ್ ಅನ್ನೋದು ಇತ್ತು ಅಲ್ಲಿ. ಆ ಪೇನ್ ಇದ್ದಾಗ ನಾನು ಮೆಡಿಟೇಷನ್ ಮಾಡುವಾಗ ನಾವು ಎಕ್ಸ್ಪೀರಿಯನ್ಸ್ ಆಗಿರ್ತೇವೆ, ಎನರ್ಜಿ ಅನ್ನೋದು ನಮ್ಮ ಒಳಗಡೆ ಬರೋದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಆಗಿರ್ತೇವೆ. ನಾನು ಯಾವಾಗ ಮೆಡಿಟೇಷನ್ಗೆ ಕೂತಿದ್ದಾಗೆಲ್ಲಾನು ನನಗೆ ಜರ್ಕ್ಸ್ ಬರ್ತಾ ಇರ್ತವೆ ಶರೀರದಲ್ಲಿ. ಅವತ್ತಿನ ದಿನ ಏನ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂದ್ರೆ, ಇವಾಗ ನಾವು ಕಣ್ ಮುಚ್ಕೊಂಡ್ ಮೆಡಿಟೇಷನ್ ಮಾಡ್ತಾ ಇದೀವಂದ್ರ ಜರ್ಕ್ಸ್ ಬಂತಂದ್ರ ಇಡೀ ಶರೀರ ಹಿಂಗೆ ಜರ್ಕ್ಸ್ ಅಂದ್ರೆ ಹಿಂಗ ಅಲಗಾಡುತ್ತೆ ಶರೀರ. ಅದೇ ನನಗೆ ಅವತ್ತಿನ ದಿನ ಏನಾಗಿತ್ತಂದ್ರ ಆ ಎನರ್ಜಿ ಡೈರೆಕ್ಟ್ ಆಗಿ ನನ್ನ ಕಾಲಲ್ಲಿ ಎಲ್ಲಿ ಪೇನ್ ಇತ್ತಲ್ಲ ಆ ಪೇನಿಗೆ ಡೈರೆಕ್ಟ್ ಆಗಿ ಹೋಗಿ ಕಂಪ್ಲೀಟ್ ಹೀಲ್ ಆಗಿತ್ತು ಮಾಸ್ಟರ್ಸ್. ಜಸ್ಟ್ ನಾನು ಒಂದು ಸಾಕ್ಷಿಯಾಗಿ ವಿಟ್ನೆಸ್ ಆಗಿ ನಾನು ಆ ಎನರ್ಜಿಯನ್ನು ನೋಡ್ತಾ ಇದ್ದೀನಿ, ಎಲ್ಲಿ ಪೇನ್ ಇದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೀನಿ, ಅಲ್ಲಿ ಹೇಗೆ ಹೀಲ್ ಆಗ್ತಾ ಇದೆ ಅನ್ನೋದನ್ನು ನಾನು ಮೆಡಿಟೇಷನ್ ನಲ್ಲಿ ನೋಡ್ತಾ ಇದ್ದೆ. ನಾನು ಕಂಪ್ಲೀಟ್ 1 hour ಪ್ರಾಸೆಸ್ ಆಗಿತ್ತು. ಅದು 1 ಗಂಟೆದ ಕಾಲ ಆ ಪ್ರಾಸೆಸ್ ನಡೆಯಿತು. ಅವತ್ತಿಂದ ಸುತ್ತು ನನಗೆ ಪೇನೇ ಇಲ್ಲ. ಅಷ್ಟೇ ಅಲ್ಲ, ಆ ಕೋಪ ಯಾಕೆ ಇದೆ ಅನ್ನೋದು ನಾನು ಚೆಕ್ ಮಾಡ್ಕೊಂಡಿದ್ದೆ. ಕೆಲವೊಂದು ಕೋಪ ಅನ್ನೋದು ಇರುತ್ತೆ, ನಮ್ಮ ಹಸ್ಬೆಂಡ್ ಮೇಲೆ ಕೋಪ ಇರುತ್ತೆ, ಮಕ್ಕಳು ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಅವ್ರ ಮೇಲೆ ನಮ್ಮ ಕೋಪ ಇರುತ್ತೆ. ಇಂಥವೆಲ್ಲ ನಾನು ಸೆಲ್ಫ್ ಚೆಕ್ ಮಾಡ್ಕೊಂಡಾಗ ನಾನು ಕೋಪವನ್ನು ಹೆಚ್ಚಿಗೆ ಹೋಲ್ಡ್ ಮಾಡ್ಕೊಂಡಿದ್ದೆ.
ಸೋ ದಟ್ ನನಗೆ ಈ ನೋವು ಬಂದಿದೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಾಗ ಅದು ನನ್ನಿಂದ ರಿಲೀಸ್ ಆಗ್ಬಿಡ್ತು ಮಾಸ್ಟರ್ಸ್. 4ನೇದು ಜಾಯ್. ಜಾಯ್ ಅಂದ್ರೆ ಆನಂದ. ಈ ಆನಂದಕ್ಕೆ ಸರ್ಟೆನ್ ಲೊಕೇಶನ್ ಅಂತೂ ಏನೂ ಇಲ್ಲ. ಕಂಪ್ಲೀಟ್ ನಮ್ಮ ಹೋಲ್ ಬಾಡಿ ಅಪ್ಲಿಫ್ಟ್ ಆಗ್ಬಿಡುತ್ತೆ ಮಾಸ್ಟರ್ಸ್. ಆನಂದವಾಗಿ ನಾವ್ ಇದ್ವಂದ್ರೆ ಹೇಳಕ್ ಬರಲ್ಲ. ನಮ್ಮ ಶರೀರ ಯಾವ ತರ ಇರುತ್ತೆ ಅಂದ್ರೆ ಹ್ಯಾಪಿಯಾಗಿರುತ್ತೆ. ಅಲ್ಲಿ ಪೇನ್ ಅನ್ನೋದು ಏನು ಇರಲ್ಲ. ಹ್ಯಾಪಿ, ಖುಷಿ ಅನ್ನೋದು ಇರುತ್ತೆ. ಕಂಪ್ಲೀಟ್ ಹೋಲ್ ಬಾಡಿ ವಿಲ್ ಅಪ್ಲಿಫ್ಟ್. ಈ 4 ಪ್ರದೇಶಗಳು ನಮ್ಮ ಶರೀರದಲ್ಲಿ ಇರುವಂತಹ ಎಮೋಷನ್ಸ್ ಅನ್ನೋದು ತುಂಬಿಕೊಂಡಿರುತ್ತೆ. ಯಾವಾಗ ನಾವು ಈ ಎಮೋಷನ್ಸ್ ಅನ್ನೋದು ಅವೇರ್ನೆಸ್ ಆಗಿ ನಮ್ಮ ಶರೀರದಿಂದ ನಾವು ರಿಲೀಸ್ ಮಾಡ್ಕೊಂಡ್ಬಿಡ್ತೀವೋ ಅವು ನಮ್ಮನ್ನು ಏನೂ ಮಾಡೋದಿಲ್ಲ. ನಿಮ್ಮ ಶರೀರದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಇರೋದೇ ಇಲ್ಲ ಮಾಸ್ಟರ್ಸ್. ಎಷ್ಟೋ ಜನ, ನನಗೆ ಒಬ್ರು ಫ್ರೆಂಡ್ ಇದ್ರು, 12 ವರ್ಷದ ಕಾಲ ನಿಂದ ಅವರು ಮೆಡಿಟೇಷನ್ ಮಾಡ್ತಾ ಇದ್ರು. ಆದ್ರೂ ಅವರಿಗೆ ಕಾಲು ನೋವಿತ್ತು, ಚೆಸ್ಟ್ ಪೇನ್ ಇತ್ತು. ಆದ್ರೆ ಅವರು ಡಾಕ್ಟರ್ ಕಡೆನೂ ಹೋಗಂಗಿಲ್ಲ, ಮೆಡಿಸನ್ ತಗೊಳ್ಳೋದಿಲ್ಲ, ಕೇವಲ ಮೆಡಿಟೇಷನ್ ಮಾಡ್ತಾ ಇದ್ರು. ಮೆಡಿಟೇಷನ್ ಮಾಡೋ ಅಷ್ಟು ಸಮಯ ಅವರಿಗೆ ನೋವಿರಲ್ಲ, ಆಮೇಲೆ ನೋವಿರ್ತಿತ್ತು. ಏನಪ್ಪ ಕಾರಣ ಅಂದ್ರೆ ರೂಟ್ ಕಾಸ್ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇವಾಗ ಇದೇ ರೂಟ್, ಈ ತರ ನಾವು ಆ ಪೇನ್ಸ್ ಇಂದ ನಾವು ಹೊರಗೆ ಬರಬಹುದು ಅಂತ ನಾವು ಇಂಥ ನಾಲೆಡ್ಜ್ ಅನ್ನು ಅವ್ರಿಗೆ ಶೇರ್ ಮಾಡಿದಾಗ ಡೆಫಿನೆಟ್ಲಿ ಅವ್ರು ಅದರಿಂದ ಹೊರಗೆ ಬರ್ತಾರೆ ಮಾಸ್ಟರ್ಸ್. ಯಾಕಪ್ಪ ಅಂದ್ರೆ ಆ ಎಮೋಷನ್ಸ್ ಅನ್ನೋದು ನಾವು ಯಾವಾಗ ನಮ್ಮ ಶರೀರ ಒಳಗಡೆಗೆ ಸಪ್ರೆಸ್ ಮಾಡಿರ್ತೀವೋ ಆ ಎನರ್ಜಿ ಎಲ್ಲ ಹೋಗಿ ಒಂದು ಕಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ, ಸ್ಟಕ್ ಆಗ್ಬಿಡುತ್ತೆ. ಸ್ಟಕ್ ಆದಾಗ ಆ ಎನರ್ಜಿನೇ ಒಂದು ಡಿಸೀಸ್ ಆಗಿ, ಒಂದು ರೋಗ ಆಗಿ ರೂಪಾಂತರಗೊಳ್ಳುತ್ತೆ. ಇವಾಗ ನಾವ್ ಏನ್ ಮಾಡ್ಬೇಕು ಈ ಎಮೋಷನ್ಸ್ ಬಗ್ಗೆ ಅಂದಾಗ 3 ರೆಸ್ಪಾನ್ಸಸ್ ನೀವು ಮಾಡ್ಬೋದು ನಿಮ್ಮ ಎಮೋಷನ್ಸ್ಗೆ. ಒಂದು, ಸಪ್ರೆಸ್ ಮಾಡ್ಬೋದು ನೀವು. ಅಂದ್ರೆ ಸಪ್ರೆಸ್ ಮಾಡ್ಬಿಡೋದು, ಆವಾಗ ಎಮೋಷನ್ ಅನ್ನು ಎಕ್ಸ್ಪ್ರೆಸ್ ಮಾಡಲ್ಲ, ಅದಕ್ಕೆ ಇಟ್ಬಿಡೋದು ಆ ಎಮೋಷನ್ ಅನ್ನು. 2ನೇದು ಇನ್ನೊಂದು ಮಾಡ್ಬೋದು, ಎಕ್ಸ್ಪ್ಲೋಷನ್ ಮಾಡ್ಬೋದು, ಅಂದ್ರೆ ಸ್ಫೋಟಕ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೆ ಏನಂದ್ರೆ ಕೋಪ ಬಂದಾಗ ನಾವು ಚೀರಾಡ್ತೀವಿ. ನಾನು ಚೀರಾಡ್ತೇನೆ ಕೋಪ ಬಂದಾಗ. ಒಂದು ಸಪ್ರೆಸ್ ಮಾಡೋದು, ಇನ್ನೊಂದು ಎಕ್ಸ್ಪ್ಲೋಡ್ ಮಾಡೋದು. ಎಕ್ಸ್ಪ್ಲೋಡ್ ಮಾಡಿದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಅಯ್ಯೋ ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ನಮಗ್ ನಾವೇ ಅನ್ಕೊಂತೀವಿ, ಗಿಲ್ಟಿಯಾಗಿ ಫೀಲ್ ಆಗ್ತೀವಿ. ಒಂದು ಕ್ಷಣ ನಾನು ವಿಚಾರ ಮಾಡ್ಬೇಕಾಗಿತ್ತು, ಸುಮ್ನೆ ನಾನು ಈ ತರ ಮಾಡಬಾರ್ದಾಗಿತ್ತು ಅಂತ ನಮಗ್ ನಾವೇ ಅನ್ಕೊಂತಾ ಇರ್ತೀವಿ, ಪಶ್ಚಾತ್ತಾಪ ಪಾಡ್ತೀವಿ ನಾವು. ಇದೇನ್ ಮಾಡುತ್ತೆಪ್ಪ ಅಂದ್ರ ಆ ಕ್ಷಣದಲ್ಲಿ ನಾವು ಗಿಲ್ಟ್ ಆಗಿ ಅಪರಾಧ ಭಾವನದಿಂದ ನಮ್ಮನ್ನ ನಾವು ನೋಡ್ಕೊಂಡ್ರು ಪರ್ಮನೆಂಟ್ ಆಗಿ ಅದು ನಮ್ಮನ್ನು ಡ್ಯಾಮೇಜ್ ಮಾಡುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕೋಪ ಬರ್ತಾ ಇದೆ ನಮಗ್ ಅನ್ನುವಾಗನು ಅವೇರ್ನೆಸ್ ಆಗಿ ಆ ಕೋಪವನ್ನು 1 ನಿಮಿಷದ ಕಾಲ, ಕೇವಲ 60 ಸೆಕೆಂಡ್ ಕಾಲ ಅದಕ್ಕೆ ನೀವು ರೆಸ್ಪಾಂಡ್ ಮಾಡದೆ ಸುಮ್ಮನೆ ಇದ್ರೆ ಅದು ಫ್ಲೋ ಆಗ್ಬಿಡುತ್ತೆ. ಅಂದ್ರೆ ನಿಮ್ನಿಂದ ಹೋಗ್ಬಿಡುತ್ತೆ, ರಿಲೀಸ್ ಆಗ್ಬಿಡುತ್ತೆ. ಸುಮ್ನೆ ಆ ಎಮೋಷನ್ ಅನ್ನು ನೋಡ್ತಾ ಇರ್ಬೇಕು. ಕೋಪ ಯಾಕೆ ಬರುತ್ತೆ ಹೇಳಿ ಮಾಸ್ಟರ್ಸ್? ಕೋಪ ನಿಮಗೆ ಇಷ್ಟವಿಲ್ಲದ ಕೆಲಸ ಮಾಡಿದ್ದಾಗ ಕೋಪ ಬರುತ್ತೆ. ನಿಮ್ಮ ಬೌಂಡ್ರೀಸ್ ಅಲ್ಲಿ ಯಾರೇ ಬಂದ್ರು, ನಾವೊಂದು ಗೆರಿ ಹಾಕೊಂಡಿರ್ತೀವಿ, ಆ ಗೆರಿ ಒಳಗಡೆ ಯಾರೇ ಬಂದ್ರು ನಿಮ್ಗೆ ಕೋಪ ಬರುತ್ತೆ. ನಿಮ್ಗೆ ಇಷ್ಟವಾದ ಈ ಕೆಲವೊಂದು ವಸ್ತುಗಳನ್ನು ಯಾರೇ ಮುಟ್ಟಿದ್ರು ನಿಮಗೆ ಕೋಪ ಬರುತ್ತೆ. ನಿಮ್ ಮನೆಯವರು ಹೇಳಿದ ಟೈಮ್ಗೆ ಬಂದಿಲ್ಲ ಅಂದ್ರೂ ಕೋಪ ಬರುತ್ತೆ. ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಿಲ್ಲ, ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೂ ಕೋಪ ಬರುತ್ತೆ. ಆ ಕೋಪ ಬಂದಾಗ ನಾವೇನ್ ಮಾಡ್ಬೇಕು? 1 ನಿಮಿಷದ ಕಾಲ ಆ ಕೋಪವನ್ನು ಗಮನಿಸಬೇಕು. ರೀಸನ್ ನೋಡಿ, ಆ ಕೋಪ ಯಾಕೆ ಬರ್ತಾ ಇದೆ ನನಗೆ? ಕೋಪ, ನನ್ನ ಮಗ ಇವತ್ತು ನನ್ನ ಮಾತು ಕೇಳಿಲ್ಲ. ಯಾಕೆ ಕೇಳ್ಬೇಕು ನಿಮ್ಮ ಮಗ ನಿಮ್ಮ ಮಾತು?
ನನಗೂ ಮಕ್ಕಳಿದ್ದಾರೆ. ಇದಕ್ಕಿಂತ ಮುಂಚೆ ನಾನ್ ಮಾತು ಕೇಳಬೇಕು ಅಂತ ಅನ್ಕೊಂತಿದ್ದೆ. ಆದ್ರೆ ಮೆಡಿಟೇಷನ್ ಬಂದ್ಮೇಲೆ ನನ್ನ ಮಾತು ಕೇಳಬೇಕು ಅಂತ ನಾನು ಅವ್ರನ್ನ ಎಂದೂ ಹೇಳಲ್ಲ. ಗೈಡ್ ಮಾಡ್ತೇನೆ, ಇದು ಸರಿ, ಇದು ತಪ್ಪು, ಈ ತರ ನೀವು ಮಾಡ್ಬೇಕು ಅಂತ ನಾನು ಅವ್ರಿಗೆ ಸಜೆಸ್ಟ್ ಮಾಡಿರ್ತೇನೆ. ನಿಮ್ ಇಷ್ಟ, ಓದಿಲ್ಲ ಅಂದ್ರೂ ಓದಿ ಅಂತ ಹೇಳಿರ್ತೇವೆ. ಮೂರನೇ ರೆಸ್ಪಾಂಡ್ ಏನ್ ಮಾಡ್ಬೋದಪ್ಪ ಅಂದ್ರೆ ವಿಟ್ನೆಸ್, ಸಾಕ್ಷಿಯಾಗಿ ನಾವು ಅದನ್ನು ನೋಡ್ಬೋದು. ಸಪ್ರೆಸ್ಸು ಮಾಡೋದು ಬೇಡ, ಎಕ್ಸ್ಪ್ಲೋಡ್ ಮಾಡೋದು ಬೇಡ. ಮೂರನೇದೇ ಬೆಸ್ಟ್ ವೇ. ಸಾಕ್ಷಿಯಾಗಿ ನೋಡ್ತಾ ಇರ್ಬೋದು ಆ ಎಮೋಷನ್ ಅನ್ನು. ಯಾವಾಗ ನಾವು ಸಾಕ್ಷಿಯಾಗಿ ನಮ್ಮ ಈ ಎಮೋಷನ್ಸ್ ಅನ್ನು ನೋಡ್ತಾ ಇರ್ತೀವೋ, ಆ ದುಃಖ ನೀವಲ್ಲ, ಕೋಪ ನೀವಲ್ಲ, ನಿಮ್ಮಲ್ಲಿ ಇರುವಂತಹ ಭಯ ನಿಮ್ಮದಲ್ಲ, ನಿಮ್ಮಲ್ಲಿ ಇರುವಂತಹ ಅಸೂಯೆ, ಜಲಸಿ ಅದು ಅಲ್ಲವೇ ಅಲ್ಲ. ನಿಮ್ಮಲ್ಲಿ ಇಂಥ ಎಮೋಷನ್ಸ್ ಅನ್ನೋದು ಇರೋದೇ ಇಲ್ಲ. ಯಾವಾಗ ಇವು ನಾನು ಅಲ್ಲ, ಕೇವಲ ಈ ಎಮೋಷನ್ಸ್ ಅನ್ನು ನೋಡ್ತಾ ಇರೋ ಸಾಕ್ಷಿನೇ ನಾನು ಅಂತ ನೀವು ಅನ್ಕೊಂತಿರೋ, ಅವಾಗ ಆ ಎಮೋಷನ್ಸ್, ಎಷ್ಟೇ ಎಮೋಷನ್ಸ್ ನಿಮ್ಮಲ್ಲಿ ಬಂದ್ರು ಅವು ನಿಮ್ಮನ್ನು ಏನು ಅಲಗಾಡ್ಸೋದೇ ಇಲ್ಲ. ಸಾಕ್ಷಿಯಾಗಿ ನೋಡ್ತಾ ಇರ್ತೀರಿ. ಯಾಕಂದ್ರೆ ಒಂದು ನದಿ ನೋಡ್ತಾ ಇರಿ ನೀವು, ಯಾವಾಗ್ಲೂ ನೀರು ಹೋಗ್ತಾ ಇರುತ್ತೆ, ಪ್ರವಹಿಸ್ತಾ ಇರುತ್ತೆ, ಫ್ಲೋ ಆಗಿ ಹೋಗ್ತಾನೇ ಇರುತ್ತೆ. ಅದು ಎಲ್ಲಿ ಒಂದು ಕಡೆ ನಿಲ್ಲಲ್ಲ. ಪ್ರವಹಿಸೋ ನದಿ ಯಾವಾಗ್ಲೂ ತನ್ನ ಪ್ರವಾಹದನ್ನು ಪ್ರವಹಿಸ್ತಾನೇ ಇರುತ್ತೆ. ದೊಡ್ಡ ಕಲ್ಲೇ ಅದಕ್ಕೆ ಅಡ್ಡಿ ಬಂದ್ರುನು ಅದು ನಿಲ್ಲಲ್ಲ. ತನ್ನ ದಾರಿಯನ್ನು ತಾನು ಹುಡುಕುತ್ತಾ, ದಾರಿಯನ್ನು ತಾನೇ ಸೃಷ್ಟಿ ಮಾಡಿಕೊಂಡು ಆ ದಾರಿಯಲ್ಲಿ ಪಾಸ್ ಆಗ್ಬಿಡುತ್ತೆ. ಅಲ್ಲಿ ಸ್ಟಕ್ ಆಗಿ ಇರಲ್ಲ ನದಿ ಯಾವಾಗ್ಲೂ. ಸೇಮ್ ಅದೇ ತರಾನೇ ನಮಗೆ ಎಮೋಷನ್ಸ್ ಬಂದಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಒಂದು ನದಿ ಅನ್ನು ನಾವು ನೆನಪಿಸ್ಕೊಂಡ್ರೆ, ಓಕೆ ಈ ಎಮೋಷನ್ಸ್ ಬಂದಿದೆ, ಪರವಾಗಿಲ್ಲ, ಇವಾಗ ನಾನೇನ್ ಮಾಡ್ಬೇಕು, ಸುಮ್ನೆ ನದಿ ತರ ನಾವು ಫ್ಲೋ ಆಗ್ತಾ ಇರ್ಬೇಕು. ಅಷ್ಟು ಬಿಟ್ಟು ನಾವು ಇಲ್ಲೇ ನಿಂತ್ಕೋಬಾರ್ದು. ನಿಂತ್ಕೊಂಡ್ರೆ ನಮ್ಗೇನಾಗುತ್ತೆ, ಎನರ್ಜಿ ಸ್ಟಕ್ ಆಗಿರುತ್ತೆ. ಎನರ್ಜಿ ಸ್ಟಕ್ ಆದಾಗ ನಮ್ಮ ಶರೀರದಲ್ಲಿ ನೋವುಗಳು ಬರ್ತಾವ. ನೋವುಗಳು ಬಂದಾಗ ನಾವೇನ್ ಮಾಡ್ತೀವಿ, ಪೇನ್ ಕಿಲ್ಲರ್ಸ್ ತಗೊಂತೇವಿ. ಇಲ್ಲ ಅಂದ್ರೆ ಮೆಡಿಟೇಷನ್ ಕರೆಕ್ಟ್ ಇಲ್ಲ ಅಂತ ಒಂದು ಅಪೋಹವನ್ನು ನಮಗ್ ನಾವೇ ಸೃಷ್ಟಿ ಮಾಡ್ಕೊಂತೇವೆ. ಅದಕ್ಕೆ ಎಮೋಷನ್ಸ್ ಬಂದಾಗ ನಾವೇನ್ ಮಾಡ್ಬೇಕು, ಸಾಕ್ಷಿಯಾಗಿ 1 ನಿಮಿಷದ ಕಾಲ ಮೌನವಾಗಿರಿ. 60 ಸೆಕೆಂಡದ ಕಾಲ ನೀವು ಮೌನವಾಗಿದ್ದಾಗ ಆಮೇಲೆ ಅದ ತನಕ ತಾನಾಗೆ ರಿಲೀಸ್ ಆಗ್ಬಿಡುತ್ತೆ. ಈ 3 ತರ ನೀವು ರೆಸ್ಪಾಂಡ್ ಮಾಡ್ಬೋದು ನಿಮ್ಮ ಎಮೋಷನ್ಸ್ಗೆ. ಓಕೆ, ಓಕೆ ಮಾಸ್ಟರ್ಸ್, ಸಮಯಕ್ಕೆ ನಾನು ಕ್ಲೋಸ್ ಮಾಡ್ಬೇಕು. ಇನ್ನೂ ಇದೆ, ಬಹಳಷ್ಟು ಇನ್ನೂ ಇದೆ. ನಾನು ಸರ್ ಹೇಳಿರುವಂತಹ ವಿಡಿಯೋಸ್ ಅನ್ನು ನಿಮ್ಗೆ ನಾನು ಫಸ್ಟ್ ವಿಡಿಯೋ ಅನ್ನು ಒಂದು ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ನೀವು ಆ ವಿಡಿಯೋಸ್ ಅನ್ನು ನೀವು ಫಾಲೋ ಆಗ್ಬೋದು. ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಸರ್ ನಮ್ಮೆಲ್ಲರಿಗೂ ಮೆಡಿಟೇಷನ್ ಟೀಚರ್ಸ್ಗೆ ಏನೇನು ಕ್ಲಾಸಲ್ಲಿ ಹೇಳಿದ್ರಲ್ಲ, ಪ್ರತಿಯೊಂದು ವಿಡಿಯೋ ರೂಪದಲ್ಲಿ ಸರ್ ರೆಕಾರ್ಡ್ ಮಾಡಿ ಅವ್ರ ಚಾನೆಲ್ ಅಲ್ಲಿ ಹಾಕಿದ್ದಾರೆ. ನಾನು ಒಂದು ವಿಡಿಯೋವನ್ನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಪ್ರತಿಯೊಬ್ಬರು ಆ ವಿಡಿಯೋವನ್ನು ನೋಡಿ ಎಲ್ಲೆಲ್ಲಿದೆ ನಮಗೆ ಅನ್ನೋದು ಅದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತು ಭೌತಿಕ ಜೀವನವನ್ನು ಎರಡೂನು ಕಂಪ್ಲೀಟ್ ಬ್ಯಾಲೆನ್ಸ್ ಆಗಿ ಮಾಡ್ಕೊಂತ ಹ್ಯಾಪಿಯೆಸ್ಟ್ ಆಗಿ ನಾವು ಒಂದು ಲೈಫ್ ಅನ್ನು ಲೀಡ್ ಮಾಡ್ಬೋದು ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ತುಂಬ ಹೃದಯದ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು June 1
ವೆರಿ ವೆರಿ ಸ್ಪೆಷಲ್ ಕ್ಲಾಸ್ ಅಂತಲೇ ಹೇಳ್ಬೋದು. ತುಂಬಾ ನನಗೆ ಇದು ಕ್ಲಾಸಸ್ ತುಂಬಾ ಇಷ್ಟ ಆಯಿತು. ಬಟ್ ನಾನು ಒಂದಷ್ಟನ್ನು ಅಳವಡಿಸ್ಕೊಂಡಿದ್ದೀನಿ, ಇನ್ನೊಂದಷ್ಟನ್ನು ನಾನು ನನ್ನ ದೇಹದಿಂದ ರಿಲೀಫ್ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಮತ್ತೆ ಮರುಮನನ ಮಾಡ್ಕೋಬೇಕು, ಮತ್ತೆ ಕೇಳಿಸ್ಕೋಬೇಕಂತ ನನಗೆ ಅನ್ನಿಸ್ತು. ಎಷ್ಟೋ ನಮಗೆ ಧ್ಯಾನದಿಂದಲೇ ಎಲ್ಲವೂ ಅಂದ್ಕೊಂಡಿದ್ವಿ, ಬಟ್ ಧ್ಯಾನವೂ ಬೇಕು. ಧ್ಯಾನದ ಜೊತೆಗೆ ನಾವು ಈ ಥರ ಒಂದು ಮೆಸೇಜ್ನ ತೆಗೆದುಕೊಳ್ತಾ ನಮ್ಮ ದೇಹಕ್ಕೆ ನಾವು ಒಂದು ಆರೋಗ್ಯವಾಗಿ ಇಟ್ಕೊಳಕ್ಕೆ ಈ ಥರದ್ದು ವಿಡಿಯೋಗಳನ್ನು ಕೇಳಿಸ್ಕೋಬೇಕು, ಕ್ಲಾಸಸ್ಗಳನ್ನ ಕೇಳಬೇಕು, ಸತ್ಸಂಗವನ್ನು ಕೇಳಬೇಕು. ಪ್ರಶ್ನೆಗಳು ಏನಾರಿದ್ದರೆ ನೇರವಾಗಿ ಕೇಳ್ತಾ ನಮ್ಮ ಪ್ರಶ್ನೆಗೆ ಉತ್ತರವನ್ನು ಸಹ ಪಡ್ಕೊತಾ ಇಂಥ ಅದ್ಭುತವಾದ ಕ್ಲಾಸ್ಗಳು ಮತ್ತೆ ನಮ್ಮ ವೇದಿಕೆಗೆ ಪುನಃ ಬರಬೇಕು ಅಂತ ನಾನು ಕೇಳ್ಕೊಳ್ತಾ, ಇವತ್ತಿನ ಕ್ಲಾಸ್ ಅಂತೂ ತುಂಬಾ ಸ್ಪೆಷಲ್ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮೇಡಮ್, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಹೃದಯದ ಧನ್ಯವಾದಗಳು ಮ್ಯಾಮ್. ಮಾಸ್ಟರ್ಸ್, ಏನಾದರೂ ಪ್ರಶ್ನೆಗಳು ಅನಿಸಿಕೆಗಳು ಇದ್ದರೆ ನೇರವಾಗಿ ಮಾತನಾಡಿ. ಮೇಡಮ್ ಇದ್ದಾರೆ. ಮೇಡಮ್ ರೇವತಿ ಮ್ಯಾಮ್ ನಮಸ್ತೆ. ನಮಸ್ತೆ. ಎಸ್ ಮ್ಯಾಮ್, ಮೇಡಮ್ ಏನೋ ಒಂದು ವಿಶೇಷ ಸೂಚನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ರೇವತಿ ಮ್ಯಾಮು. ಸೂಚನೆ ಜೊತೆಗೆ ಮತ್ತೆ ಇವತ್ತಿನ ಕ್ಲಾಸ್ ಹೇಗಿತ್ತು ಅಂತಂದೇಳಿ ನಿಮ್ಮಿಂದನೇ ಪ್ರಾರಂಭ ಆಗಲಿ ಮ್ಯಾಮ್. ಓವರ್ ಟು ಮ್ಯಾಮ್. ಆಮೇಲೆ ಹೇಳೋಣ. ಮೇಡಮ್ದು ಟಾಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಅದನ್ನ ಫಸ್ಟಿಗೆ ಮುಗಿಸ್ಕೊಳ್ಳೋಣ. ಎನಿವೇ, ಸಾವಿತ್ರಿ ಮೇಡಮ್ ನಮಸ್ತೆ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಆಕ್ಚುಲಿ ಯಾಕಂತಂದ್ರೆ ಆಕ್ಚುಲಿ ಪಿಂಡಿ ಸರ್ದು ಈ ಟೀಚರ್ಸ್ ಇದು ಏನಿತ್ತು ಅದಕ್ಕೆ ನಾನು ಜಾಯಿನ್ ಆಗಿದೆ. ಬಟ್ ನನಗೆ ಟೈಮ್ ಸೆಟ್ ಆಗದ ಕಾರಣ ನಾನು ಬಿಟ್ಬಿಟ್ಟೆ. ಯಾಕಂದ್ರೆ ಅದೇ ಟೈಮಿಗೆ ನನಗೆ ಬೇರೆ ಪ್ರೋಗ್ರಾಮ್ನಲ್ಲಿ ನಾನು ಎಂಗೇಜ್ ಆದ ಕಾರಣ. ಸೊ ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಈ ಸೊಂಟ ನೋವು ಅಥವಾ ಕುತ್ತಿಗೆ ನೋವು ಅಥವಾ ಶೋಲ್ಡರ್ ನೋವು ಅಂತ ಹೇಳಿದ್ದು, ಆಕ್ಚುಲಿ ಇದು ಹೀಗೆ ಜನರಲ್ ಆಗಿ ಬರುವಾಗ ಈ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ಬೇಕಾ, ಅಥವಾ ಫಾರ್ ಎಕ್ಸಾಂಪಲ್ ಸ್ಲಿಪ್ ಡಿಸ್ಕ್ ಎಲ್ಲ ಆಗಿರ್ತದೆ, ಅಥವಾ ಬಿದ್ದಿರ್ತಾರೆ, ಅಥವಾ ತುಂಬಾ ಸ್ಟ್ರೈನ್ ಮಾಡ್ಕೊಂಡಿದ್ದಾಗ ಬರುವ ನೋವಿಗೂ ಇದು ಅನ್ವಯಿಸ್ತದ ಅಂತ ಒಂದು ಲೆಕ್ಕದಲ್ಲಿ ಅನ್ವಯಿಸ್ತದೆ ಅಂತ ನನಗೆ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ. ಯಾಕಂತಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆದಾಗ ಹಾಸ್ಪಿಟಲ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತ. ಯಾಕಂತಂದ್ರೆ ಅಷ್ಟರವರೆಗೆ ನಾವು ನಮ್ಮ ಬಾಡಿಯನ್ನ ಸ್ಕ್ಯಾನ್ ಮಾಡ್ಕೊಂಡಿರೋದಿಲ್ಲ. ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ಗೆ ಅಂತ ಮಲಗಿದಾಗ ನಮಗೆ ಬೇರೆ ಏನು ಇರುವುದಿಲ್ಲ, ವಿ ಆರ್ ನಾಟ್ ಎಂಗೇಜ್ಡ್ ವಿತ್ ಎನಿಥಿಂಗ್. ಜೊತೆಗೆ ಆವಾಗ ನಾವು ನಮ್ಮ ದೇಹವನ್ನ ಆಕ್ಚುಲಿ ಸ್ಕ್ಯಾನ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೇವೆ. ಅದು ಒನ್ ಆಫ್ ದೆಮ್ ಅಂತ. ಸೊ ಅದಕ್ಕೆ ಮೇಡಮ್ ಇಂದ ನನಗೆ ಆನ್ಸರ್ ಬೇಕಿತ್ತು, ಇದು ಹೀಗೆ ಸಡನ್ ಆಗಿ ಬಂದ ನೋವಿಗ ಅಥವಾ ಈ ತರ ಪೆಟ್ಟಾದಾಗ ಬಂದ ನೋವಿಗೂ ಅನ್ವಯಿಸ್ತದ ಅಂತ. ನಮಗೆ ಎಲ್ಲಾದ್ರೂ ನಾವು ಬಿದ್ದಾಗ ಅಂತ ಪೇನ್ ಅದು ಇದು ಅಲ್ಲ ಮ್ಯಾಮ್. ಅವಾಗ ನಾರ್ಮಲ್ ಆಗಿ ನಮ್ಗೆ ಏನಾದ್ರೂ ಇಂತ ನೋವುಗಳು ಕಂಡಿದ್ದಾಗ ನಾವ್ ಈ ತರ ಬಾಡಿಯನ್ನು ಸ್ಕ್ಯಾನ್ ಮಾಡ್ಕೋಬೇಕು. ಇವಾಗ ಬಿದ್ದಿದ ಮೇಲೆ ನಮಗ್ ಒಂದು ಪೇನ್ ಬಂತು ಅಂದ್ರೆ ಅದು ಕಂಪ್ಲೀಟ್ಲಿ ಡಿಫ್ರೆಂಟ್. ಯಾಕೆಂದ್ರೆ there was no clarity in that is why I asked that question. Okay, ಹೌದು. ಯಾಕಂತಂದ್ರೆ ಈ ಆಕ್ಚುಲಿ ಶೋಲ್ಡರ್ ಪೇನ್ ಆಗಲಿ ನೆಕ್ ಪೇನ್ ಅಲ್ಲಿ ಇಟ್ ಈಸ್ ನಾಟ್ ಫಿಸಿಕಲ್ ಪ್ರಾಬ್ಲಮ್, ಇಟ್ ಈಸ್ ಎ ಮೆಂಟಲ್ ಬ್ಲಾಕ್ ಪ್ರಾಬ್ಲಮ್. ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ನನಗೆ ಇವತ್ತು ಶೋಲ್ಡರ್ ಅಂದ್ರೆ ನಮ್ಗೊಂದು ಭಾವನೆ ಇರ್ತದೆ, ಇದು ನನ್ನಿಂದನೇ ಆಗ್ಬೇಕು, ಈ ಕೆಲಸ ನನ್ನಿಂದನೇ ಆಗ್ಬೇಕು ಅಂತ. ದಟ್ ಆಕ್ಚುಲಿ ಗಿವ್ಸ್ ದ ಪೇನ್, ಆ ಶೋಲ್ಡರ್ ಆಗ್ಲಿ ನೆಕ್ ಆಗ್ಲಿ. ಸೊ ಅಂತದಕ್ಕೆ ದಿಸ್ ಇಸ್ ದ ಬೆಸ್ಟ್ ಟೆಕ್ನಿಕ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಬೇರೆ ಮಾಸ್ಟರ್ಸ್ ಪ್ರಶ್ನೆಗಳಿದ್ರೆ ಮೇಡಮ್ ಹತ್ರ ಕೇಳ್ಕೊಳ್ಳಿ. ಆಕ್ಚುಲಿ 5 4 3 2 1 ಇಸ್ ವೆರಿ ವೆರಿ ನೈಸ್ ಟೆಕ್ನಿಕ್. ಎಸ್ ಮ್ಯಾಮ್. ಯಾಕಂದ್ರೆ ನಾವು ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ನಲ್ಲಿ ನಾವು ಮೆಡಿಟೇಷನ್ ಟೀಚ್ ಮಾಡಕ್ ಹೋದಾಗ ಈವನ್ ಸ್ಟೂಡೆಂಟ್ಸ್ ನಮ್ಮನ್ನ ಪ್ರಶ್ನೆಗಳು ಕೇಳಿಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಟಾಫ್ ಮೆಂಬರ್ಸ್ ಆದ್ರೂ ನಮ್ಮನ್ನ ಕೇಳ್ತಾರೆ ಮಾಸ್ಟರ್ಸ್. ಕೇಳಿದಾಗ ನಾವೆಲ್ಲ ಪರ್ಫೆಕ್ಟ್ ಆಗಿದ್ದಾಗ ನಾವು ಡೆಫಿನೆಟ್ಲಿ ಅವರಿಗೆ ಸಜೆಸ್ಟ್ ಮಾಡ್ಬೋದು, ಈ ತರ ನಿಮ್ಮ ಸ್ಕ್ಯಾನ್ ಮಾಡ್ಕೊಳ್ಳಿ ಅಂತ. ಅವಾಗ ಅವ್ರಿಗೆ ಬಹಳಷ್ಟು ಈಸಿ ಆಗ್ಬಿಡುತ್ತೆ ಮಾಸ್ಟರ್ಸ್. ಓಕೆ, ನಮಸ್ತೆ ಮೇಡಮ್. ರೇವತಿ ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ ಸಾವಿತ್ರಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಇವತ್ತು ಚೆನ್ನಾಗಿ ನೀವು ಎಲ್ಲ ತಿಳಿಸ್ಕೊಟ್ರಿ ಧ್ಯಾನ ಮಾಡೋದು ಹೇಗ್ ಮಾಡ್ಬೇಕು ಅಂತೆಲ್ಲ. ಅದು ನೀವು ಹೇಳಿದ್ರಿ ಸ್ಕ್ಯಾನ್ ಮಾಡ್ಕೋಬೇಕಂತ. ಅದು ಹೊಟ್ಟೆಯಲ್ಲಿರುವ ಗಂಟು ನಮ್ಗೆ ಹೇಗ್ ಗೊತ್ತಾಗುತ್ತೆ ಮೇಡಮ್? ನಿಮ್ಗೆ ಹೊಟ್ಟಿನಲ್ಲಿ ಏನೋ ಒಂದು ಪೇನ್ ಬಂದಂಗ ಅನ್ಸ್ಬೋದು ಮೇಡಮ್. ಏನೋ ಒಂದು ಸಮಥಿಂಗ್
ಗಂಟಾದಂಗ ಅನಿಸ್ತೈತಲ್ಲ ಮ್ಯಾಮ್ ಸಮಟೈಮ್ಸ್. ಆಕ್ಚುಲಿ ಆಡು ಭಾಷೆಯಲ್ಲಿ ಬಟ್ಟಿ ಬೀಳುದು ಅಂತ ಹೇಳ್ತಾರೆ ನೋಡಿ, ಯೂಶುವಲಿ ಅದನ್ನ ಹೇಳ್ತಾರೆ ಬಟ್ಟಿ ಬೀಳುದು ಅಂತ. ಇದು ಬಹಳ ಯೂಸ್ ಆಗುತ್ತೆ, ಅದಲ್ಲಿ ಏನು ಫಿಸಿಕಲ್ ಏನು ಅಂತ ಪ್ರಾಬ್ಲಮ್ ಇರುವುದಿಲ್ಲ, ದಟ್ ಈಸ್ ಅನ್ ಬ್ಲಾಕೇಜ್. ಬಟ್ಟಿ ಬೀಳುದು ನನ್ಗೆ ಮಾಡ್ಕೊಂಡೆ ಮಾಡ್ಕೊಂಡೆ ಅದು ರಿಲೀಫ್ ಆಯ್ತು ಅಂತ ಹೇಳ್ತಾರಲ್ಲ, ಅದು ಹೊಟ್ಟೆಯಲ್ಲಿ ಗಂಟು ಬೀಳುದು ಅಂದ್ರೆ ಆ ತರದ್ದು. ಬಟ್ಟಿ ಬೀಳುದು ಅಂತ ಹೇಳತಕ್ಕಂಥದ್ದು ಕಾಮನ್ಲಿ ಯೂಸ್ಡ್ ವರ್ಡ್ ಅದು. ಮೇಡಮ್ ಅದೇ ಸ್ವಲ್ಪ ಮಂಡಿ ನೋವು ನಮ್ಗೂ ಮಂಡಿ ನೋವಿತ್ತು, ಇವತ್ತೇ ಒಂಚೂರು ಕಮ್ಮಿ ಆಗಿತ್ತು. ಅದೇ ಏನಂತ ಗೊತ್ತಿಲ್ಲ, ಇವತ್ತೇ ಕಮ್ಮಿ. ಅದೇ ಅಂತಿದ್ಲು ನಮ್ಮ ಮಗಳು, ನಿನ್ನೆ ಎಲ್ಲ ತುಂಬಾ ನೋವು ಅಂತಿದ್ದಲ್ಲಮ್ಮ. ಇವತ್ತ ಅದೇ ಅದ್ರದ್ದು ವಿಷಯದ ಬಗ್ಗೆನೆ ನೀವು ಹೇಳ್ಕೊಟ್ರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಯಾರು ವಿಒ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ನಾನೇ ಮೇಡಮ್ ಕರೆಕ್ಟ್ ಮಾಡ್ತಿಲ್ಲ. ನಮಸ್ತೆ. ತುಂಬಾ 5 4 3 2 1 ಸ್ಟೆಪ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಮತ್ತೆ ಸಾಕ್ಷಿ ಭವನವಾಗಿ ನೋಡಿ ಅಂದ್ರೆ ಅದು ಇನ್ನೂ ಸರಿಯಾಗಿ ತುಂಬಾ ಸಲ ಹೇಳ್ತಾ ಇರ್ತಾರೆ ಕ್ಲಾಸ್ ಕೊಟ್ಟಾಗ್ಲೆಲ್ಲ. ತುಂಬಾ ಅದು ಅಷ್ಟು ಅರ್ಥ ಆಗ್ಲಿಲ್ಲ ನಂಗೆ, ಹೇಗೆ ಸಾಕ್ಷೀಕರಣ ಮಾಡ್ಕೊಳ್ಳೋದು ಅಂತ. ಅದೊಂದು ಮೇಡಮ್. ಎಸ್ ಮ್ಯಾಮ್. ಸಾಕ್ಷಿ ತತ್ವ ಅಂದ್ರೆ ಏನು ಇಲ್ಲ ಮ್ಯಾಮ್. ಸಿ ಮ್ಯಾಮ್, ಇವಾಗ ನಿಮ್ಗೆ ಈಗ ನಿಮ್ಮ ಮನೆಯವ್ರ ಮೇಲೆ ನಿಮ್ಮ ಕೋಪ ಬಂತು, ಎಕ್ಸಾಂಪಲ್ ತಗೊಳ್ಳಿ. ಕೋಪ ಬಂತು ಅಂದಾಗ ಆ ಕೋಪವನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಡಿ, ಅಂದ್ರೆ ಬಾಯಿಂದ ಅವ್ರ ಮೇಲೆ ಸಿಟ್ಟನ್ನು ತೋರಿಸ್ಬೇಡಿ. ಹಾಗಂತ ಹೇಳಿ ನೀವು ಆ ಕೋಪವನ್ನು ಸಪ್ರೆಸ್ ಮಾಡಕ್ ಹೋಗ್ಬೇಡಿ, ಹತ್ತಿಕಿಡಕ್ ಹೋಗ್ಬೇಡಿ. ಜಸ್ಟ್ ಆ ಕೋಪವನ್ನು, ಆ ಎಮೋಷನ್, ನಿಮ್ಮಲ್ಲಿ ಬಂದಿರುವಂತ ಎಮೋಷನ್ ಅನ್ನು ಅದಕ್ಕೆ ಏನು ಜಡ್ಜ್ಮೆಂಟ್ ಮಾಡಬೇಡಿ. ಯಾಕೆ ಬಂತು ಈ ಕೋಪ ಅಂತ ನೀವು ಏನು ಅನಲೈಸ್ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಆ ಕೋಪವನ್ನು ನೋಡ್ತಾ ಇರಿ. ಆ ಕೋಪವನ್ನು ಅವ್ರ ಮೇಲೆ ತೋರಿಸ್ಬೇಡಿ, ಆ ಕೋಪವನ್ನು ಸಪ್ರೆಸ್ ಮಾಡಕ್ ಹೋಗ್ಬೇಡಿ. ಆ ಕೋಪವನ್ನು 1 ನಿಮಿಷದ ಕಾಲ ನೋಡ್ತಾ ಇರಿ, ಸೈಲೆಂಟ್ ಆಗಿ ನೋಡ್ತಾ ಇರಿ ಅದನ್ನು. ಅವಾಗ ಅದು ಡಿಸಪಿಯರ್ ಆಗುತ್ತೆ. ಅದೇ ಸಾಕ್ಷಿ ತತ್ವ ಅಂತಾರೆ. ಅದೇ ಧ್ಯಾನ ಮಾಡುವಾಗ ಆಲೋಚನೆಗಳು ಬಂದಾಗ ಸಾಕ್ಷಿ ಭವನವಾಗಿ ನೋಡಿ ಅಂತ ಹೇಳ್ತಾನೆ ಇದ್ರು, ಹೇಗೆ ಅಂತ ಅನ್ನಿಸ್ತಾ ಇತ್ತು. ಆದ್ರೆ ನಮ್ ಸರ್ ಒಂದ್ಸಲ ಹೇಳಿದ್ರು, ಒಂದ್ ಕ್ಯಾಮ್ರಾನ ನೋಡ್ತಾ ಇರಿ, ಹೋಗ್ತಾ ಇರುತ್ತೆ ಫಿಲಮ್, ಅವ್ರು ಕ್ಲಿಕ್ ಮಾಡಬೇಡಿ ಅಂತ ಒಂದು ಉದಾಹರಣೆ ಕೊಟ್ಟಿದ್ರು. ಅದಕ್ಕೆ ನಿಮ್ನು ಕರೆಕ್ಟಾಗಿ ಕೇಳ್ಕೊಳ್ಳೋಣ ಅಂತ ಮಾಡಿದೆ ಮೇಡಮ್. ಮತ್ತೆ ಧ್ಯಾನ ಮಾಡುವಾಗ ಅದು ನಮ್ಗೆ ಎನರ್ಜಿ ಬರ್ತಾ ಇರುತ್ತೆ ಕಾಲಿಗೆ. ಎಲ್ಲ ನೋವು ಬಂದಾಗ ನೀವು ಹೇಳಿದಾಗ ಆ ಟೈಮಲ್ಲಿ ಇರಲ್ಲ ಎನರ್ಜಿ, ಚೆನ್ನಾಗಿ ಕಾಲೆಲ್ಲ ಫ್ರೀ ಆಗುತ್ತೆ ಎದ್ಮೇಲೆ, ಧ್ಯಾನ ಆದ್ಮೇಲೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ, ಮಧ್ಯಾಹ್ನ ಆದ್ಮೇಲೆ ಹಾಗೆ ನೋವು ಸ್ಟಾರ್ಟ್ ಆಗುತ್ತೆ. ಧ್ಯಾನ ಮಾಡಿದಾಗ ಇರಲ್ಲ, ಸಾಫ್ಟ್ ಆಗಿರುತ್ತೆ ಮೇಡಮ್ ಕಾಲೆಲ್ಲ, ಆಮೇಲೆ ಮತ್ತೆ ಶುರು ಆಗುತ್ತೆ. ಇವತ್ತಿಂದ ಸುತ್ತ ನೀವು ಇದನ್ನು ಪ್ರಾಕ್ಟೀಸ್ ಅಲ್ಲಿ ಇಡಿ ಮ್ಯಾಮ್. ಆ ನೋವುಗಳೆಲ್ಲ ನಿಮ್ಗೆ ರಿಲೀಸ್ ಆಗ್ತಾವ. ಚೆಕ್ ಮಾಡ್ಕೊಳ್ಳಿ ನೀವು, ಎಲ್ಲೆಲ್ಲಿ ನಿಮ್ಗೆ ಏನೇನು ಪೇನ್ ಇದಾವಂತ ಚೆಕ್ ಮಾಡ್ಕೊಂಡು, ಆ ಪ್ರದೇಶದಲ್ಲಿ ಆ ಪೇನ್ ಇತ್ತಂದ್ರೆ ನಾನು ಹೇಳಿದ್ನಲ್ಲ ಅಂತವೆಲ್ಲ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಅದು ನಿಮ್ಮಿಂದ ರಿಲೀಸ್ ಆಗ್ಬಿಡುತ್ತೆ. ಪೇನ್ ಅನ್ಸಿದಾಗೆಲ್ಲ ಏನು ಮಾಡಬಾರ್ದು, ಕೇವಲ ಕಣ್ಣು ಮುಚ್ಕೋಬೇಕು, ಶ್ವಾಸವನ್ನು ಗಮನಿಸಿ, ನಿಮ್ಮ ದೃಷ್ಟಿಯನ್ನು ಆ ನೋವು ಇರುವಂತಹ ಪ್ರದೇಶದಲ್ಲಿ ಇಟ್ಟು ಇದು ನನ್ನಿಂದ ಹೋಗ್ತಾ ಇದೆ ಅಂತ ನೀವು ಅನ್ಬೇಕು ಅಷ್ಟೇ, ಊಹಿಸಬೇಕು. ಅದು ರಿಲೀಸ್ ಆಗುತ್ತೆ. ನಾನು ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಆಗ್ತಾ ಇದೆ ಮೇಡಮ್. ನಮಗೂ ಹಾಗೇನೆ ಕಣ್ಣು ಮುಚ್ಚಿದ ತಕ್ಷಣ ಆ ಕಾಲುಗಳಿಗೆ ಹೋಗ್ತಿರುತ್ತೆ, ಸ್ವಲ್ಪ ಜೋಮ್ ಹಿಡಿಯುತ್ತೆ, ಅಲ್ಲಿಗೆ ಹೋಗ್ತಿರುತ್ತೆ, ಬೆರಳೆಲ್ಲ ಅದೇ ತಾನಾಗಿ ಇದ್ ಮಾಡುತ್ತೆ, ಎಲ್ಲ ಆಗ್ತಾ ಇದೆ. ಸಂಪೂರ್ಣವಾಗಿ ಹೋಗಿಲ್ಲ ಮೇಡಮ್ ಅಷ್ಟೇ. ಕಂಪ್ಲೀಟ್ ಆಗಿ ಹೋಗುತ್ತೆ ಮ್ಯಾಮ್. ಒಬ್ಬೊಬ್ಬರಿಗೆ ಅವತ್ತಿಂದ ಇವತ್ತು ಮಾಡಿದ್ವು ಅಂದ್ರೆ ಇವತ್ತೇ ರಿಲೀಸ್ ಆಗ್ಬಿಡುತ್ತೆ. ಕೆಲವೊಬ್ಬರಿಗೆ ನಿಧಾನವಾಗಿ 10%, 20%, 30% ಈ ರೂಪದಲ್ಲಿನೂ ರಿಲೀಸ್ ಆಗ್ಬಿಡುತ್ತೆ. ಆದ್ರೆ 100% ರಿಲೀಸ್ ಆಗುತ್ತೆ. ನಾವ್ ಆ ಕಡೆಗೆ ಗಮನಿಸಿದಾಗ ಧ್ಯಾನ ಮಾಡಿದ್ವಿ ಅಂತ ಅನ್ನಿಸ್ತಾ ಮೇಡಮ್. ಧ್ಯಾನನೇ ಬೇರೆನೆ, ಅದೇನೆ ಬೇರೆನಾ? ಧ್ಯಾನ ಮಾಡುವಾಗ ನೀವು ಧ್ಯಾನವನ್ನಷ್ಟೇ ಮಾಡಿ ಮ್ಯಾಮ್. ಇಂಥ ಪೇನ್ಸ್ ಬಂದಾಗ ಅವಾಗ ನೀವು ಆ ಪ್ರದೇಶದಲ್ಲಿ, ಇವಾಗ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ರಿ, ನಿಮ್ಗೊಂದು ಪೇನ್ ಬಂತಂದ್ರೆ ಒಂದ್ 10 minutes ಗ್ಯಾಪ್ ತಗೊಳ್ಳಿ, ಬಂದ್ ಆರಾಮಾಗಿ ಕೂತ್ಕೊಂಡು ಆ ಪೇನ್ ಎಲ್ಲಿದೆ ಅನ್ನೋದು ನೋಡ್ಕೊಂಡು ಈ ಟೆಕ್ನಿಕ್ ಅನ್ನು ಉಪಯೋಗಿಸಿ ಮ್ಯಾಮ್. ಮೆಡಿಟೇಷನ್ ಮಾಡುವಾಗ ಕೇವಲ ಉಸಿರಾಟವನ್ನಷ್ಟೇ ಗಮನಿಸಿ ಸಾಕು. ಯಾಕಂದ್ರೆ ಮತ್ತೆ ಅಲ್ಲಿ ಮೈಂಡ್ ವರ್ಕ್ ಆಗುತ್ತೆ ಮ್ಯಾಮ್.
ಹಾಗೆ ಆಗಿದೆ. ನನ್ ಕಣ್ಣು ಮುಚ್ಚಿತು ಅಂದ್ರೆ ಅಲ್ಲಿಗೆ ಹೋಗುತ್ತೆ, ತಪ್ಪ ಸರಿನಾ ಧ್ಯಾನನ ಅಂತ ಗೊಂದಲ ಆಗಿತ್ತು, ಅದಕ್ಕೆ ಕೇಳ್ದೆ. ಧ್ಯಾನ ಮಾಡುವಾಗ ಧ್ಯಾನವನ್ನಷ್ಟೇ ಮಾಡಿ. ಇಲ್ಲ ನೀವು ಮಲಗೋ ಸಮಯದಲ್ಲಿ ಬೇಕಂದ್ರೆ ಇದು ಎಕ್ಸ್ಪೆರಿಮೆಂಟ್ ನೀವು ಈಸಿಯಾಗಿ ಮಾಡ್ಬೋದು ಮ್ಯಾಮ್. ಮಲ್ಕೊಂಡ್ ಮಲಗ್ತಿರಲ್ಲ, ಮಾಡ್ಬೇಕು. ಮಲಗ್ತಿರಲ್ಲ, ಮಲ್ಕೊಂಡು ನೀವು ಆರಾಮಾಗಿ ನಿಮ್ಮ ಬಾಡಿಯನ್ನು ಸ್ಕ್ಯಾನ್ ಮಾಡಿ. ಅವಾಗ ಎಲ್ಲೆಲ್ಲಿ ಸರಿ. ಪೇನ್ ಆಗ್ತಾ ಇದೆ ಅನ್ನೋದನ್ನ ನೋಡ್ಕೊಂಡು ಅವಾಗ ಮಾಡಿ. ನಿಮ್ಗೆ ಇದು ಬೆಸ್ಟ್ ವೇ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಸಾವಿತ್ರಿ ಮೇಡಮ್. ನಮಸ್ತೆ ಮ್ಯಾಮ್. ನನಗೆ ಕೆಲವು ಸಲ ಅನ್ಸುತ್ತೆ ಮೇಡಮ್, ಒಳಗಿನಿಂದ ಬರುತ್ತೆ, ನಾನ್ ಸಾಕ್ಷಿಯಾಗಿ ನೋಡ್ತಾ ಇದ್ದೀನಿ ಅಂತ ಅನ್ನೋ ಭಾವನೆ ಬರುತ್ತೆ ಮೇಡಮ್. ಅದು ಯಾವ ಮೂಮೆಂಟ್ ರೀಲ್ ಬರುತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವು ಸಲ ಹಂಗಾಗಿದೆ ಮೇಡಮ್ ಆ ಸೀಕ್ವೆನ್ಸ್ಗಳು. ಅದನ್ನ ಹೇಳ್ಕೊಳಕ್ ಇಷ್ಟಪಟ್ಟೆ ಮೇಡಮ್. ಸೂಪರ್ ಮ್ಯಾಮ್. ಇನ್ನು ನೀವ್ ಹೇಳ್ಕೊಟ್ಟಿದ್ ಟೆಕ್ನಿಕ್ಸ್ ಎಲ್ಲ ರೂಢಿ ಮಾಡ್ಕೊಳ್ತೀವಿ ಮೇಡಮ್. ನನ್ಗೂ ಶೋಲ್ಡರ್ ಪೇನು, ಸ್ವಲ್ಪ ಬ್ಯಾಕ್ ಕಾಲುಗಳಲ್ಲಿ ನೋವು ಅದು ಬರುತ್ತೆ. ಅದನ್ನ ಆ ಟೆಕ್ನಿಕ್ ನ ಯೂಸ್ ಮಾಡ್ಕೊಡ್ತೀನಿ ಮೇಡಮ್. ನಾನು ಇನ್ನು ಮುಂದೆ ಅಳವಡಿಸ್ಕೊತೀನಿ. ನಾವೇನ್ ಧನ್ಯವಾದಗಳು. ಮಾಡ್ತೀವಂದ್ರೆ ಮ್ಯಾಮ್, ಮಹಿಳೆಯರ ಭಾರ ನನಗೂ ಇದು ಮ್ಯಾಮ್, ಈ ಶೋಲ್ಡರ್ ಪೈನ್ಸ್ ಭಾರ ಅಂದ್ರೆ ನಾವು ಸಂಸಾರದಲ್ಲಿ ಇರ್ತೀವಲ್ಲ, ನಮಗೂ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೊಳಕ್ ಆಗಲ್ಲ. ಕೆಲವೊಂದು ವಿಷಯಗಳು ನಮ್ಮಲ್ಲಿ ನಾವು ಹಂಗೇ ಬಚ್ಚಿಟ್ ಬಿಡ್ತೀವಿ, ಸಪ್ರೆಸ್ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಆ ಭಾರ ಅನ್ನೋದು ಇರುತ್ತೆ, ಅದು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಳಕ್ಕೂ ನಮಗ್ ಆಗಲ್ಲ. ಅಂತ ಭಾರ ನಾವು ಹೆಚ್ಚಿಗೆ ಹೊತ್ಕೊಂಡಿದೀವಪ್ಪ ಅಂದ್ರೆ ಶೋಲ್ಡರ್ ಪೇನ್ಸ್ ಬರ್ತಾವ. ಏನ್ ಮಾಡಕ್ ಬರಲ್ಲ. ಕಂಪ್ಲೀಟ್ ಲೈಫ್ ಡಿಸೈನ್ ನಮ್ದೇ ಅಲ್ಲ ಮ್ಯಾಮ್. ನಮ್ದೇ ಲೈಫ್ ಡಿಸೈನ್ ಆದಾಗ ನಾವ್ ಇದನ್ನು ಫೇಸ್ ಮಾಡ್ಲೇಬೇಕು. ನಾವೇ ತಗೊಂಡ್ ಬಂದಿದ್ವಿ ಚಾಲೆಂಜಸ್ ಎಲ್ಲ. ಇದು ನಮಗೂ ರಿಯಲೈಸೇಷನ್ ಬಂದಾಗ ಡೆಫಿನೆಟ್ಲಿ ಈ ಪೇನ್ಸ್ ಎಲ್ಲ ಪ್ರತಿಯೊಂದನ್ನು ನಮ್ನಿಂದ ಹೋಗ್ಬಿಡುತ್ತೆ. ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗ್ ಕ್ಲಾಸ್ ಇತ್ತು ಇವತ್ತು. ಚೆನ್ನಾಗ್ ನಡ್ಸ್ಕೊಟ್ರಿ. ಮತ್ತೆ ಮತ್ತೆ ಈ ಫೌಂಡೇಶನ್ ಬಂದು ನಮ್ಗೆ ಜ್ಞಾನವನ್ನ ತಿಳಿಸ್ಕೊಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ರವಿತಿ ಮೇಡಮ್ ಅವ್ರಿಗೂ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಿಶಾರಾಣಿ ಮ್ಯಾಮ್ ಮಾತಾಡಿ. ನಮಸ್ತೆ ಮೇಡಮ್. ಸಾವಿತ್ರಿ ಮೇಡಮ್ಗೂ ನಮಸ್ತೆ ಮೇಡಮ್. ನನಗೆ ಮೊದ್ಲೇ ಈಗ ಧ್ಯಾನ ಮಾಡೋದ್ಕಿಂತ ಮುಂಚೆ ಹೊಟ್ಟೆಲಿ ಏನೋ ಒಂಥರ, ಹೊಟ್ಟೆ ಮೇಲೆ ಏನೋ ಒಂದು ಭಾರ ಇದೆ, ಏನೋ ಒಂದು ಗಂಟ್ ತರ ಇದೆ ಅಂತ ಅನ್ಸೋದು. ಈಗ ಮಾಡ್ತಾ ಮಾಡ್ತಾ ಎಲ್ಲ ಕಡಿಮೆ ಅನ್ಸಿದೆ. ಆದ್ರೆ ಹಿಂಡಿ ಮಾತ್ರ ಒಂದು ಕಾಲು, ಬಲಗಾಲಿನ ಹಿಂಡಿ ಒಂದ್ ಸ್ವಲ್ಪ ಪೇನ್ ಇದೆ. ಅದು ಏನಾರ ಮಾಡಿದಾಗ ಪೇನ್ ಅನ್ಸುತ್ತೆ. ಆದ್ರೂ ಮೊದ್ಲಿಗಿನ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಅಂತ ಅನ್ಸಿದೆ. ಇನ್ನು ಏನ್ ಮಾಡ್ಬೇಕು ಅನ್ನೋದ್ ಗೊತ್ತಾಗ್ಲಿಲ್ಲ. ಅದೇ ಇವತ್ತಿನ ಕ್ಲಾಸ್ ಇನ್ನೊಂದ್ಸರಿ ನೋಡ್ಬೇಕು ಅಂತ ಅನ್ಸುತ್ತೆ. ಅದ್ ಏನಾರ ಮತ್ತೆ ಯಾವಾಗ ಬರುತ್ತೆ ಅದು? ಮೇಡಮ್ ವಿಡಿಯೋನಾ? ಹೌದು ಮೇಡಮ್. ವಿಡಿಯೋ ನಾಳೆ ಬರುತ್ತೆ, ಇವತ್ತು ರಾತ್ರಿನೇ ಬರುತ್ತೆ. ಹೌದಾ ಮೇಡಮ್? ಅದೇ ಹಿಂಡಿದು ಇನ್ನೊಂದ್ ಸ್ವಲ್ಪ ಪೇನ್ ಇದೆ ನನಗೆ, ಅದು ಹೋಗ್ತಾ ಇಲ್ಲ. ಅದು ಏನು ಈ ಟೈಮ್ ಒಳಗಡೆ ನಿಮ್ ಪ್ರೋಗ್ರಾಮ್ ಒಳಗಡೆನೆ ವಿಡಿಯೋ ಬಂದ್ಬಿಡುತ್ತೆ, ನೋಡ್ಬೋದು. ಇವತ್ತು ಸಾಯಂಕಾಲನೂ ಬರುತ್ತೆ, ನೋಡ್ಬೋದು. ಅದೇ ಪೂರ್ತಿ ಏನ್ ಕ್ಲಿಯರ್ ಆಗಿಲ್ಲ. ಅದೇ ಇದೇ ಪರವಾಗಿಲ್ಲ ಮ್ಯಾಮ್, ಅದು ಒಮ್ಮೆ ಕ್ಲಿಯರ್ ಆಗಬೇಕಂತೂ ಇಲ್ಲ ಮ್ಯಾಮ್. ನೀವು ಮತ್ತೆ ಮಾಡಿ. ನೀವ್ ಇವಾಗ ಕ್ಲಾಸ್ ಸೆಷನ್ ಫಿನಿಶ್ ಮಾಡ್ಕೊಂಡ ಮೇಲೆನು ಝೂಮ್ ನಿಂದ ಲೀವ್ ಆಗ್ತಿರಲ್ಲ, ಆಮೇಲೆ ನೀವು ಬೇಕಂದ್ರೆ ಹಾಸಿಗೆ ಮೇಲೆ ಮಲ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಆ ಪೇನ್ ಕಡೆ ನಿಮ್ಮ ಕಾನ್ಸಂಟ್ರೇಷನ್ ಅನ್ನು ಇಟ್ಟು ನಿಧಾನವಾಗಿ ಆ ಪೇನ್ಗೆ ಕಾರಣ ಏನು ಅಂತ ನೋಡಿ ಅದನ್ನು ರಿಲೀಸ್ ಮಾಡ್ಕೋಬಹುದು ಮ್ಯಾಮ್. ಓಕೆ ಮೇಡಮ್. ಆಗುತ್ತೆ ನಿಧಾನವಾಗಿ ಎವ್ರಿ ಡೇ ಸ್ವಲ್ಪನೂ ಬೇಕಂದ್ರೆ ರಿಲೀಸ್ ಆಗುತ್ತೆ. ತುಂಬಾ ಸರ್ ವಿಡಿಯೋಸ್ ಅನ್ನು ಗ್ರೂಪ್ ಅಲ್ಲಿ ಹಾಕಿರ್ತೀನಿ ಮ್ಯಾಮ್, ನೀವು ಅದನ್ನು ನೋಡಿ. ಸರ್ದು ಇನ್ನಷ್ಟು ಅವರು ಕ್ಲಿಯರ್ ಆಗಿ ಹೇಳಿದ್ರು. ನಾನು ಕೆಲವೊಂದು ಪಾಯಿಂಟ್ಸ್ ಅಷ್ಟೇ ಟಚ್ ಮಾಡಿದ್ದೆ. ನಾನು ವಿಡಿಯೋಸ್ ಅನ್ನು ಸರ್ ಮೆಡಿಟೇಷನ್ ಟೀಚರ್ ಟ್ರೈನಿಂಗ್ ಪ್ರೋಗ್ರಾಮ್ ವಿಡಿಯೋಸ್ ಅನ್ನು ಕಳಿಸ್ತೀನಿ ನಿಮಗೆ, ಅದನ್ನು ನೀವು ನೋಡಿ ಮ್ಯಾಮ್. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮೇಡಮ್. ತಿಳ್ಕೊಂಡಿದ್ದು ಖುಷಿ ಅನ್ಸ್ತು. ಥ್ಯಾಂಕ್ ಯು ಮೇಡಮ್. ರೇವತಿ ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಇನ್ನು ಯಾರು ಇಲ್ವಾ ಮೇಡಮ್? ಯಾರು ಇಲ್ಲ ಅನ್ಸುತ್ತೆ, ಅಡ್ರೆಸ್ ಮುಗಿದಿದೆ. ನೀವು ಮಾಹಿತಿ ಕೊಡಿ ಮ್ಯಾಮ್. ಮ್ಯಾಮ್ ವಾಯ್ಸ್ ಬ್ರೇಕ್ ಆಗ್ತಿದೆ, ವಾಯ್ಸ್ ಕೇಳಿಸ್ತಿಲ್ಲ ಮ್ಯಾಮ್. ರೇವತಿ ಮ್ಯಾಮ್. Yes.
ಯಾರ್ದು ಅನ್ಸಿದೆ ಅಲ್ಲ, ಕೇಳ್ತಾ ಇದ್ದೆ ಇವಾಗ? ಎಸ್ ಮ್ಯಾಮ್, ಕೇಳಿಸ್ತಿದೆ ಮ್ಯಾಮ್. ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಲ್ಲ, ಯಾರ್ದು ಆನ್ ಇದೆ? ನಿಶಾ ರಾಣಿ ಮ್ಯಾಮ್ ಮ್ಯೂಟ್ ಮಾಡ್ಕೊಂಡ್ರು. ಓಕೆ. ಅಲ್ಲ, ಮೇಡಮ್ ಹೋಗುದಾದ್ರೆ, ಎಕ್ಸಿಟ್ ಆಗುದಾದ್ರೆ ಅವರಿಗೆ ಧನ್ಯವಾದ ಹೇಳ್ಬೋದು. ಇಲ್ಲಾಂದ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ, ಮೇಡಮ್ಗೆ ನೋ ಪ್ರಾಬ್ಲಮ್ ಅಂದ್ರೆ. ಕೇಳ್ತಾ ಇದೆಯಾ? ಎಕ್ಸಿಟ್ ಆಗ್ತೀನಿ ಮ್ಯಾಮ್ ನಾನು. ಯು ಕಂಟಿನ್ಯೂ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ರತಿ ಮ್ಯಾಮ್, ಒಂದೇ ನಿಮಿಷ ಮ್ಯಾಮ್. ಇವಾಗ ಸಾವಿತ್ರಿ ಮ್ಯಾಮ್, ತುಂಬು ಹೃದಯದ ಧನ್ಯವಾದಗಳು. ಮಾಸ್ಟರ್ಸ್ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಸಹ ಪಡ್ಕೊಂಡಿದ್ದಾರೆ. ಅದೇ ರೀತಿ ಇವತ್ತಿನ ಕ್ಲಾಸನ್ನು ಸಹ ತುಂಬಾ ಅದ್ಭುತವಂತಲೇ ಹೇಳ್ಬೋದು. ಈ ಕ್ಲಾಸು ಇವಾಗ ಕೇಳಿ ಇಲ್ಲಿಗೆ ಬಿಟ್ಟರೆ ಆಗೋದು ಮಾಸ್ಟರ್ಸ್, ಏಕೆಂದರೆ ನಾವು ಮತ್ತೆ ಮನನ ಮಾಡ್ಕೋಬೇಕು, ನಾವು ರಿಲೀಫ್ ಮಾಡ್ಕೋಬೇಕು ನಮ್ಮ ದೇಹಕ್ಕೆ ನಾವು ಅಂತ ಹೇಳೋದಾದರೆ ಈ ಕ್ಲಾಸ್ನ ಮತ್ತೆ ಪುನಃ ಕೇಳಬೇಕು ಅಂತ ಹೇಳ್ತಾ ಮೇಡಮ್ಗೆ ಪುನಃ ಮತ್ತೆ ವೇದಿಕೆಗೆ ಬನ್ನಿ, ಅದ್ಭುತವಾದಂತಹ ವಿಷಯವನ್ನು ಹೊತ್ತು ನಮ್ಮ ವೇದಿಕೆಗೆ ಬನ್ನಿ ಅಂತ ಹೇಳ್ತಾ, ಮೇಡಮ್ಗೆ ನಿಮಗೆ ಇವತ್ತು ಈ ದಿನದ ಕ್ಲಾಸು ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. ಮೇಡಮ್ ಅನ್ನ ಇನ್ವೈಟ್ ಮಾಡೋಣ. ಸೊ ಮಧ್ಯಾಹ್ನದಲ್ಲಿ ವೇದಿಕೆಯಲ್ಲಿ ಸೇರೋರಿಗೆ ಸಹ ಇದೆಲ್ಲ ಬೇಕು. ಇನ್ನೊಂದೇನು ಅಂತಂದ್ರೆ, ಚಿಕ್ಕ ಸಣ್ಣ ಪುಟ್ಟ ಈ ತರ ನೋವು ಬಂದ್ರೆ ಗೊತ್ತಿಲ್ಲದ ಎಲ್ಲದಕ್ಕೂ ಪೇನ್ ಕಿಲ್ಲರ್ ಅನ್ನ, ಟ್ಯಾಬ್ಲೆಟ್ ಅನ್ನ ತಗೊಳ್ಳೋ ಬದಲಿಗೆ ಈ ಟೆಕ್ನಿಕ್ ಅನ್ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಮ ಬಾಡಿಯನ್ನು ನಾವು ಕಾಪಾಡ್ಕೊಂಡಂಗೆ ಆಗುತ್ತೆ, ವಿತೌಟ್ ಎನಿ ಕೆಮಿಕಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಮೆಡಿಸಿನ್ ತಗೋಬಾರದು ಇದು ಆಕ್ಚುಯಲ್ ರೂಟ್ ಮ್ಯಾಮ್. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ವಿತೌಟ್ ಮೆಡಿಸಿನ್, ವಿತೌಟ್ ಡಾಕ್ಟರ್ಸ್ ಈ ತರ ಮಾಡ್ಬೇಕು ಅಂತ ಪತ್ರಿ ಸರ್ ನಮ್ಗೆ ಹೇಳಿರೋದು. ಅಷ್ಟೇ ಬಿಟ್ಟು ಡಾಕ್ಟರ್ ಹೋಗ್ಬಾರ್ದು ಅಂತೂ ಇಲ್ಲ. ಡಾಕ್ಟರ್ಸ್ ಬೇಕು, ವೈದ್ಯೋ ನಾರಾಯಣೋ ಹರಿಹಿ ಅಂತ ನಾವು ಹೇಳಿರ್ತೀವಲ್ಲ. ಡಾಕ್ಟರ್ಸ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ಡಾಕ್ಟರ್ಸ್. ಎಮರ್ಜೆನ್ಸಿ ಟೈಮ್ಸ್ ನಲ್ಲಿ ಅಷ್ಟೇ ಹೋಗ್ಬೇಕು, ಅವ್ರ ಸಲಹೆಗಳನ್ನು ತಗೋಬೇಕು, ಟ್ರೀಟ್ಮೆಂಟ್ ತಗೋಬೇಕು. ಆದ್ರೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಮೆಡಿಸಿನ್ ಅನ್ನೋದು ತಗೋಬಾರ್ದು ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ರಾತ್ರಿದು ನಮ್ಮ ಸೆಷನ್ ನಡೆಯುತ್ತೆ, ರಾತ್ರಿಗೂ ತಮಗೆ ಇನ್ವೈಟ್ ಮಾಡ್ತೇವೆ, ಬಂದು ಅದ್ಭುತವಾದ ಜ್ಞಾನವನ್ನು ಹಂಚಿಕೊಡ್ಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಯು ಕ್ಯಾನ್ ಎಕ್ಸಿಟ್. ಓಕೆ ಮಾಸ್ಟರ್ಸ್, ವಿಶೇಷ ಏನು ಅಂತಂದ್ರೆ, ಎಲ್ರಿಗೂ ಗೊತ್ತಿದ್ದ ಹಾಗೆ ಜೂನ್ 21 ಯೋಗ ದಿನ ಇದೆ. ಹೋದ ವರ್ಷ ತುಂಬಾ ಜನ ಹಾಜರಾಗಿದ್ರಿ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲೇ ಬೆಂಗಳೂರಿನ ರೇವಾ ಯೂನಿವರ್ಸಿಟಿನಲ್ಲಿ ಈ ಕಾರ್ಯಕ್ರಮ ಆಯಿತು. ಈ ಸಲ ಇವತ್ತು ಸರ್ ಫೋನ್ ಮಾಡಿದ್ರು, ಈ ಬಾರಿಯ ಯೋಗ ದಿನಾಚರಣೆಯನ್ನ ನಮ್ಮ ನಂದಾ ಮೇಡಮ್ನ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಮಾಗಡಿ ರೋಡ್ನಲ್ಲಿ ಅವರ ಡಿಪಾರ್ಟ್ಮೆಂಟ್ನ ಒಂದು ಹೋಮ್ ಇದೆ. ಅದು ಬೆಗ್ಗರ್ಸ್ ಕಾಲನಿ ಅಂತ ಹೇಳ್ತಾರೆ, ಸುಮನಹಳ್ಳಿ ಹತ್ರ. ಅಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತೆ ಸಿಬ್ಬಂದಿ ವರ್ಗದವರು ಸೇರ್ತಾರೆ. ಆದ ಕಾರಣ ಅಲ್ಲಿ ಈ ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ ನಾಳೆ ಬಹುಶಃ ಸರ್ ಮತ್ತೆ ಮೇಡಮ್ ಎಲ್ಲ ಹೋಗಿ ಅಲ್ಲಿ ಚರ್ಚೆಯನ್ನ ಮಾಡ್ತಾರಂತ ಹೇಳತಕ್ಕಂಥ ವಿಷಯವನ್ನ ಗಮನಕ್ಕೆ ತಂದ್ರು. ಕಾರ್ಯಕ್ರಮದ ಒಂದು ಅರೇಂಜ್ಮೆಂಟಿಗೆ ವಾಲಂಟಿಯರ್ಸ್ ಬೇಕಾಗುತ್ತೆ. ಅದಕ್ಕೆ ಯಾರು ಆ ಏರಿಯಾದಲ್ಲಿ ಇದ್ದೀರಾ, ಆ ಕಡೆ ಇದ್ದೀರಾ, ಬೆಂಗಳೂರಿನಲ್ಲಿ ಮಾಗಡಿ ರೋಡ್, ಮೈಸೂರು ರೋಡ್ ಈ ತರ, ಅಥವಾ ಯೂನಿವರ್ಸಿಟಿ ಕಡೆ ಅಥವಾ ಕೆಂಗೇರಿ ಕಡೆ ಯಾರಿದ್ದೀರಾ, ದಯಮಾಡಿ ಇದಕ್ಕೆ ಮುಂದೆ ಬನ್ನಿ ಅಂತ ಹೇಳ್ತಕ್ಕಂಥ ವಿನಂತಿಯನ್ನ ನಾನು ಮಾಡ್ತೇನೆ. ಯಾಕಂತಂದ್ರೆ ನಮ್ಗಳಿಗೆ, ನನಗಾಗ್ಲಿ ಲಕ್ಷ್ಮೀಕಾಂತಮ್ಮನಿಗಾಗ್ಲಿ ಇದು ತುಂಬಾ 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 ದೂರ. ಅಲ್ಲಿಗೆ ಹೋಗಿ ಮುಟ್ಟುವಷ್ಟರಲ್ಲಿ ನಾವು ಮೈಸೂರಿಗೆ ಮುಟ್ಬಿಡ್ತೇವೆ. ಸೊ ಆದ ಕಾರಣ ಅಲ್ಲಿದು ಅರೇಂಜ್ಮೆಂಟ್ಗೆಲ್ಲ ಹೋಗ್ಬೇಕಾದ್ರೆ ಆ ಏರಿಯಾದ ಉಮಾ ಮೇಡಮ್ ಇದ್ದಾರಾ ಇಲ್ಲಿ? ಇಲ್ಲ ಅಂತ ನಾನು ನೋಡಿದೆ, ಇಲ್ಲ. ಕೇಳ್ತಾ ಇದೆಯಾ ನಾನು ಹೇಳೋದು? ಗೀತಾ ಮ್ಯಾಮ್? ಎಸ್ ಮ್ಯಾಮ್. ಅಲ್ವಾ? ಇಲ್ಲ ಅನ್ಸುತ್ತೆ ಮ್ಯಾಮ್. ಮ್ಯಾಮ್, ನಾನು ವಿಡಿಯೋ ಆನ್ ಮಾಡ್ಕೊಂಡು ಮಾತನಾಡುವಾಗ ನಿಮ್ದು ವಾಯ್ಸ್ ಕೇಳಲ್ಲ ಮ್ಯಾಮ್. ನನ್ನ ಕಡೆದಿಂದ ಡಿಸ್ಟರ್ಬ್ ಇರ್ಬೇಕನ್ಸುತ್ತೆ. ದೊಡ್ಡ ಶಬ್ದ ಬರ್ತಾ ಇದೆ, ಏನೋ ದೊಡ್ಡ ಶಬ್ದ ಬರ್ತಾ ಇದೆ ಗೀತಾ ಮ್ಯಾಮ್ ನಿಮ್ಮ ಮನೆಯಿಂದ. ಪ್ಲೀಸ್ ಕಂಟಿನ್ಯೂ ಮಾಡಿ ಪ್ಲೀಸ್. ಅದೇ ಕೇಳಿದೆ. ಉಮಾ ಮೇಡಮ್ ನಮಗೆ ಇದರಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ಸಿಕ್ಕಿದ್ರು. ಆಕ್ಚುಲಿ ನಮ್ಮ ಒಬ್ಬರ ಕಲಿಗೊಟ್ಟಿಗೆನೆ ಅವರಿಗೆ ಮನೆಗೆ ಕಳಿಸ್ಕೊಟ್ಟಿವಿ. ಅವರು ಆ ಕಡೆ
ಕೆಂಗೇರಿ ಕಡೆನಾ ಎಂಥದ್ದು ಆ ಕಡೆ ಮನೆ, ಅದಕ್ಕೆ ನಾನು ಅವ್ರನ್ನ ನೆನ್ಸ್ಕೊಂಡೆ, ಅವರೇ ಸ್ವಲ್ಪ ಹತ್ರ ಆಗೋದು ಆ ಕಡೆ. ಉಳಿದವರು ಬೆಂಗಳೂರಿನವರು ಎಲ್ಲೆಲ್ಲಿದ್ದಾರೆ ಅಂತ ನನಗೆ ಐಡಿಯಾ ಇಲ್ಲ. ಬೆಂಗಳೂರಿನಲ್ಲಿ ಅಲ್ಲಿ ಓಡಾಡಕ್ಕೆ ಯಾರಿಗೆ ಅನುಕೂಲತೆ ಇದೆ ಅಥವಾ ಯಾರು ಹತ್ರ ಇದ್ದೀರಾ? ಇದು ನಾನು ಈಗಾಗಲೇ ಹೇಳಿದ ಹಾಗೆ ಕೆಂಗೇರಿ ಇರ್ಬೋದು, ಯೂನಿವರ್ಸಿಟಿ ಕಡೆ ಇರ್ಬೋದು, ಅಥವಾ ಸುಮನಹಳ್ಳಿ ಕಡೆ, ಆ ಥರ ಈ ನಾಗರಬಾವಿ ಕಡೆ ಇರುವವರು ಆ್ಯಕ್ಚುಲಿ ಹತ್ರ ಆಗ್ತಾರೆ ಅಲ್ಲಿಗೆ. ಸೊ ಅದಕ್ಕೋಸ್ಕರ ಆ ಕಡೆ ಇರೋರು ಒಂದು ಸ್ವಲ್ಪ ಮುಂದೆ ಬಂದರೆ, ಯಾಕಂದರೆ ಡಿಪಾರ್ಟ್ಮೆಂಟ್ ಪ್ರೋಗ್ರಾಮ್ ಆದ ಕಾರಣ ನಾವು ಹೆಚ್ಚಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಅಗತ್ಯ ಇಲ್ಲ. ಆದರೆ ಹೇಗೆ ಮಾಡಬೇಕು, ಏನು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳತಕ್ಕಂಥದ್ದನ್ನು ಮಾತ್ರ ಅಲ್ಲಿ ಚರ್ಚೆ ಮಾಡಿದರೆ ಸಾಕು. ಇನ್ನು ಆಗಾಗ ಹೋಗಿ ನಾವೇನು ಮಾಡುವಂಥದ್ದಿಲ್ಲ. ಯಾಕಂತಂದರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ನ ತುಮಕೂರಿನಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಸಹ ಹೊರಗಿನವರು ಅಲ್ಲಿ ಬಂದು ಏನು ಕೆಲಸವನ್ನು ಮಾಡಿಲ್ಲ, ಡಿಪಾರ್ಟ್ಮೆಂಟ್ನವರೇ ಎಲ್ಲ ಮಾಡಿದರು. ಆದ ಕಾರಣ ಅಲ್ಲಿ ಹೆಚ್ಚಿನ ಕೆಲಸ ಏನು ಇಲ್ಲ. ಆದ್ರೂ ಈಗ ಮಹಾತಾರ್ ಫೌಂಡೇಶನ್ನ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾಡುವಾಗ ಆ ಯೋಗ ಪ್ರೋಗ್ರಾಮ್ ಹೇಗಾಗಬೇಕು, ಎಷ್ಟೊತ್ತಿಗೆ ಪ್ರಾರಂಭ ಆಗಬೇಕು, ಮತ್ತು ಜನ ಯಾರು ಬರ್ತಾರೆ, ಆಮೇಲೆ ನನಗೆ ಗೊತ್ತಿಲ್ಲ ಪಬ್ಲಿಕ್ಕಿಗಲ್ಲಿ ಎಂಟ್ರಿ ಇದೆಯಾ ಏನು ಅಂತ, ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡಬೇಕು ಅಂತ ನಾನು ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತಾಡ್ಕೊಂಡಿದ್ದೇವೆ. ಯಾಕಂದರೆ ಓಪನ್ ಪ್ರೋಗ್ರಾಮಿಗೆ ಎಲ್ಲೋ ಕಲ್ಯಾಣ ಮಂಟಪದಲ್ಲಿ ಆಗುವ ಪ್ರೋಗ್ರಾಮಿಗೂ ಇಲಾಖೆಯಿಂದ ಮಾಡತಕ್ಕಂಥ ಪ್ರೋಗ್ರಾಮಿಗೂ ಬಹಳ ಬಹಳ ವ್ಯತ್ಯಾಸ ಇದೆ. ನಮಗೆ ಗೊತ್ತಿಲ್ಲ, ಸರ್ ಹತ್ರ ಮಾತಾಡಬೇಕಾಗುತ್ತೆ ಅಥವಾ ನಂದಾ ಮೇಡಮ್ ಹತ್ರ ಮಾತಾಡಬೇಕಾಗುತ್ತೆ, ಏನೇ ಆಗಲಿ. ಆದರೆ ಕೆಲವು ವಾಲಂಟಿಯರ್ಸ್ನ ಅಗತ್ಯ ಇದ್ದೇ ಇದೆ. ಸ್ವಲ್ಪ ಆ ಕಡೆ ಇರುವವರು ಯಾರಿದ್ದೀರಾ, ದಯಮಾಡಿ ನೀವು ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಹಾಕಿದರೆ ಅದು ಹೆಚ್ಚಿನ ಕೆಲಸ ಏನಿಲ್ಲ. ಅಲ್ಲಿ ಒಂಚೂರು ಪಾಂಪ್ಲೆಟ್ಸ್ ಹಂಚತಕ್ಕಂಥದ್ದು ಅದು ಇದು ಮಾತ್ರ, ಅಥವಾ ಅಲ್ಲಿಗೆ ಹೋಗಿ ಒಂಚೂರು ಆ ದಿನ ಅಥವಾ ಅದರ 2 ದಿನಕ್ಕೆ ಮೊದಲು ಏನೇನಾಗಬೇಕು, ಎಲ್ಲಿ ಆಗಬೇಕು ಅಂತ ಹೇಳತಕ್ಕಂಥದ್ದು, ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳತಕ್ಕಂಥದ್ದಷ್ಟ ಮಾಡಿದರೆ ಸಾಕು. ಸೊ ಆದ ಕಾರಣ ಇದನ್ನು ನಾನು ಗಮನಕ್ಕೆ ತರಬೇಕಾಗಿತ್ತು. ಸೊ ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ಲರೂ ಸೇರಿ ಯೋಗ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಕೇಳುತ್ತಾ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯಮಾಡಿ ರಂಗನಾಥ್ ಸರ್ ಅವರೊಟ್ಟಿಗೆ ಡೈರೆಕ್ಟಾಗಿ ಮಾತಾಡಿ. ಯಾಕಂದರೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಇದ್ರ ಬಗ್ಗೆ. ಯಾಕಂದರೆ ಅವರು ನಾಳೆ ಹೋಗ್ತಾರೆ, ಬಹುಶಃ ನನಗೆ ನಾಳೆನೂ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಅಲ್ಲಿಗೆ ಹೋಗಿದ್ರೆ ಚೆನ್ನಾಗಿತ್ತು, ಬಟ್ ನನಗೆ ಆಗೋದಿಲ್ಲ. ಅದನ್ನು ಹೇಳಿದೆ ನಾನು, ಈ ಥರ ಆಗಿದೆ ಅಂತ ಹೇಳ್ಕೊಂಡು. ಯಾರಾದರೂ ಆ ಕಡೆ ಇದ್ದರೆ ನಾನು ಬೇಕಾದ್ರೆ ಸರ್ನ ಕೇಳಿ ಎಷ್ಟೊತ್ತಿಗೆ ಅಲ್ಲಿ ಇರಬೇಕು ಅಂತ ಕೇಳಿ ಮಾಹಿತಿಯನ್ನು ಕೊಡ್ತೇನೆ. ಇಲ್ಲ ಅಂದ್ರೂ ನಾಳೆ ಆಗದಿದ್ರೂ ಇನ್ನೂ ದಿನ ಇದೆ, 21ನೇ ತಾರೀಕು. ಸೊ ಅದರ ಮೊದಲು ನಾವು ಹೋಗಬಹುದು. ಆ ಟೈಮ್ನಲ್ಲಿ ಸಹ ಆ ಕಡೆ ಇರೋರು ಬಂದು ಜಾಯಿನ್ ಆಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಎಲ್ಲರೂ ಸೇರಿ ಪ್ರಯತ್ನವನ್ನು ಮಾಡೋಣ ಅಂತ ಹೇಳತಕ್ಕಂಥ ವಿನಂತಿಯನ್ನು ಮಾಡಿಕೊಳ್ತೇನೆ. ಸೊ ಧನ್ಯವಾದಗಳು. ಗೀತಾ ಮ್ಯಾಮ್, ಸಂಪನ್ನಗೊಳಿಸ್ತೀರಾ ಅಥವಾ ಬೇರೆ ಏನಾದರೂ ಹೇಳೋದಿದೆಯಾ ಹೇಳಿ. ನನಗೆ ಇನ್ನೊಂದು ಅಂಶವನ್ನು ಗಮನಕ್ಕೆ ತರಬೇಕು. ರಾತ್ರಿ 9ರಿಂದ 10:30 ಪ್ರೋಗ್ರಾಮು ಜೂನ್ 20ನೇ ತಾರೀಕು ಕ್ಲೋಸ್ ಆಗುತ್ತೆ. ಬಟ್ ನಾನು ಬಹುಶಃ ಯೋಗ ದಿನಾಚರಣೆಯ ನೆಕ್ಸ್ಟ್ ಡೇ ಇಂದನೇ ನಾನು ಔಟ್ ಆಫ್ ಸ್ಟೇಷನ್ ಇರ್ತೇನೆ. ಆದ ಕಾರಣ ದಯಮಾಡಿ ಮುಂದಿನ ಬಾರಿ ಬುಧವಾರದ ದಿನ 40 ದಿನದ ಮಂಡಲ ಕಾರ್ಯಕ್ರಮ ಹೆಚ್ಚಿನಂಶ ಜುಲೈ 1 ಪ್ರಾರಂಭ ಮಾಡ್ತೇವೆ. ಬುಧವಾರ ದಿನ ನಾನು ನಮ್ಮ ವೇದಿಕೆಯ ಮಾಸ್ಟರ್ಸ್ಗೆ ಈ ಸಲನೂ ಅದೇ ಥರ ಮಾಡಿದ್ದು. ಯಾಕಂದರೆ ಹೊರಗಿನವ್ರು ಮಾತ್ರ ಅಲ್ಲ, ನಮ್ಮಲ್ಲೂ ತುಂಬ ಸೀನಿಯರ್ ಮಾಸ್ಟರ್ಸ್, ತುಂಬ ಜ್ಞಾನ ಇರತಕ್ಕಂಥವ್ರು ಇದ್ದೀರಾ. ತಾವುಗಳು 40 ಮಿನಿಟ್ಸ್ ಮಾತಾಡುವವರು ದಯಮಾಡಿ ತಮ್ಮ ಹೆಸರನ್ನು ನನಗೆ ಕಳಿಸ್ಕೊಡಿ. ಮುಂದಿನ 7ನೇಯ ಮಂಡಲದಲ್ಲಿ ನಾನು 40 ಮಿನಿಟ್ಸ್ ಕೊಡ್ತೇನೆ ಅಂತ. ನೀವು ಮತ್ತೆ ವಿಷಯವನ್ನು ನಿಧಾನವಾಗಿ ತಿಳಿಸಿದ್ರು ಪರವಾಗಿಲ್ಲ, 1 ವಾರ ಬಿಟ್ಕೊಂಡು, ಬಟ್ ಆದಷ್ಟು ಬೇಗ. 2ನೇದು ಸಮಗ್ರ ಜೀವನ ಶೈಲಿ. ಸಮಗ್ರ ಜೀವನ ಶೈಲಿ ಅಶ್ವಿನಿ ಮೇಡಮ್ ಹಾಕ್ತಾನೆ ಇರ್ತಾರೆ, ಕೇಳ್ತಾನೆ ಇರ್ತಾರೆ. ನಾನು ಸಹ ಪರ್ಟಿಕ್ಯುಲರ್ ಆಗಿ ಹುಡುಕಿ ಒಬ್ಬೊಬ್ಬರಿಗೆ ಫೋನ್ ಮಾಡತಕ್ಕಂಥ ಪರಿಸ್ಥಿತಿ ಬಂದಿದೆ. ಎಲ್ಲರ ಹತ್ರ ಕಲೆ ಇದೆ, ಎಲ್ಲದರ ಹತ್ರ ಸಾಕಷ್ಟು ಜ್ಞಾನ ಇದೆ. ಎಲ್ಲರೂ ವಿಧವಾದ ವಸ್ತುಗಳನ್ನ ಬಳಕೆ ಮಾಡಿ ಎಲ್ಲ ಆರೋಗ್ಯವನ್ನ ಕಾಪಾಡ್ಕೊಳ್ತಾ ಇದ್ದೀರಾ. ದಯಮಾಡಿ ಅದನ್ನ ಎಲ್ರಿಗೂ ಹಂಚಿಕೊಳ್ಳುವ ಪ್ರಯತ್ನವನ್ನ ಮಾಡಿ. ಶುಕ್ರವಾರ ಅವಕಾಶ ಇದೆ. ಪ್ರತಿ ಬಾರಿ ಯಾರಿಗಾದ್ರೂ ಫೋನ್ ಮಾಡಿ ಕೇಳೋದಕ್ಕಿಂತ ತಾವೇ ನಾನು ಈ ಫ್ರೈಡೆ ಕೊಡ್ತೇನೆ ಅಂತ ಹೇಳಿ ಮುಂದಿನ ಮಂಡಲಕ್ಕೆ ಮೊದಲೇ ನೀವು ನಿಮ್ಮ ವಿಷಯ ಮತ್ತೆ ಶುಕ್ರವಾರ ನಾನು ಮಾತಾಡ್ತಾ ಅಂತ ಹೇಳತಕ್ಕಂಥ ಕೊಟ್ರೆ ನಮಗೆ ಶೆಡ್ಯೂಲ್ ಕಂಪ್ಲೀಟ್ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಜಾಗ ಬಿಟ್ಬಿಟ್ಟಿರ್ತೇವೆ, ಮತ್ತೆ ಹುಡುಕೋದು. ಸೊ ಇದಕ್ಕೆ ಅವಕಾಶ ಕೊಡಬೇಡಿ. ನಾನು ಅಡ್ವಾನ್ಸ್ ಹೇಳ್ತಾ ಇದ್ದೇನೆ, ಇನ್ನೂ 20 ದಿನ ಇದೆ. ದಯಮಾಡಿ ನೀವು ಯಾರೆಲ್ಲ 40 ಮಿನಿಟ್ಸ್ ಬುಧವಾರದ ದಿನ ಜ್ಞಾನ ಹಂಚಿಕೆಯನ್ನು ಮಾಡ್ಕೊಳ್ತೀರಾ ಅವರು ದಯಮಾಡಿ ನನಗೆ ಹೆಸರನ್ನ ಕಳಿಸಿ, ಯಾವ ವಿಷಯ ಅಂತ ಕಳಿಸಿ. 2ನೇದು ಸಮಗ್ರ ಜೀವನದ ಶುಕ್ರವಾರದಂದು ಯಾರು
ಶೇರ್ ಮಾಡ್ಕೊಳ್ತೀರಾ, ಜೊತೆಗೆ ಏನು ವಿಷಯ ಅಂತ ದಯಮಾಡಿ ಈಗಲೇ ಕಳಿಸಿ ಅಂತ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ. ಯಾಕಂದರೆ ನಾನು ಊರು ಬಿಡುವ ಮೊದಲು ಎಲ್ಲವನ್ನ ಹಾಕಿ ಸರ್ಗೆ ಕಳಿಸ್ಬಿಟ್ಟು ಹೋಗೋಣ ಅಂತ ಇದ್ದೇನೆ. ಯಾಕಂದರೆ ಯೋಗ ದಿನ ಕಳೆದ ಮೇಲೆ ಒಂದೇ ದಿನ ನನಗೆ ಟೈಮ್ ಇರೋದು. ಸೊ ಆದ ಕಾರಣ ಇದೊಂದನ್ನು ಮಾಡಿ ಅಂತ ಹೇಳ್ಕೊಂಡು ನಾನು ಎಲ್ಲರ ಹತ್ರ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತೇನೆ. ಥ್ಯಾಂಕ್ ಯು. ಗೀತಾ ಮ್ಯಾಮ್ ಸಂಪನ್ನಗೊಳಿಸ್ತೀರಾ ಹೇಗೆ? ಯಾರ್ದು ಸುದ್ದಿ ಇಲ್ವೇ? ಗೀತಾ ಮ್ಯಾಮ್ ಇದೀನಿ ಮ್ಯಾಮ್, ಸೌಂಡ್ ಇರೋದಕ್ಕೆ ಮಾತಾಡಕ್ಕೆ ಇದಾಗ್ತಿದೆ. ಮಕ್ಕಳು ಶಾಲೆಯಿಂದ ಈಗಲೂ ಬಂದಿದ್ದಾರೆ. ಒಂದು ನಿಮಿಷ ಹೋಸ್ಟ್ ನಿಮಗೆ ಕೊಟ್ಬಿಡ್ತೀನಿ. ಎಲ್ರಿಗೂ ಒಂದು ಕೃತಜ್ಞತೆ ಹೇಳ್ಬಿಟ್ಟು ನೀವು ಹೆಣ್ಣು ಮಾಡಿ ಮ್ಯಾಮ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಓಕೆ. ಎನಿವೆ ಗೀತಾ ಮೇಡಮ್ ನನಗೆ ಹೇಳಿದರು, ಮಾಸ್ಟರ್ಸ್ ಇವತ್ತು ಫಸ್ಟ್ ಡೇ ಅದ್ಭುತವಾದ ಜ್ಞಾನ ಹಂಚಿಕೆಯನ್ನ, ಜೊತೆಗೆ ಅದರ ಮೊದಲು ಧ್ಯಾನವನ್ನು ಸಹ ನಾವು ಪಡ್ಕೊಂಡ್ವಿ. ಈ ಜ್ಞಾನ ಹಂಚಿಕೆ ನಿಜವಾಗ್ಲೂ ಎಲ್ಲರೂ ಅಳವಡಿಸ್ಕೊಳ್ಳತಕ್ಕಂಥದ್ದು ಬಹಳ ಬಹಳ ಚೆನ್ನಾಗಿದೆ. ಅವರು ಹೇಳಿದ್ರು, ನಾವು ಅದನ್ನೇ ಹೇಳೋದು, ನಮ್ಮ ವೇದಿಕೆಯು ಅದನ್ನೇ ಹೇಳೋದು, ಡ್ರಗ್ಲೆಸ್ ಥೆರಪಿಯನ್ನ ನಾವು ಅಳವಡಿಸ್ಕೊಳ್ಬೇಕಂತ ಹೇಳತಕ್ಕಂಥದ್ದು. ಇವರು ಹೇಳಿದ ಇವತ್ತು ಸಾವಿತ್ರಿ ಮೇಡಮ್ ಹೇಳಿದ ಎಲ್ಲವೂ ಸಹ ಡ್ರಗ್ಲೆಸ್ ಥೆರಪಿ. ನಾವು ಅವಸರ ಮಾಡದೆ ಅವ್ರು ಏನು ಹೇಳಿದ್ದಾರೆ ವಿಡಿಯೋ ಬಂದ ಮೇಲೆ ಅದನ್ನು ಮತ್ತೊಮ್ಮೆ ಮನನ ಮಾಡ್ಕೊಳ್ಳಿ. ತಾವೆಲ್ಲ ಬರ್ಕೊಂಡಿದ್ರೆ ಮತ್ತೆ ಈ ಥರ ನೋವು ಬಂದರೆ ಮನನ ಮಾಡ್ಕೊಳ್ಳಿ. ಎರಡನೇದು, ನೋವು ಇಲ್ಲದಾಗಲೂ ಸಹ ಒಂದು ಬಾರಿ ರಾತ್ರಿ ಮಲಗುವಾಗಲೂ ಯಾವಾಗಾದ್ರೂ ನಮ್ಮ ಬಾಡಿಯನ್ನ ನಾವು ಸ್ಕ್ಯಾನ್ ಮಾಡಿಕೊಂಡ್ರೆ ಎಲ್ಲಾದ್ರೂ ಇಂಥ ಸಣ್ಣ ಪುಟ್ಟ ನೋವುಗಳು ಇರೋದು ಗೊತ್ತಾಗುತ್ತೆ. ಏನು ಅಂತಂದ್ರೆ ಈ ನೋವುಗಳು ನಾನು ಆಗ್ಲೇ ಹೇಳಿದೆ, ನಾನೇ 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 ಅಂತ ಹೇಳ್ಕೊಳ್ಳೋರಲ್ಲಿ ಜಾಸ್ತಿ ಇರುತ್ತೆ. ಅಂದ್ರೆ ನಾನು ಇದೆಲ್ಲ ಕೆಲಸ ನಾನೇ ಮಾಡ್ಬೇಕಾ, ಅಯ್ಯೋ ಎಲ್ಲ ಜವಾಬ್ದಾರಿ ನನಗೆ ಅಂತ ಹೇಳ್ಕೊಳ್ತೇವಲ್ಲ, ಅಂಥವರಿಗೆ ಈ ಶೋಲ್ಡರ್ ಆಗಲಿ ಅಥವಾ ಈ ಕುತ್ತಿಗೆ ನೋವುಗಳೆಲ್ಲ ಬರುತ್ತೆ. ಆದ ಕಾರಣ ಇದನ್ನು ಯಾವುದೇ ಮೆಡಿಸಿನ್ ಇಲ್ಲದೆ ನಾವು ರಿಲೀಫ್ ಮಾಡ್ಕೋಬಹುದು. ಅದಕ್ಕೋಸ್ಕರ ಇವತ್ತಿನ ಕ್ಲಾಸ್ ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದನ್ನ ಎಲ್ಲರೂ ಮನನ ಮಾಡ್ಕೊಳ್ಳಿ ಅಂತ ಹೇಳಿ ಸಾವಿತ್ರಿ ಮೇಡಮ್ ಇವರಿಗೆ ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೇನೆ ಈ ಕಾರ್ಯಕ್ರಮ ಒಂದು ಸಕ್ಸಸ್ಫುಲ್ ಆಗಿ ನಡಿಬೇಕಾದ್ರೆ ಇಲ್ಲಿರತಕ್ಕಂಥ ಹೋಸ್ಟ್ ಆಗಲಿ ಅಥವಾ ಕೋ ಹೋಸ್ಟ್ ಆಗಲಿ ನಮ್ಮ ಈ ಮಹಾವತಾರ್ ಫೌಂಡೇಶನ್ ಸಹ ಬಹಳ ಬಹಳ ಪ್ರಯತ್ನ ಪಟ್ಟು ಎಲ್ರಿಗೂ ಒಂದು ಆರೋಗ್ಯದ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ, ಈ ಝೂಮ್ ಅನ್ನ ನಮಗೆ ಕ್ರಿಯೇಟ್ ಮಾಡಿಕೊಟ್ಟಿದೆ. ಮಹಾವತಾರ್ ಫೌಂಡೇಶನ್ನ ಡಾಕ್ಟರ್ ರಂಗನಾಥ್ ಸರ್ಗೆ, ಲಕ್ಷ್ಮೀ ಮೇಡಮ್ ಅವರಿಗೆ, ಹಾಗೆ ಇದರೆಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಾನು ಅನಂತ ಧನ್ಯವಾದವನ್ನು ಹೇಳ್ತೇನೆ. ಹಾಗೆಯೇ ಕಾರ್ಯಕ್ರಮದ ಸಕ್ಸಸ್ಸಿಗೆ ಈ ವೇದಿಕೆಯಲ್ಲಿರತಕ್ಕಂಥ ಪ್ರತಿಯೊಬ್ಬ ಧ್ಯಾನ ಬಂಧುಗಳು ಸಹ ಕಾರಣ. ವೇದಿಕೆ ಇರ್ಬೋದು, ಹೋಸ್ಟ್ ಇರ್ಬೋದು, ಕೋ ಹೋಸ್ಟ್ ಇರ್ಬೋದು, ಆದರೆ ಇದರ ಸದುಪಯೋಗವನ್ನ ಪಡ್ಕೊಳ್ಳತಕ್ಕಂಥ ಧ್ಯಾನಿಗಳು ಇರಬೇಕಾಗುತ್ತೆ. ಇಲ್ಲಾಂದ್ರೆ ಕಾರ್ಯಕ್ರಮ ಆಗೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದವನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ಸಂಪನ್ನಗೊಳಿಸೋಣ. ಎಲ್ರಿಗೂ ಸಹ ಧನ್ಯವಾದಗಳು.